ನನಗೆ ಹೆಂಗೆ ಆಗ್ಬಿಡ್ದು ಅವಾಗ ತಿಕ್ಕವ್ರೆ ಎಲ್ಲ ನನಗೆ. ಪುನೀತ್ ಸರ್ ಹಿಂಗೆ ಪಾಸ್ ಆಗ್ತಾರ, ಹೀರೋಯಿನ್ನ ಅವ್ರಿಗೆ ಹಿಂಗೆ ನೋಡಿ ವಾಪಸ್ ಹಿಂಗೆ ಏನೋ ಯೋಚನೆ ಮಾಡ್ತಾರೆ. ಅದೊಂದು ಶಾರ್ಟ್. ಹೊರಗೆ ಬಂದೆ ಹಿಂಗೆ ಹಾಕೊಂಡು ಡ್ರೆಸ್ಸು 4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬಿದ್ದು ನಗಾಕತ್ತ ಬಿಟ್ರೆ. ನೀ ಗೇ ಇದ್ದೆ ಅಂದ್ರೆ ಮಾಡ್ತಿದ್ದೇನೆ. ರೊಮ್ಯಾನ್ಸ್ ಮಾಡೋಣ, ರೊಮ್ಯಾಂಟಿಕ್ ಸೀನ್ ಇದನ್ನ ಮಾಡಿಲ್ಲ. ಲೆಟ್ಸ್ ಡೂ ಕ್ಯಾಸ್ಟಿಂಗ್ ಕೌಚ್ ಅಂತ ಯಾರು ನನಗೆ ಬಂದು ಹೈಟ್ ಬಾ ಡೇಟ್ ಮಾಡೋಣ ಯಾರು ಅಂದಿಲ್ಲ. ಗಂಡು ಮಕ್ಕಳ ಜೊತೆ ಮಾಡುವಟ್ಟು ಬರಿಗೆಟ್ರಿ ಅಂದ್ರೆ ಬ್ಯಾಡ ನನಗೆ ಈ ಇಂಡಸ್ಟ್ರಿ. ರಕ್ಷೆಟ್ಟಿ ಪರಿಚಯ ನಮ್ಮಿಬ್ರಿಗೂ. ಹೌದು, ಕಾಂಟ್ಯಾಕ್ಟ್ ಹೋಗೋದಾರ. ದಿನ ವಾಟ್ಸಪ್ ಸ್ಟೇಟಸ್ ರಿಪ್ಲೈ ಮಾಡ್ತೀನಿ, ಅವ್ರು ರಿಪ್ಲೈ ಮಾಡಂಗಿಲ್ಲ. ಈಗ ನಂದೇನ ಹಸಿ ಇದ್ದಿದ್ದನ್ನ ಆಮೇಲೆ ತಗೋಬೇಕು. ಇವತ್ತು ಯಾರೂ ಇಲ್ಲ ಬ್ರೋ, ಯಾರೂ ಇಲ್ಲ. ಯಾರು ಇದ್ರೆ ಸ್ವಲ್ಪ ಆನ್ ಆಫ್ ಮಾಡ್ಬೋದಾಗಿತ್ತು. ಹೌದು, ಯಾರು ಇದು ಮಾಡ್ಬೇಕು. ನಾ ಅದಕ್ಕೆ ಕೇಳ್ಕೊಳ ಅಂತೀನಿ, ಯಾರ ಕೆಲಸ ಮಾಡೋರು ಇದ್ರೆ ಅಂದ್ರೆ ವಾಲಂಟ್ರಿಲಿ ಬರ್ರಿ ಪಾಡ್ಕಾಸ್ಟ್ ಇದಕ್ಕೆ. ಅವ್ನಿಗೆ ಓದೋದು ಅವ್ನು ಕೆಲಸದವ್ರು ಅಂದ್ರೆ ಕೆಲಸದವ್ರಲ್ಲ, ಹುಡುಗರು ಯಾರು ಹಿಂಗ ಡೌಟ್ ಅಲ್ಲ ಬರಂಗೇ ಇಲ್ಲ. ಅಲ್ಲ ಅದು ಸಿಗಂಗಿಲ್ಲ ಅದ್ ಬಿಡು. ಎಲ್ಲಾ ಕಡೆ ಸ್ಕೇರ್ಸಿಟಿ ಐತಿ. ಖಾಲಿ ಕುಂದಿರ್ತೇನೆ ಹೊರತು ನಮ್ಮ ಜನರದ ಖಾಲಿ ಕುಂದಿರ್ತೇನೆ ಹೊರತು ಇವನ್ ಕೆಳಗೆ ಯಾಕೆ ಮಾಡ್ಲಿ, ಮಂದಿ ಕೆಳಗೆ. ನಾವು ಅದಕ್ಕೆ ಒಂದ್ ಮಾಡ ಅಂತಿಲ್ಲ, 9 to 5 ಜಾಬ್ ಮಾಡ ಅಂತ ಹೇಳಿ 24/7 ಮಾಡ ಅಂತೇವಿ ಈಗ. ಅಲ್ಲ ಬ್ರೋ, ನೀವೇನಾರ ಇಲ್ಲ ಕ್ಯಾಮ್ರಾ ಹಿಂದೆ ನಿಂದಿರ್ಬೇಕು ಆನ್ ಆಫ್ ಮಾಡ್ಬೇಕಂದ್ರೆ ಅದು ಚಾನ್ಸೇ ಇಲ್ಲ. ಅದು ಇಲ್ಲ, ಅದೇ ಇವನ್ ಎಲ್ಲದಕ್ಕೂ ಬರ್ತಾರ. ಹೆಂಗಂದ್ರೆ ಒಂದ್ 2-3 ವಿಡಿಯೋ ಆಗೋ ಮಟ್ಟ ಅಷ್ಟೇ. ಅದು ಎಕ್ಸೈಟ್ಮೆಂಟ್ ಎಲ್ಲ ನಮ್ದೆಲ್ಲ ಒಳಗಿಂದ ಮಾತು ಗೀತೆಲ್ಲ ಕೇಳಿ ನಮ್ದೆಲ್ಲ ಜೀವನ ತಿಳ್ಕೊಂಡ್ರಂದ್ರೆ ಮುಗಿತು. ಅವ್ರಿಗೆ ಇಂಟ್ರೆಸ್ಟ್ ಮುಗಿತೈತೆ. ಏನ್ ಬಿಡ ಇದನ್ನೆಲ್ಲ ನಾವ ಮಾಡ್ಬೋದು, ಪಾಲ್ತು ಸೊಳ್ಮಕ್ಳು ಅವ್ರ ಕಡೆ ಯಾಕೆ ಹೋಗುದಂತ. ಆಕ್ಚುಲಿ ಉಳಿಬೇಕು ಅನ್ನೋ ಒಂದು ಕೆಲಸದ ಮೇಲೆ. ಅದು ಆಕ್ಚುಲಿ ಇಂಟ್ರೆಸ್ಟ್ ಇಂದ ಬಂದಿರಂಗಿಲ್ಲ. ಅವ್ರು ನಮ್ಮನ್ನ ಭೇಟಿಯಾಗಂತ ಬಂದಿರ್ತಾರ. ಅದೇನೋ ಒಂದ್ ಟೈಪ್ ಒಟ್ಟು ಇವ್ರ ಜೊತೆ ಅದೇ ನೀವು ಒಂದು ಸ್ವಲ್ಪ ಇದನ್ನ ಮಾಡೋಣ ಅನ್ನೋದು ಲೆಕ್ಕದಾಗ ಬಂದಿರ್ತಾರ. ಒಂದೆರಡು ಮಾಡಿ ಇಲ್ಲಪ್ಪ ಆರಾಮ್ ಸರಿ ಮಾಡ್ಬೋದು ನಾವು ಮನ್ಯಾಗ ಅಂತ ಹೇಳಿ ಆಮೇಲೆ ಚೇಂಜ್ ಆಗ್ಬಿಡ್ತದೆ. ನಿಮ್ದು ಇಂಟ್ರೊಡಕ್ಷನ್ ನಿಮ್ಮ ಸ್ಟೈಲ್ ಕೊಡ್ರಿ. ನಂದು ಇಂಟ್ರೊಡಕ್ಷನ್ ಅನ್ನಕ್ಕೆ ಏನ್ ಬಿಡ್ರಿ ಬ್ರೋ, ನಾನೀಗ ಓಕೆ ಅಂದ್ರೆ ಒರಿಜಿನಲ್ ಅಲ್ಲ, ಇದ್ರದ್ರಿ ಟಿಕ್ಟಾಕ್ ವಾಯ್ಸ್ ಫೇಕ್. ಮತ್ತೆ ಫೇಕ್ ಅಂದ್ಕೂಡ ಟ್ವೀಕ್ ಗೀಕ್ ಮಾಡ್ಯಾರ ಅಂದ್ರೆ ಇದ್ರೊಳಗೆ ಇನ್ನೊಂದು ವಾಯ್ಸ್ ಮಾಡ್ಯುಲೇಷನ್ ಹೇಳ್ರಿ ಬ್ರೋ. ನಮಸ್ಕಾರ ರೀ ಎಲ್ಲರಿಗೂ. ನೀವು ಕೇಳತ್ತೀರಿ ಸೂಪರ್ ಹಿಟ್ಸ್ 93.5 ರೆಡ್ FM. ನಾನು ನಿಮ್ಮ ಪಕ್ಕಾ ಲೋಕಲ್ ಹುಡುಗ RJ ಪ್ರತೀಕ್. ಮಸ್ತ್ ಮಜಾ ಮಾಡಿ ನೋಡಿ ಹೆಂಗ್ ಬಂತದ. ನಾನು ಟ್ರೈ ಮಾಡ್ತೀನಿ ಹೆಂಗ್ ಬ್ರೋ. ಏನು ಹೆಂಗ್ ಅದ ನಮಸ್ಕಾರ ರೀ ಎಲ್ಲರಿಗೂ. ಅಲ್ಲ ಹೆಂಗ್ ನೀವು ಹೊಟ್ಟಿಂದ ಇಲ್ಲ ಇದು ಬ್ರೋ, ನೀವು ನೋಡ್ರಿ ಬ್ರೋ ಹಿಂಗ್ ಕೂತಿರ್ತಿರಲ್ಲ, ಸ್ವಲ್ಪ ಇದನ್ನ ಕೆಳಗೆ ಮಾಡ್ಕೊಂಡು ಇದನ್ನ ಓಕೆ ಕೆಳಗೆ ಮಾಡ್ಕೊಂಡು ಮಾತಾಡ್ಬೇಕು. ಓಕೆ, ನಮಸ್ಕಾರ ರೀ ಎಲ್ಲರಿಗೂ. ನಮಸ್ಕಾರ ರೀ. ನಮ್ಮ ಈ ಪಾಡ್ಕಾಸ್ಟ್ ಚಾನಲ್ ಈಶ್ವರ್ ಗೋ ಅಂತ ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಮಾಡೋ ಅಂತಿದ್ದು ಪಾಡ್ಕಾಸ್ಟ್ ದ ಬೇಸ್ ಬಾಯ್ ಅಂದ್ರೆ ಬೇಸ್ ಬಾಯ್ ಆ್ಯಂಡ್ ಆ್ಯಸ್ ಬಾಯ್ ಅವನ ಜೊತೆ ಆ್ಯಂಡ್ ಆರ್ ಜೆ ಪ್ರತೀಕ್. ಕರೆಕ್ಟ್ ಅಲ್ಲ? ಪ್ರತೀಕ್ ಹೌದಲ್ಲ? ಕರೆಕ್ಟ್. RJ ಪ್ರತೀಕ್. ಇವನ್ ಹೆಂಗಂದ್ರೆ ಜನರು ಇವ್ರನ್ನ ಹೆಂಗಂತ ಕರಿತಿದ್ರು ಅಂದ್ರೆ ಜೂನಿಯರ್ ಸುದೀಪ್ ಅಂತ ಹೆಸರು ಪ್ರಖ್ಯಾತಿಯಾದಂಥ ನಮ್ಮ ಪ್ರತೀಕ್ ಅವರು ಇವತ್ತು ನಮ್ಮ ಜೊತೆ ಬಂದಾರ. ಬಟ್ ನಂಗೆ ಬರಲಿಲ್ಲ ಲಾಸ್ಟ್ ಮಾಡಕ್ಕೆ, ಅವರೆಲ್ಲ ರೂಢಿ ಆಗ್ಬಿಟ್ಟಿರ್ತೈತಲ್ಲ. ಅದ ಯಾರು ಹೊಸ್ತಾಗಿ ನೋಡಂತೀರಿ. ಈಗ ರೀಸೆಂಟ್ಲಿ ಅವ್ರು RJ ಆಗ್ಯಾರ. ಅದಕ್ಕೆ ಮೊದಲು ಅವ್ರು ಹಂಗೆ ಹೇಳ್ಕೊಂಡು ಹೋಗ್ತಾನೆ ಬ್ರೋ, ನೀವು ಹೆಂಗೆ ಓಕೆ ಐತಿಲ್ಲ ಅಂತ ಹೇಳ್ರಿ. ಡನ್ ಶಾರ್ಟ್ ಮೂವಿ ಲೀಡ್ ಮಾಡಿರಿ, ಶಾರ್ಟ್ ಮೂವಿ ಡೈರೆಕ್ಷನ್ ಅವೆಲ್ಲ ಮಾಡಿರಿ, ಮತ್ತು ವಾಯ್ಸ್ ಡಬ್ಬಿಂಗ್ ಮಾಡಿರಿ ಮೂವೀಸಿಗೆ, ದೊಡ್ಡ ಫಿಲ್ಮಿಗೆ, ಶಾರ್ಟ್ ಫಿಲ್ಮ್ಸಿಗೆ, ಮತ್ತು ದೊಡ್ಡ ಫಿಲ್ಮ್ ಎಡಿಟ್ಸು ಮಾಡಿರಿ. ಎಡಿಟ್ ಮಾಡ್ತೀರಿ ನೀವು? ಮತ್ತೆ ಎಡಿಟರ್ ಬೇಕಂದಾಗ ಒಟ್ಟು ರಿಪ್ಲೈ ಮಾಡಿಲ್ಲ ನೋಡ್ರಿ. ಅವ್ರ ಇವ್ರ ಕಡೆಯಿಂದ ರೊಕ್ಕ ಬರಂಗಿಲ್ಲ ಅಂತ ನಾನು ನಡುವೆ ಬ್ರೋ ಹೇಳಿದ್ರು ನನಗೆ ಮಾಡ್ತೇನೆ ಅಂತ ಹೇಳಿದ್ರು. ಅವ್ರು ಅವಾಗ ವರ್ಕ್ ಮಾಡಂತಿದ್ರು, ಬೇರೆ ಕಡೆ ಇದ್ದಲ್ಲ. ಸೊ ನಿಮ್ಗೆ ಕನ್ಸಿಸ್ಟೆನ್ಸಿ ಭಾಳ ಐತಲ್ಲ, ನಮ್ದಂಗೆ ಇಲ್ಲ. ನಮ್ದು ಹೆಂಗಂತಂದ್ರೆ ಕನ್ಸಿಸ್ಟೆನ್ಸಿ ಹೋಗೈತೆ ನಮ್ದು. ಇಲ್ಲ ಹೆಂಗೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾರಲ್ಲ, ಟೈಮ್ ಸಿಕ್ಕಾಪಟ್ಟೆ. ನಮ್ದು ಹೆಂಗಂತಂದ್ರೆ ಈಗ ಮೂಡ್ ಬಂತ ಇವತ್ತು ಮಾಡಿದೆ. ಈಗ ನಂದು ಯಾವ್ದು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡತ್ತಲ್ಲ ಡಬ್ಬಿಂಗ್ ಅದ್ವ. ಹೌದಾ? ಅದು ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ ಅವಾಗ ಫ್ರೀ ಇದೆ. ಹೌದು, ಫುಲ್ ನೆಕ್ಸ್ಟ್ ಲೆವೆಲ್. ವಾರಕ್ಕೆ 3 ವಿಡಿಯೋ ಬಿಡೋದೆ ನೆಕ್ಸ್ಟ್ ಲೆವೆಲ್ ಹೊಂಟಿ. ಫಾಲೋವರ್ಸು ಅದಕ್ಕೆ ಬಂದ್ರೆ ಈಗ ಕಡಿಮೆ ಆಗೋದು. 500 ಫಾಲೋವರ್ಸ್ ಕಡಿಮೆ ಆಗ್ಬಿಟ್ರೆ ಈಗ. ಕಡಿಮೆ ಆಗೋದ್ರದಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಅದು ಅಫ್ಕೋರ್ಸ್ ಅದು ಅಲ್ಲ ಏನ್ ತಲೆನ ಕೆಡಿಸ್ಕೋಬಾರ್ದು. ಈಗ ಅದ ನಿಮ್ ಕಡೆ ಟಿಪ್ಸ್ ಕೇಳ್ಬೇಕು ನಾನೀಗ ಕನ್ಸಿಸ್ಟೆನ್ಸಿ ಬಗ್ಗೆ. ನಾವ ಆಗಿಲ್ಲ
ಬ್ರೋ ನೀ ಹಂಗ ಕನ್ಸಿಸ್ಟೆನ್ಸಿ ಬಗ್ಗೆ ಕೇಳ್ಬೇಕಂದ್ರೆ ಟಿಕ್ಟಾಕರ್ಸ್ ಯಾರಾದ್ರೂ ಇದ್ರೆ ಅವ್ರ ಕಡೆ ಅವ್ರ ದಿನಕ್ಕೆ 5 ರೀಲ್ ಆಗ್ತಾರೆ. ಆಕ್ಚುಲಿ ಭಾಳ ಅವ್ರು ಕನ್ಸಿಸ್ಟೆಂಟ್ ಇರ್ತಾರೆ, ಅವ್ರು ಭಾಳ ವರ್ಕ್ ಡೆಡಿಕೇಟೆಡ್ ಇರ್ತಾರೆ. ಹಂಗೆ ನೋಡಿದ್ರೆ ಬ್ರೋ 5 ರೀಲ್ ಹೇಳಿ ದಿನಕ್ಕೆ 5 ರೀಲ್ ಚಾನ್ಸ್ ಐತಿ ನಿಂಗೆ ಹಾಗಾಗಿ ಅಕ್ಕತ್ ನಿನ್ ಕಡೆ. ಇಲ್ಲ 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 ಇಲ್ಲ. ಆಮೇಲೆ ಇವನ್ ನಾವು ಡೈಲಾಗ್ ಬರೋದು ಹೇಳ್ತಾರಲ್ಲ, ಡೈಲಾಗ್ ಹೊಡೆಯವರು ಅವರು ಕನ್ಸಿಸ್ಟೆಂಟ್ ಅದಾರ. ಅವ್ರ ಕಡೆ ಕೇಳ್ರಿ, ಅವ್ರ ಕಡೆ ನೀವು ಹೆಂಗ್ ಕನ್ಸಿಸ್ಟೆಂಟ್ ಅದಿರ ಅನ್ನೋದು ಅಷ್ಟೇ ತಗೊಳೋದ. ಅವ್ರ ಕಾಂಟೆಂಟ್ ತೊಗೊಳಂಗಿಲ್ಲ. ಅವ್ರದ್ದು ಹೆಂಗ್ ಪಂಕ್ಚುಯಾಲಿಟಿ, ಅವ್ರು ಹೆಂಗ್ ಮಾಡ್ತಾರ, ಯಾವ್ಯಾವ ಟೈಮ್ನಾಗ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತಾರ ತಿಳ್ಕೊಳೋದು, ನಾವು ಅದನ್ನ ನಮ್ದ್ರೊಳಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ಕನ್ಸಿಸ್ಟೆನ್ಸಿ ಅವ್ರಿಗೆ ಕೇಳಬೇಕಾತ. ಈಗ ಅದು ಒಬ್ಬ ಆಮೇರಿ ಜಾನ್ ಮರ್ಸಿಡಿಸ್ ನೋಡ ನೋಡಿಲ್ಲ. ಹೌದಾ ಹೌದಾ, ಅವ ಅದನ್ನ ಅನ್ನಲ್ಲ, ಚಪ್ರಿ ಚಪ್ರಿ ಅಂತಿದ್ರು ನೋಡ್ರಿ, ನಿಮ್ಮವರಡ ನಿಮ್ಮ ಮೇಲೆ ಓಡಿಸ್ತಾನ ಅಂದ ಗಾಡಿ ಅದನ್ನ. ಅದು ಇನ್ನೊಬ್ಬ ಯಾರವ ಡಾಲಿ ಚಾಯ್ವಲ್ಲ. ಬ್ರೋ ಕನ್ಸಿಸ್ಟೆನ್ಸಿ 14 years ಬ್ರೋ. ಕನ್ಸಿಸ್ಟೆನ್ಸಿ ಅಲ್ಲ ಬ್ರೋ, ಈಗ ತ್ರಾಸ ಆಗೋದೇನು ಗೊತ್ತಾನ, ಒಬ್ಬ ಚಾ ಬರವ ಈಗ 5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾನತ್ತವ ಒಂದು ಇವೆಂಟಿಗೆ. ಒಂದು ಇವೆಂಟಿಗೆ 5 ಲಕ್ಷ ಅಂತಾನೆ. ಮತ್ತೆ ಡಿಮಾಂಡ್ಸ್ ಅಂತ ಅದ್ರ ಮೇಲೆ ಯಾವ ರೀತಿ ಅಂತಂದ್ರೆ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಬುಕ್ಕಿಂಗ್ ಮಾಡ್ಬೇಕ ಅಂದ್ರಷ್ಟ ಬರವ. ಇದು ತಿಳಿಲಿಲ್ಲ ನನಗೆ. ಇವ ಅವಂಗ ಇರಂಗಿಲ್ಲ ಬ್ರೋ, ಏಜೆನ್ಸಿದವ್ರು ಇದನ್ನ ಮಾಡ್ತಾರ ಬಿಡ. ಬಟ್ ಸ್ಟಿಲ್ ಅದು ಹೆಂಗಂದ್ರೆ ಅವ ಅನ್ಬೇಕು, ಹೋಲಿ ಬಿಡ್ರಿ ನಾ ಸೀದಾ ಏನು ಹುಟ್ಟಿ ಏನು ಅದಕ್ಕೆ ಬಂದಿಲ್ಲ, ಹಂಗ ಬಂದಿಲ್ಲ. ಅಫ್ಕೋರ್ಸ್ ನಾರ್ಮಲ್ ಆದ್ರೂ ನಡೀತೈತೆ ನನಗೆ ಅಂತೇಳಿ. ಆದ್ರೂ ಮಾಡಮ್ ಬ್ರೋ, 14 ವರ್ಷ ಮಾಡಣ. ಆದ್ರೂ ಮಾಡಣ 14 ವರ್ಷ ಮಾಡಣ. 14 ವರ್ಷ ಮಾಡಿದ್ದವ, ಈಗಲ್ಲ ಪಾಪ್ಯುಲರ್ ಆಗಿದ್ದವ. ಸೊ ನಮ್ದು ಇನ್ನೂ ಅಂದ್ರೆ ಇನ್ನೂ 12 ವರ್ಷ ಅಲ್ಲ, 12 ಅಲ್ಲ ಸಾರಿ, ಇನ್ನು 8 ವರ್ಷ, ಇನ್ನು 8 ವರ್ಷ ವೇಟಿಂಗ್ ಐತೆ. ಸಿಂಗರ್ ಚೌಹಾನ್ ಅಲ್ಲ, ಮೋಹಿತ್ ಚೌಹಾನ್. ಒಂದಷ್ಟು 11 ವರ್ಷ ಇತ್ತು ಇದು, 11 ವರ್ಷ ಡಿಸ್ಕವರ್ ಆಗ್ಯಾನ. ಅವಾಗ ಮಾತಾಡ್ತಿದ್ವಲ್ಲ, ಅಭಿ ಅಮ್ಮಾರ 10 ಸಾಲ ಬಚ್ಚ ಅಂತ. ನಾವು ಕಾಲೇಜ್ ಒಳಗೆ ಇದು ಮಾಡ್ತಿದ್ವಿ, ಏನಂದ್ರೆ ನಮ್ದು ಇದು ಇತ್ತು, ಬ್ಯಾಂಡ್ ಇತ್ತು, ರಾಕ್ ಬ್ಯಾಂಡ್. ಸೊ ಅದ್ರೊಳಗೆ ನಮ್ಮ ಸರ್ ಒಬ್ಬ ಇದ್ದ. ಹೆಂಗಂದ್ರೆ ಅಭಿ ಮೋಹಿತ್ ಚೌಹಾನ್ का 10 साल लगे अभी, हम लोगों का भी अभी 9 साल बाकी. ಹಂಗ ಆ ಲೆವೆಲ್ ಅವನಷ್ಟು ಡೆಡಿಕೇಶನ್ ತೋರ್ಸಂಗಿಲ್ಲ, ಬಟ್ ವೇಟ್ ಅಂತೂ ಮಾಡೋದು. ಒಟ್ಟು 10 ವರ್ಷ ದಾಟಬೇಕ, ಮಷ್ಕಿರ್ ಇರ್ತದ. ಹಂಗೀಗ ನಮ್ದು ಇನ್ನೂ ಹಂಗಂದ್ರೆ ಡಾಲಿ ಟೈಪ್ ಆಗ್ಬೇಕಂದ್ರೆ ಅದಂತ. ಬ್ರೋ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿರಲ್ಲ ನೀವು, ಅಲ್ಲಿ ಯಾರಾಗಲಿ ನಂಗೆ ಬರೀ ಏನಿರ್ರಿ ಅದ್ರಿಂದ ಯೂಸ್ ಏನೈತಿ? ಶಾರ್ಟ್ ಮೂವೀಸ್ ಅಷ್ಟೇ, ಮತ್ತು ವಿಡಿಯೋಸ್ ಬೇರೆದಲ್ಲ. ಈಗ ಶಾರ್ಟ್ ಫಿಲ್ಮ್ಸ್ ಹೆಂಗ್ ವರ್ಕ್ ಆಗ್ತದೆ ಅಂದ್ರೆ ಬ್ರೋ, 2 ರೀಸನ್. ಒಂದು ನೆಕ್ಸ್ಟ್ ಲೆವೆಲ್ ಸಬ್ಸ್ಕ್ರೈಬರ್ಸ್ ಆಗಿ ಅದಕ್ಕೇನಾರ ಅಮೌಂಟ್ ಬರ್ತೈತೆ ಅಂದ್ರೆ ಅದು ಬೇರೆ ಮ್ಯಾಟ್ರ್. ಈಗ ಝೀರೋ ಆಲ್ಮೋಸ್ಟ್. ಈಗ ನಮ್ದಂತರೂ ಏನೂ ಇಲ್ಲ, ಝೀರೋ. ಜನರಲಿ ಶಾರ್ಟ್ ಮೂವೀಸ್ ರೊಕ್ಕ ಯೂಟ್ಯೂಬ್ ತ್ರೂ ಬರಂಗಿಲ್ಲ. ಇಫ್ ಇನ್ ಕೇಸ್ ನೀವು ದೊಡ್ಡ ಯೂಟ್ಯೂಬ್ ಚಾನಲ್ಗೆ ಏನಾರ ಅದನ್ನ ಮಾರಿ ರೈಟ್ಸ್ ಗೀಟ್ಸ್ ತೊಗೊಳಿದ್ರೆ ಹಂಗೆ ಬರ್ತೈತಿ, ಅವ್ರ ವ್ಯೂಸ್ ಮೇಲೆ ಮತ್ತೆ ಅದೇನೇನೋ ಕೊಡ್ತಾರೆ. ಬಟ್ ನಾವು ಪ್ಯೂರ್ಲಿ ಮಾಡೋದು ನಾವು ಎಸ್ಟಾಬ್ಲಿಷ್ ಆಗೋದಕ್ಕೆ. ನಾವು ಈಗ ನಮ್ಮ ಕರ್ಕೊಂಡು ಯಾರು ಕತಿ ಬರಂಗಿಲ್ಲಲ್ಲ, ಅದ್ರ ಸಲುವಾಗಿ ನಾವು ಕತಿ ಬರದ ನಾವು ಒಂದು 2 ರೋಲ್ ತಗೊಂಡು ಮಾಡಿಬಿಡೋದು. ಕತಿ ಬರೆಯೋದಂದ್ರೆ ಬರ್ದಿರಿ ನೀವು ಆ್ಯಕ್ಚುಲಿ ಎಷ್ಟು ಮಾಡಿಬ್ರು? ನಾನು ಡೈರೆಕ್ಷನ್ ಮಾಡಿದ್ದು ಒಂದು ಕಾನ್ಸೆಪ್ಷನಲ್ ರ್ಯಾಪ್ ಸಾಂಗ್ ಕನಸು ಅಂತ ಮಾಡಿದ್ದೆ, ವಿತ್ ಸ್ಟೋರಿ ವಿತ್ ರ್ಯಾಪ್. ಅದು ಬಿಟ್ಟು ಶ್ರೇಯಸ್ ಶೆಟ್ಟಿ ಅವ್ರ ಜೊತೆ ಬಂತಲ್ಲ ನಿನಗೋಸ್ಕರ ಏನ್ ಬಂತಲ್ಲ, ಸೊ ಅದರದ್ದು ಪಬ್ಲಿಸಿಟಿ ಡಿಸೈನಿಂಗ್ ನಾ ಮಾಡಿದ್ದೆ. ಓಕೆ. ಅದ್ರ ನನ್ನ ಜೊತೆಗೆ ಟೈಟಲ್ ಡಿಸೈನಿಂಗ್ ಸ್ವಲ್ಪ ಮೇಘರಾಜ್ ಅವ್ರ. ಪಬ್ಲಿಸಿಟಿ ಡಿಸೈನ್ ಅಂದ್ರೆ ಏನದು? ಅದು ಪೋಸ್ಟರ್ಸ್, ಮೇನ್ ಪೋಸ್ಟರ್ಸ್ ಮೇಘರಾಜ್ ಅವ್ರು ಮಾಡ್ಯಾರ. ಅದು ಬಾಕಿ ಏನು ಥಂಬ್ನೇಲ್ಸ್ ಯೂಟ್ಯೂಬ್ ಅದೆಲ್ಲ ನಾನು ಮಾಡಿದ್ದೆ. ಅದ್ರ ಜೊತೆಗೆ ದಿಲ್ಲಿವಾಲ 2 ಏನು ನಮ್ಮ ಸ್ಟೋರಿ ಪ್ರಾಸೆಸ್ ಒಳಗೆ ನಾವು ಕೂತಿರ್ತೇವೆ, ಬರದ ಅವಂದು ಒಂದು ಸ್ವಲ್ಪ ರೊಕ್ಕ ಇಲ್ಲ. ಶಾರ್ಟ್ ಮೂವೀಸ್ನಾಗಿಲ್ಲಲ್ಲ? ಇಲ್ಲ. ಆಮೇಲೆ ಯೂಶಲಿ ನಾನು ಕೇಳಿದ್ದ ಪ್ರಕಾರ ಈ ಶಾರ್ಟ್ ಮೂವೀಸ್ನ ಇಟ್ಕೊಂಡೆ ಡೈರೆಕ್ಟರ್ ಅಂದ್ರೆ ಈಗ ದೊಡ್ಡ ಮೂವಿ ಮಾಡೋ ಪ್ಲಾನ್ ಇತ್ತಂದ್ರೆ ಅದು ಹೋಗ್ತಾ. ಹೌದು. ಈಗ ನೀವು ಬೆಂಗಳೂರಿಗೆ ಹೋದ್ರಿ ಅಂದ್ರೆ ಬ್ರೋ, ಫಸ್ಟ್ ಅವ್ರು ಕೇಳೋದ ನೀ ಏನು ಮಾಡಿ ಅಂತ ಹೇಳಿ. ಸೊ ಅವಾಗ ನಾರ್ಮಲಿ ನಾವು ತೋರಿಸ್ತೇವೆ ಇದನ್ನ ನಾವು ಮಾಡೀವಿ ಅಂತ ಹೇಳಿ. ಅವ್ರಿಗೆ ಇಷ್ಟ ಆದ್ರೆ ಕರ್ಕೋತಾರ, ಇಲ್ಲ ಅಂತಂದ್ರೆ ಇಲ್ಲ. ಈಗ ಅದು ಹೋಗ್ಬಿಟ್ಟೈತಿ, ಯಾವ್ಯಾವ ರೀಲ್ಸ್ ಮಾಡಿಪ್ಪ ನಿನಗೆ ಅನ್ನೋ ರೇಂಜಿಗೆ ಬಂದೈತಿ. ಇಲ್ಲ ಅನಿಸ್ತದೆ ಭಾಳ ಕಡಿಮೆ ಕಡೆ. ಹೆಂಗ ನಿನ್ ಕಾಸ್ಟಿಂಗ್ ನಿನ್ ಫಾಲೋವರ್ಸ್ ಮೇಲೆ ಅದಂತೂ ಐತೆ. ನಾ ಈಗೀಗ ಭಾಳ ಅಬ್ಸರ್ವ್ ಮಾಡಿ ಭಾಳ ಈಗ ನಮ್ಮನ್ನ ಎಷ್ಟೊಂದು ಜನ ಹಿಂಗೆ ಅಪ್ರೋಚ್ ಮಾಡ್ತಾರಲ್ಲ, ಜಸ್ಟ್ ಬಿಕಾಸ್ ಒಂದೇನೋ ಕ್ಯಾರೆಕ್ಟರ್ ಫೇಮಸ್ ಆಗುತ್ತೆ ಅದನ್ನ ಹಿಂಡಬೇಕು ಅನ್ನೋದು ಬಿಟ್ರೆ ನಮ್ಮ ಫಾಲೋವರ್ಸ್ನ ತಗೊಂಡು ಇದನ್ನ ಮಾಡ್ಬೇಕನ್ನ ನಮ್ದಲ್ಲ. ಅಂದ್ರೆ 100K ಮೇಲೆ ಐತೆ ನಮ್ದಿನ್ನು. ಅಷ್ಟಾದ್ರೂ ಅಷ್ಟಿದ್ದಾಗ ಹೋಗಿದ್ದಿಲ್ಲ ಒಂದು ಮೂವಿದಕ್ಕೆ. ಮತ್ತೆ ಹೌದು 100K ಪಾರ್ಟಿ ಗಿಟ್ಟಿ ಏನು ಅಲ್ ಬ್ರೋ ನಮ್ಗೆ ಮಾಡೋಣಂತ ಈಗ ಹೋಗೋಣಂತ. ಈಗ 200ಗೆ 169K ಮಾಡೋಣಂತ. ಓ ಹೌದು, 200 ಈಗ ಅಲ್ಲಲ್ಲ 169ಗೆ ಇನ್ನೊಂದು ಸ್ವಲ್ಪ ಅದು ಆಗ್ತೈತೆ. ಈ ಬರಲ್ಲ ಹಂಗಲ್ಲ ಬಿಡ. ಈ ಪಾಡ್ಕಾಸ್ಟ್ ನಾಳೆ ಬರ್ತೈತಿ, ನಾಳೆ ನಾಡ್ದು ವೇಟ್ ಮಾಡಿ ಹಂಗಾರ 169ಗೆ ಹಾಕೋನಲ್ಲ ಇದನ್ನ ಏನಂತ.
ಇದೇಳಿ ಬ್ರೋ ನೀವು ಅಂದ್ರಲ್ಲ ರೀಲ್ಸಿಂದ ನೋಡಿ ಹಂಗೆ ಯಾರದಾರ ನೀವು ರಿಯಲ್ ಎಕ್ಸಾಂಪಲ್ ನೋಡೇನ್ ಬ್ರೋ ಮೂವಿ ಹೆಸರು ಹೇಳ್ರಿ ಯಾವ ಮೂವಿ ಬೇಡ ನಾ ರಿಯಲ್ ಆಗಿ ನೋಡೇನಿ ಹೆಂಗಂತಂದ್ರೆ ನಾನು ಹುಡುಗ ಇದ್ಲ ಹುಡುಗ ಇದ್ಲ ಹುಡುಗ 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 ಓಕೆ ಟಿಕ್ಟಾಕರ್ ಟಿಕ್ಟಾಕ್ ಮಿಶಿ ಐತಿ ಅವಾಗ ಅಷ್ಟೆಲ್ಲ ಹೇಳಂಗಿಲ್ಲ ಒಬ್ಬೊಬ್ರದ್ದು ಇರಂಗಿಲ್ಲ ಹೆಂಗ್ ಬ್ರೋ ನಾ ಒಂದು ಇನ್ಸಿಡೆಂಟ್ ಹೇಳ್ತೇನೆ ನೋಡ್ರಿ ಬ್ರೋ ನಾನು ಬೆಂಗಳೂರಿಗೆ ಫುಲ್ ಟೈಮ್ ಇಲ್ಲಪ್ಪ ನಾನು ಸಿನಿಮಾನ ಮಾಡ್ಬೇಕಂತ ಹೇಳಿ ಹೋಗಿದ್ದೆ. ಡೈಲಿ ಕೆಲಸ ಏನು ಬೆಳಗ್ಗೆ ಹೇಳದ ಜಳಕ ಮಾಡೋದ ಪ್ರೊಡಕ್ಷನ್ ಕಂಪನಿಗೆ ಅಡ್ಡಾಡೋದ ಫಿಲ್ಮ್ ತೋರಿಸ್ತಾರಲ್ಲ ಹಂಗ ಪ್ರೊಡಕ್ಷನ್ ಕಂಪನಿಗೆ ಅಡ್ಡಾಡೋದ ಏನ್ ಮಾಡೋದಪ್ಪ ಅಂತಂದ್ರೆ ಹೋಗಿ ಸರ್ ನನಗೊಂದು ಸ್ಪಾಟ್ ಬಾಯ್ ಕೆಲಸ ಕೊಟ್ರಿ ಕೊಡಂಗಲ್ಲ ಒಳಗ್ ಹೋಗ್ಬೇಕ ಅದ್ರ ಸಲುವಾಗ ಅಂತ ಹೋಗಿ ಕೇಳ್ತಿದ್ದೆ ನಾ ಒಂದು ಸ್ಪಾಟ್ ಬಾಯ್ ಕೆಲಸ ಕೊಡ್ರಿ ನನಗಂತ ಹೇಳಿ. ಇಲ್ರಿ ನಮ್ದು ಟೀಮ್ ಆಲ್ರೆಡಿ ಸೆಟ್ ಐತಿ ಅಂತ ಆ ರೀತಿ ಅವ್ರದ್ದು. ನಾನು ಹೇಳಂಗಿಲ್ಲ ಯಾರ ಹೆಸರು. ಹೋಗೇನಿ ದೊಡ್ಡ ಡೈರೆಕ್ಟರ್ ಹೋಗೇನಿ ಹೊರಗೆ ನಿಂತನಿ ಇಲ್ಲ ಅವ್ರು ಇವತ್ತು ಆಫೀಸ್ದಾಗ ಇಲ್ಲ ಅಂತ ಹೇಳಿದ್ರೆ ಹೌದಣ್ಣ ಹಂಗಾರ ಅಂತೇಳಿ ನಾ ಹೊರಗೆ ಬಂದೆ. ವಾಪಸ್ ಮನಿಗೆ PGಗೆ ಹೋಗ್ತೇನೆ. PGಗೆ ಹೋಗಿ ಹಿಂಗೆ ರೀಲ್ ನೋಡ ಅಂತಾನೆ ಟಿಕ್ಟಾಕರ್ ಜೊತೆ ಫುಲ್ ಕುಣ್ದಾಡ ಅಂತಾರ ಪಿಕ್ಚರ್ ಪ್ರಮೋಷನ್ಗೆ. ನನಗೆ ಹೆಂಗ ಆಗ್ಬಿಡದ ಅವಾಗ ತಿಕ್ಕವ್ರೆಲ್ಲ ನನಗೆ ಬೆಂಕಿದ ಹತ್ತು ನನಗೆ ಏನ್ ಮಾಡಕ್ ಬರಂಗಿಲ್ಲ. ಏನು ನೀ ಅಷ್ಟು ಇಲ್ಲೇ ಅಲ್ಲ ನಿನ್ ಕಡೆ ಏನ್ ಮಾಡ್ಬೇಕಂದ್ರು ಅದು ಕರೆ ಸುಮ್ಮ ಅವ್ರಿಗೆ ಬೈಬೋದು ಒಂದು ಫ್ರಸ್ಟ್ರೇಷನ್ ತೆಗೆದು ರ್ಯಾಂಟ್ ವಿಡಿಯೋ ಮಾಡಿ ಫೇಮಸ್ ಆಗ್ಬೋದು ಮಾಡ್ಬೋದು ಬ್ರೋ. ಹಂಗೂ ಇಲ್ಲ ರ್ಯಾಂಟ್ ವಿಡಿಯೋಸ್ ಮಾಡಿ ಫೇಮಸ್ ಆಗ್ಬೋದು ಬಟ್ ನಿಂತೆಲ್ಲ ಬಂದಿಲ್ಲ. ಇಂಡಸ್ಟ್ರಿ ಈಗ ಹೇಳಿದ್ರಲ್ಲ ಈ ಟೈಪ್ ಹೆಸರು ಹೇಳ್ಬೇಡ್ರಿ ಹಂಗೆ ಯಾವ್ದಾರ ಇಂಡಸ್ಟ್ರಿ ಸ್ಟೋರಿ ಕೇಳಿದ್ರು ನೆನಪೈತಾನೆ ಯಾವ್ದಾರ ಈ ಆಕ್ಟರ್ ಹಿಂಗೆ ಮಾಡಿದ್ರು ಅವ್ರ ಒಬ್ಬರು ಡೈರೆಕ್ಟರ್ ಹಿಂಗೆ ಮಾಡಿದ್ರು ಅಂತ ಏನ್ರ ನಾ ನನ್ನ ಜೊತೆ ಆಗಿದ್ದೆ ಹೇಳ್ತೇನೆ. ಹೆಸರು ಹೇಳ್ಬೇಡ್ರಿ ನಡೀತೈತಿ ನಮಗೆ ನಡೀತೈತಿ ಅದ ನಿಂಗೆ ಅದಕ್ಕೆ ಸುಮ್ಮನೆ ಅದಕ್ಕಂತ ನಾನು ಅಲ್ಲೇ ಬೆಂಗಳೂರದಾಗಿದ್ದಾಗ ಒಬ್ರಿಗೆ ಭೇಟಿ ಆಗಿದ್ದೆ. ಅವ್ರೆ ನನಗವ್ರು ಪರಿಚಯ ಮೊದಲಿಂದ. ಸೊ ಭೇಟಿ ಆದಾಗ ಏನು ಹೇಳಿದ್ರೆ ಓಕೆ ಆ್ಯಕ್ಟರ್ ಆಗ್ಬೇಕಂತದಿ ಓಕೆ ಫೈನ್ ಸೊ ಏನು ಪ್ಲ್ಯಾನ್ ಐತಿ ನಿಂದ ಅಂತೇಳಿ ಅವರೆಲ್ಲ ಹೇಳಿದ್ದೆ ನಾನು ಈ ರೀತಿ ಒಂದು ಪ್ಲ್ಯಾನ್. ಸೊ ಈಗ ಸದ್ಯಕ್ಕೆ ಸಿನಿಮಾ ಅಂತೂ ಯಾರು ಕೊಡ ಅಂತಿಲ್ಲ ನಾ ಸೀರಿಯಲ್ಸ್ ಟ್ರೈ ಮಾಡ್ಲಿಕ್ಕಂತ ಬಂದೀನಿ ಅಂತೇಳಿ. ಅದು ಸೀರಿಯಲ್ಸ್ ಅದು ಬೇರೆ ಎಲ್ಲ ಫಡ ಅದು ಆಮೇಲೆ ಮಾತಾಡೋಣ. ಅದು ಮಾತಾಡಿ ಎಲ್ಲ ಆದಮೇಲೆ ಇಲ್ಲ ಪ್ಲ್ಯಾನ್ ಇಟ್ಕೊಂಡು ಬರ್ಬೇಕು ಒಟ್ಟ ಪೂರ್ತಿ ಪ್ರಾಪರ್ ಪ್ಲಾನ್ ಇರ್ಬೇಕು ನೀ ಯಾರ್ಯಾರಿಗೆ ಬೆಟ್ಟ ಆಗ್ತಿ ಯಾರ್ಯಾರಿಗಿಲ್ಲ ಅಂತ ಎಲ್ಲ ಹೇಳಿದ್ರು ನನಗೆ. ಜೆನ್ಯೂನ್ ಅನ್ನಿಸ್ತು ನನಗೆ ಆ ಟೈಮ್ ಹೌದಪ್ಪ ಪ್ಲಾನ್ ಇಟ್ಕೊಂಡು ಬರ್ಬೇಕಂತೇಳಿ. ಅವತ್ತ ಇನ್ನೊಂದು ಇಂಟರ್ವ್ಯೂದಾಗ ಅವ್ರದ ಮಾತು ಏನಂತಂದ್ರೆ ಪ್ಲಾನ್ ಇಟ್ಕೊಂಡು ಬರಬಾರ್ದ್ರಿ ಹಂಗ ನುಗ್ಗಬೇಕು ಕೆಲಸ ನುಗ್ಗಿದ್ರೆ ನಿಮ್ದು ಆಗ್ತೈತಿ ಪ್ಲಾನ್ ಇಟ್ಕೊಂಬಂದ್ರೆ ಏನೂ ಆಗೋದಿಲ್ಲ ಅಂತ. ಈಗ ನಾ ಯಾವ್ದು ನಂಬಕ್ಕ ಯಾವ್ದು ನಂಬಲಿಲ್ಲ ಇಬ್ಬರು ಮಾತಾಗ ಈಗ ಅವ್ರಿಗೆ ತೋರಿಸ್ಬೇಕಾಯ್ತು ಸರ್ ಏನ್ ನೀವು ನಿಮ್ದೇನ್ ಪ್ಲಾನ್ ಐತೆ ಅದನ್ನಾರ ಹೇಳ್ರಿ ಅನ್ಬೇಕಿತ್ತು ನಾನು. ಈ ರೀತಿ ಮಾಡಿದ್ರು ನಮಗೆ ಏನಾರ ತೊಗೊಂಡ್ರೇ ಇಲ್ಲ ಅವರು ಇಲ್ಲ ಮತ್ತು ನೋಡ ಅವ್ರ ಪ್ರಕಾರ ಹೆಂಗ ಪ್ಲಾನ್ ಇರ್ಲಾರ್ದಂಗೆ ಬರ್ಬೇಕು. ಇವ ಪ್ಲಾನ್ ಇಟ್ಕೊಂಡು ಅಲ್ಲಿ ಪ್ರಾಬ್ಲಮ್ ಆಗಿತ್ತು. ಅದು ಹಿಂಗೆ ಯಾವ ಸೀನ್ ಆಗಿಲ್ಲ ಅಂದ್ರೆ ಈಗ ನಾವು ಕೇಳಿದ್ವಿ ನೋಡಿಲ್ಲ ಈ ಆಕ್ಟರ್ ಹಿಂಗೆ ಮಾಡಿದ ಇವಂಗೆ ಹೊಡೆದು ಕಳಿಸ್ಬಿಟ್ರ ಬಿಡಿಸ್ಕಳಿಸಿದ ಹಾಗೇನಿಲ್ಲ ಅಂತದೇನಿಲ್ಲ. ಇಲ್ಲ ಅಂಥವ್ರು ಮೀಟ್ ಆಗಿಲ್ಲ ಮೀಟ್ ಆಗಿಲ್ಲ. ಅದನ್ನ ಎಲ್ಲ ವರ್ಕ್ ಮಾಡ್ರಿ ಯಾವ್ದಾರು ಫಿಲ್ಮ್ ವರ್ಕ್ ಮಾಡಿರಿ? ಇಲ್ಲ ಬ್ರೋ ಇದು ಯುವರತ್ನ ಮಾಡಿ ಯುವರತ್ನ ಒಳಗೆ ವರ್ಕ್ ಮಾಡಿ. ಏನ್ ಮಾಡಿದ್ರೆ ಯುವರತ್ನದಾಗ ಅಸಿಸ್ಟೆಂಟ್ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಮಾಡಿದ್ದೆ. ಅಸಿಸ್ಟೆಂಟ್ ಆರ್ಟಿಸ್ಟ್ ಕೋಆರ್ಡಿನೇಟರ್ ಅಂದ್ರೆ ಈಗ ನಿಮ್ಗೆ ಏನದ ಅಂದ್ರೆ ಲೈಕ್ ಈಗ ಹೆಂಗ್ ಬ್ರೋ ಯುವರತ್ನದಾಗ ಕಂಪ್ಲೀಟ್ಲಿ 200-300 ಹುಡುಗರು ಸ್ಟೂಡೆಂಟ್ಸ್. ಸೊ ನಾ ಏನ್ ಅನ್ಕೊಂಡ್ಬಿಟ್ಟಿದ್ದೆ ಅಂತಂದ್ರೆ ಸ್ಟೂಡೆಂಟ್ಸು ಅಲ್ಲೇ ಇರೋರಿಗೆ ತಗೊಂಡಿರ್ತಾರೆ ಬಿಡ ಅನ್ಕೊಂಡಿದ್ದೆ. ನಾ ಹಂಗಿರಲ್ಲ. ನಾನು ಹೋದಾಗ ಫಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಆಮೇಲೆ ಆ ಕೆಲಸ ಇಂಟ್ರೆಸ್ಟ್ ನೋಡಿ ನನಗೆ ಅದು ಕೊಟ್ಟಿದ್ರೆ. ಸೊ ಹೆಂಗಂತಂದ್ರೆ 200 ಜನ ರಾತ್ರಿ ನಮ್ದು ಮಾರ್ನಿಂಗ್ 5 ಗಂಟೆ ಶೆಡ್ಯೂಲ್ ರಾತ್ರಿ 11 ಗಂಟೆಗೆ ಮುಗೀತಿತ್ತು. 11 ಗಂಟೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡ್ತಿದ್ರು ಸಿನಿಮಾದ. ಕಾಲ್ ಮಾಡಿ ಇವ್ರು ಬೇಕು ನಮಗೆ ನಾಳೆ ಸೆಟ್ಟಿಗೆ ಅಂತ ಹೇಳಿ ಅವ್ರಿಗೆ ಅರೇಂಜ್ ಮಾಡ್ಬೇಕು ನಾವು. ಸೊ ದಟ್ ಇಸ್ ಆರ್ಟಿಸ್ಟ್ ಕೋಆರ್ಡಿನೇಟರ್. ಸೊ ಹೆಂಗ 200-300 ಹುಡುಗರು ಇದ್ದಾಗ ಒಂದು ಶಾಟ್ ಅವ್ರು ಮೊನ್ನೆ ತಗೊಂಡಿರ್ತಾರೆ. ಈಗ ಅದ್ರದ್ದು ಕಂಟಿನ್ಯೂಟಿ ನಾಡ್ದು ಮಾಡ್ತಿರ್ತಾರೆ. ಸೊ ಅದನ್ನ ಅದೇ ಡ್ರೆಸ್ ಹಾಕೊಂಡು ಏನು ಅದನ್ನೆಲ್ಲ ನಾವು ಅವ್ರಿಗೆ ಆರ್ಟಿಸ್ಟಿಗೆ ಹೇಳ್ಬೇಕು. ಅವ್ರು ಅದನ್ನ ಹಾಕೊಂಡ ಬರ್ಬೇಕು. ಅದೆಲ್ಲ ನಾವು ಕೋಆರ್ಡಿನೇಟ್. ಈಗ ಒಂದ್ ವೇಳೆ ಆ ಹುಡುಗ ಈ ಹುಡುಗ ನಮ್ಗೆ ಆಗಿಲ್ರಿ ಅಂದ್ರೆ ಏನ್ ಮಾಡೋದು? ಆಗಿಲ್ಲ ಅಂತಂದ್ರೆ ಏನ್ ಮಾಡಕ್ ಬರಂಗಿಲ್ಲ ಹಾಕೊಂಡ್ ಬರಬೇಕವ ಅವತ್ತು. ಅಲ್ಲ ನೀವೇನ್ ಮಾಡ್ತೀರ? ಬರಂಗಿಲ್ಲ ಅಂದ್ರೆ ಉಗುಳಿಸ್ಕೋಬೇಕು ನಾವು ಅಷ್ಟೇ. ಅದನ್ನ ಕೇಳಿದ್ದೆ ಉಗುಳಿಸ್ಕೋಬೇಕ ಹಂಗ ಕೆಟ್ಟ ಉಗುಳಿಸ್ಕೊಡ.
ಯಾವುದೋ ಒಂದು ಸೀನ್ ನಾ ಯೆಲ್ಲೋ ಕಲರ್ ಹಾಕೊಂಡು ಹೋಗ್ಬಿಟ್ಟೇನೆ. ಯೆಲ್ಲೋ ಕಲರ್ ಕ್ಯಾಮ್ರಾದಾಗ ಎದ್ದು ಹೊಡಿತೈತೆ. ಹೌದು, ವೈಟ್ ಎಲ್ಲೋ ಏನೋ ಇದನ್ನ ಮಾಡ್ತಾರೆ. ನಾನು ಅವಾಗ ಸುದೀಪ್ ನನ್ನ ಮಯಾಗ ಇದ್ದ, ನನಗ ಕೂಲಾಗಿದ್ಲ ಹಂಗ ಬಿಟ್ಕೊಂಡಿದ್ದ. ಸೊ ಯಾವ ರೇಂಜಿಗೆ ಸೀನ್ ನಡೆದೈತಿ, ಹಿಂದೆ ಕ್ರೌಡ್ ನಿಂತಿದ್ದೆ ನಾನು. ಅಲ್ಲಿ ಆಕ್ಷನ್ ಅಂತಂದ ತಕ್ಷಣ ಪುನೀತ್ ಸರ್ ಹಿಂಗೆ ಪಾಸ್ ಆಗ್ತಾರ, ಹೀರೋಯಿನ್ ಅವ್ರಿಗೆ ಹಿಂಗೆ ನೋಡಿ ವಾಪಸ್ ಹಿಂಗೆ ಏನೋ ಯೋಚನೆ ಮಾಡ್ತಾರೆ. ಅದೊಂದು ಶಾರ್ಟ್ ಹಿಂದೆ ನಿಂತೇನೆ ನಾನು. ಕ್ಯಾಮ್ರಾದಾಗ ನಾನದೇನಿ ಹೈಟ್ ಅಲ್ಲ, ನಾನು ಹೀರೋಯಿನ್ಕಿನ ಹೈಟ್ ಕಾಣತೀನಿ. ಕ್ಯಾಮ್ರಾದಾಗ ಹಿಂಗೆಲ್ಲ ಮಾಡ್ಕೊಳ್ಳೋದು. ಯಾವನವನು ತಲೆ ಬಾಚ್ಕೊಳ್ತ ತೆಗೆದು ಓಡಿಸ್ರು ಅವ್ನಿಗೆ ಹೊರಗಡೆ ಅಂತ ನಿಂತ್ರ ಬಂತು ಒಂದು ಸೌಂಡ್. ಸರ್ ತಡ್ರಿ ಅಂತ ಓಡೋಗ್ಬಿಟ್ಟೆ. ಅಲ್ಲಿ ನಿಂತ್ರ ಸೈಕ್ ಸೀನ್ ಏನಂತಂದ್ರೆ ಇನ್ನೊಂದು ಆಂಗಲ್ ಇಟ್ಟಾರ ಅವ್ರು. ನಾ ಆ ಕ್ಯಾಮ್ರಾ ಮುಂದೆ ಹೋಗಿ ನಿಂತೇನೆ. ಅಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಸೈಡಿಗೆ ಹಾಕೊಂಡು ನಿಂತೇನೆ. ಅವ್ರು ಅವ ಇನ್ನೇ ಇಲ್ಲದ ನೋಡಿ ಹೊರಗೆ ಹಾಕ್ರ ಹಂಗೆ ಸೆಟ್ ಇರ್ತಾರ ಅಂತ ಬದ. ನೀ ಅನ್ಬೇಕು ಅಸಿಸ್ಟೆಂಟ್ ಇದ್ರಿ ಅಂತ, ಕೋಆರ್ಡಿನೇಟರ್ ನಾನಂತೆ. ಯುವರತ್ನ ಭಾರಿ ಸೀನ್ಸ್ ಅದ. ಯುವರತ್ನ ಆಕ್ಚುಲಿ ಹೌದು, ಭಾಳ ಜನ ಧಾರವಾಡ KUD KCD ಅಂದ್ರೆ ಎಲ್ಲ ಆರ್ಟಿಸ್ಟ್ ಇಲ್ಲಿ ಲೋಕಲ್ ಇದಾರೆ. ಲೋಕಲ್ ಇಲ್ಲಿ ಅವರು ಕೆಲವೊಂದಿಷ್ಟು ಜನಕ್ಕೆ ಕರ್ಕೊಂಬಂದಿದ್ರ. ಒಂದು 30-35 ಆರ್ಟಿಸ್ಟ್ ಅವ್ರು ಬೆಂಗಳೂರಿಂದ ಕರ್ಕೊಂಬಂದಿದ್ರಲ್ಲ. ಇಲ್ಲ ಲೋಕಲ್ ಉಳ್ಕಿದವ್ರೆಲ್ಲ ಇಲ್ಲೇ ಇರ್ತಿದ್ರು ಅವ್ರನ್ನ. ಅವರಿಗೆ ಹೋಟೆಲ್ ಮಾಡಿದ್ರು. ಅದೇ ಇಲ್ಲ ಸುತ್ತಮುತ್ತಲ ಹೋಟೆಲ್ ಎಲ್ಲ ಮಾಡಿದ್ರು. ಅಪ್ಪು ಸರ್ ಮಯೂರಾದಿತ್ಯ ಒಳಗಿದ್ರು. ಅದು ಬಿಟ್ರೆ ಬಾಕಿಯವ್ರಿಗೆ ಅಲ್ಲೇ ಅದು ಮಯೂರಾದಿತ್ಯನಾಗಿದ್ರು ಮಯೂರಾದಿತ್ಯ ಒಳಗಿದ್ರು. ಅಲ್ಲೇ ಅಲ್ಲ ಮತ್ತೆ ಅವ್ರ ಪ್ರತಿ ಸಲ ಅಲ್ಲೇ ಇರ್ತಾರೆ. ಹೌದು. ಸೊ ಅದು ಆದ್ರೆ ಏನ್ ಬ್ರೋ ಇವರ ಹೆಂಗಿತ್ತು ಅವ್ರ ಜೊತೆ ಲೈವ್ ಅಪ್ಪು ಸರ್ದು ಅವಾಗ ಅದು ನನಗೆ ಇನ್ನ ಏನ್ ರಿಗ್ರೆಟ್ ನನ್ನ ಜೀವನದಾಗ ಅಂದ್ರೆ ಅವ್ರ ಜೊತೆ ಒಂದು ಫೋಟೋ ಇಲ್ಲ ನಂದು. ಹೌದಾ? ನಂದು ಫೋಟೋ ಇಲ್ಲ ಬೈ. ನಾ ಅವ್ರು ನೋಡಿನೂ ಇಲ್ಲ, ಅವ್ರ ಜೊತೆ ಫೋಟೋನೂ ಇಲ್ಲ. ಅದು ನಮ್ ಡಬಲ್ ರಿಗ್ರೆಟ್. ನೀನ್ ನೋಡಿ ಅಲ್ಲ ಆಕ್ಚುಲಿ. ಹೆಂಗಂತಂದ್ರ ಅವಾಗ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇತ್ತು ಬ್ರೋ. ಅದು ಒಟ್ಟ ಫೋಟೋಸ್ ತಗೋಬಾರ್ದು ಹೇಳಿ. ನಮಗೂ ಏನಿತ್ತ ಎಲ್ಲಿ ಸಿಗ್ತಾರ, ಆಮೇಲೆ ನಾವು ಅವ್ರ ಜೊತೆನೂ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಡೋರು ನಾವು. ಸೊ ಸಿಗ್ತಾರ ಬಿಡು ಮುಂದೆ ತಕ್ಕೊಳ್ಳೋಣ ಅಂತ ಹೇಳಿ ನಮ್ದು ಫೋಟೋ ತಕ್ಕೊಡಿಲ್ಲ. ಅದು ಆಮೇಲೆ ಹೆಂಗಾಗ್ಬಿಡ್ತಂದ್ರೆ ಸೆಟ್ ಒಳಗೆ ಅವ್ರಿಗೆ ನೋಡಿದ ಕೂಡ ನಮಗೆ ಖುಷಿ ಆಗತ್ಬಿಡ್ತೆ. ಅವ್ರದ್ದು ಹೆಂಗೆ ಗೊತ್ತು ಬ್ರೋ, ಸೆಟ್ ಒಳಗೆ ಬರ್ತಿದ್ರ ಕೂಡ್ತಿದ್ರ ಅವರಿಗೆ ಒಂದು ಮಾರಿಗೋಲ್ಡ್ ಬಿಸ್ಕಿಟ್, ಒಂದು ಕಪ್ ಚಾ, ಏನು ಬೇಡ ಅವರಿಗೆ. ಚೇರ್ ಮೇಲೆ ಕೂತು ಆರಾಮ್ಸರಿ ಅವ್ರದ್ದು ಕನ್ನಡದ ಕೋಟ್ಯಾಧಿಪತಿ ಸ್ಕ್ರಿಪ್ಟ್ ಓದ್ತಿದ್ರೆ ಅವ್ರಿಗೆ ಅಷ್ಟು ನೋಡ್ಕೊಂಡು ನಮಗೆ ಖುಷಿ. ಅಲ್ಲ, ಕನ್ನಡದ ಕೋಟ್ಯಾಧಿಪತಿ ಆ ಟೈಮಿಗೆ ಇತ್ತು. ಅದ್ರ ಜೊತೆಗೆ ಮೂವಿ ಜೊತೆಗೆ ಅದ್ರ ಸ್ಕ್ರಿಪ್ಟ್ ಅದನ್ನ ಯಾವಾಗ ಶೂಟ್ ಮಾಡ್ತಿದ್ರು ಅವ್ರ 1 ವೀಕ್ ಶೆಡ್ಯೂಲ್ ಇಲ್ಲಿ ಬರ್ತಿದ್ರು, ಮತ್ತೆ ಸೀದಾ ಹೋಗಿ ಶೂಟ್ ಮಾಡ್ತಿದ್ರು ಸ್ಯಾಟರ್ಡೆ ಸಂಡೇ. ಓಹೋ, ಹಂಗಿತ್ತನ ಅದ. ಹೆಂಗ ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ರು. ನಾವು ನೋಡಿವಿ, ನಮಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಪ್ರೊಸೆಸ್. ನಾವು ಮೊಬೈಲ್ ಅವ್ರು ಕೂತ್ ನೋಡೋಬೇಕಾದ್ರೆ ನಮಗೆ ಯಾರೋ ಇಲ್ಲ ಕನ್ನಡದ ಕೋಟ್ಯಾಧಿಪತಿ ಸ್ಕ್ರಿಪ್ಟ್ ಓದ್ಲಿಕತ್ತಾರ. ಸೊ ಆ ರೀತಿ ಒಂದು ಏನೋ ಭಾಳ ಸ್ಟ್ರಿಕ್ಟ್ ಅಂತ ಏನೂ ಇಲ್ಲ, ಚಿಲ್ಲ ಭಾಳ ಚಿಲ್ಲ ಇದ್ರು. ಹೆಂಗ ಯಾರ ತಪ್ಪು ಮಾಡಿದ್ರು ಡೈರೆಕ್ಟರ್ ಹಂಗ ಅಂದ್ರು ಕೆಟ್ಟ ಬೈದು ಬಿಡೋರು ಅವ್ರು. ಅಪ್ಪು ಸರ್ ಚೆನ್ನಾಗಿ ಮಾಡಮ್ಮ ಹಂಗ ಅವ್ರು ಭಾಳ ಸಿಂಪಲ್. ಈ ಡೈರೆಕ್ಟರ್ ಯಾರಿದ್ರ? ಸಂತೋಷ್ ಆನಂದ್ರ. ಹೌದಣ್ಣ, ಅವ್ರು ಸ್ಟ್ರಿಕ್ಟ್ ಅದಾನ ಪೂರ. ಅವ್ರ ಮಕ ನೋಡಿದ್ರೆ ಅನಿಸ್ತೈತೆ ಒಂದು ಸ್ವಲ್ಪ. ಅವ್ರಕಿನ್ನ ಆಜು ಬಾಜು ಏನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ರಲ್ಲ, ನೆಕ್ಸ್ಟ್ ಲೆವೆಲ್ ಸ್ಟ್ರಿಕ್ಟ್ ಇತ್ತು. ಅವು ಹೆಂಗ ಒಂದ್ಸಲಿ ಒಂದು ಪಿಯೋನ್ ರೋಲ್ ಕೊಟ್ಟಾರ ನನಗೆ. ಪಿಯೋನ್ ರೋಲ್ ಕೊಟ್ಟಾರ. ಅದ ನಾ ಹೈಟ್ ಅದೇನ್ ಬ್ರೋ, ನನಗೆ ಅವು ಸೆಟ್ ಆಗಿಲ್ಲ. ಅರಿವಿ ಶರ್ಟ್ ಇಲ್ಲಿ ಮಟ್ಟ ಬಂತ ಕರೆಕ್ಟ್, ಪ್ಯಾಂಟ್ ಇಲ್ಲಿಗೆ ನಿಂತು ಬಿಡ್ತ. ಹೊರಗೆ ಬಂದೆ ಹಿಂಗೆ ಹಾಕೊಂಡ್ ಡ್ರೆಸ್ಸು, 4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬಿದ್ದು ನಗಾಕತ್ತ ಬಿಟ್ರೆ. ಏನ್ ಮಾಡ್ಲಿ, ಅಸಹ್ಯ ಮಾಡ್ತೀರಿ ಎಲ್ಲ ನಿಮ್ಮರಂತೇಳಿ. ನಾನು ಅಲ್ಲಿ ನಿಂತ ಅಲ್ಲಿ ನಿಂದ್ರ ಅಂತೇಳಿ ಫೋಟೋ ತಗೊಂಡ್ರು. ನಾನು ಅದು ಇನ್ನ ಮಟ್ಟ ಫೋಟೋ ಇಟ್ಕೊಂಡು ಯಾರಿಗೆ ಗೊತ್ತು. ಅದೇ ಇವ್ರಿಗೆ ಡೈರೆಕ್ಟ್ರಿಗೆ ಕಳ್ಸಾಕದ್ ನೋಡ್ರಿ ಹಿಂಗಾಗೈತಿ ಸೆಟ್ ಆಗಿಲ್ಲ ಅಂತ ಹೇಳಕ್ ಕಸಿರು. ಅಲ್ಲ ನಾನು ಹಂಗ ಅನ್ಕೊಂಡು ಸುಮ್ಮನೆ ಇಲ್ಲ ಮೀಮ್ ಗಿಮ್ ಬಂದ್ ನೋಡಕ್ಕೆ ಇದಾದ್ಮೇಲೆ ಅವ್ರು ಮೀಮ್ ಮಾಡಿ ಹಾಕ್ಬಿಡ್ಬೇಕು ಅದನ್ನ. ಸುಮ್ಮನೆ ಐಡಿಯಾ ಕೊಡ್ತಿಲ್ಲ ನೀನು ಅವ್ರಿಗೆ. ಅಲ್ಲ ಈಗ ಪಿಕ್ಚರ್ ಒಳಗೆ ಒಂದರ ಯಾವ್ದ್ರಾಗ ಕಂಡು ಇಲ್ಲೋ ಅದೇ ಒಂದು ಸೀನ್ ಅದೇ ಅದೇ ಯಾವ ಒಂದು ಸೀನ್ ಅಪ್ಪು ಸರ್ ಬಾಜುನ ಮಾಡಿದ್ದೆ, ಅದು ಕಟ್ ಮಾಡ್ಬಿಟ್ರ. ಫೈನಲ್ ಪ್ರಾಡಕ್ಟ್ ಅಲ್ಲೇ ನೋಡಿದ್ರೆ ಕಾಣಿಸ್ತೆ. ಅದು ಮತ್ತೆ ಮೊದಲೇ ಹೇಳಿದ್ರೆ ಹಾಲಿನ ಅಭಿಷೇಕ ಮಾಡ್ತಿದ್ವಿ. ಅಪ್ಪು ಸರ್ ಮೂವಿ ಒಳಗೆ ಬಂದೆ ಅಂದ್ರೆ ಅದು ಮಜಾನ ಬೇರೆ. ಬೇಡ ನಮ್ದು ಈಗ ರಿಲೀಸ್ ಆತಂದ್ರೆ ಅಪ್ಪಿ ತಪ್ಪಿ ಆಗ್ತತ್ತು. ಆ ಟೈಮ್ನಾಗ ಜೋರ್ದಾರ್ ಮಾಡೋಣ. ಆಗ 2 ಮಕ್ಳು ಇರ್ತಾವೆ ಪಿಕ್ಚರ್ದಾಗ ಅಂದ ತಕ್ಷಣ ಅಲ್ಲೇ ಅದನ್ನ ನೋಡ್ರಿ ಅಂತೇಳಿ ದೊಡ್ಡ ಸ್ಕ್ರೀನ್ ಎದ್ದು ಕಾಣಿಸ್ತಾನ್ರಿ, ಅದಕ್ಕೆ ವೇಟ್ ಮಾಡಿದ್ವಿ ಎಷ್ಟು ದಿವಸ ಅಂತ. ಹೈಟ್ ಇದ್ದವ್ರು ಯಾರು ಕಾಣಿಸ್ತಾರ ಅವ್ರು ನೋಡ್ರಿ. ಅದೊಂದು ಫಿಲ್ಮ್ ಮತ್ತೆ ಯಾವ ಫಿಲ್ಮ್ ಮಾಡಿ ಇಲ್ಲ. ಅದು ಬಿಟ್ಟು ಓಲ್ಡ್ ಮಾಂಕಿಗೆ ವರ್ಕ್ ಮಾಡಿದೆ ಬ್ರೋ.
ಆಸ್ ಅ ಇಲ್ಲೇ ಹುಬ್ಳಿ ಧಾರವಾಡ ಮಾರ್ಕೆಟಿಂಗ್ ಹ್ಯಾಂಡಲ್ ಮಾಡಿದೆ. ಅದು ಒಂಥರ ಬೇರೆ ಎಕ್ಸ್ಪೀರಿಯನ್ಸ್. ಚಲೋ ಆಯ್ತು. ಇಲ್ಲಿ ನಮ್ಮ ಮಂದಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಿಲ್ಲ, ಆದ್ರೆ ಪ್ರಮೋಷನ್ ಅಂದ್ರೆ ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ನಂಗೆ. ಶ್ರೀನಿ ಸರ್ ಮತ್ತು ಶ್ರುತಿ ಮ್ಯಾಮ್ ಚಾನ್ಸ್ ಕೊಟ್ಟಿದ್ರು ಅದು ಮಾಡಿ ಅಲ್ಲಿದ್ ನೋಡೋಣ ಅಂತ ಹೇಳಿ. ಸೊ ಶ್ರುತಿ ಹರಿಹರನ ಯಾರು? ಅಲ್ಲಲ್ಲ, ಶ್ರೀನಿ ಸರ್ ವೈಫ್, ಅವರು ಮಾರ್ಕೆಟಿಂಗ್ ಹೆಡ್ ಕಂಪ್ಲೀಟ್. ಹೌದಾ? ಆಸ್ ಇಫ್ ಅವ್ರ ವೈಫ್ ಫುಲ್ ಫೇಮಸ್ ಅನ್ನೋರಂಗ ಶ್ರುತಿ ಮ್ಯಾಮ್ ಅಲ್ಲೆಲ್ಲರಿಗೂ ಗೊತ್ತು. ಹೌದಾನೆ? ಆಕ್ಟ್ರೆಸ್ ಅನ್ಕೊಂಡೆ ಫಸ್ಟ್. ಇಲ್ಲ ಅವ್ರಿಗೆ ಎಲ್ಲರೂ ಒಟ್ಟು ನಿನಗೆ ಇಂಡಸ್ಟ್ರಿ ಒಳಗೆ ಹೋಗೋದೈತೆ. ಸೊ ಏನೇನಂತ ಟ್ರೈ ಮಾಡಿದ್ ನೀನು? ಸ್ಯಾಕ್ರಿಫೈಸ್ ಯಾಕಂದ್ರೆ ಸ್ಯಾಕ್ರಿಫೈಸ್ ಇಲ್ಲಂಗೆ ಚಾನ್ಸ್ ಇಲ್ಲ. ಅದು ಹೆಂಗೆ ಗೊತ್ತು ಬ್ರೋ, ನಾನು ಒಂದು ಫಿಲ್ಮಿಗೆ ಸ್ಪಾಟ್ ಬಾಯ್ನು ಮಾಡೇನಿ, ಛತ್ರಿ ಹಿಡಿಯೋದೆಲ್ಲ. ಸೊ ಅದು ಹೆಂಗಂತಂದ್ರೆ ನಮ್ಮ ಮನ್ಯಾಗ ಹೆಂಗೆ ಸ್ವಲ್ಪ ಅವಾಗ ಸಿನಿಮಾ ಅಂತಂದ್ರೆ ಏನ ಇನ್ನ ಮಟ್ಟ ಆಯ್ತದ. ಸಿನಿಮಾ ಅಂದ್ರೆ ಸ್ವಲ್ಪ ಬೇಡ ನಮ್ಮಂಥವ್ರಿಗಲ್ಲ ಅಂತೇಳಿ. ಬಟ್ ನಮ್ಮಂಥವ್ರಿಗಲ್ಲ ಅಂತಂದ್ರೆ ಹೆಂಗ್ ಮತ್ತೀಗ ಈಗ ನಾ ಎಕ್ಸಾಂಪಲ್ ಕೊಡ್ತೇನೆ ನಮ್ಮ ಮಮ್ಮಿಗೆ ಏನಂತಂದ್ರೆ ನೋಡ ಯಶ್ ಹೆಂಗ್ ಬೆಳೆದಾರ ಅದೆಲ್ಲ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮಕ್ಕೊಂಡು ಅವೆಲ್ಲ ನನ್ ಮುಂದೆ ಮಾತಾಡ್ಬೇಡ ಅಂತಾರ. ಅದ್ರಿಂತ ಹಾಳಾದವ್ರು ಅದಾರ ಹೇಳಂತಾರ. ಹೌದು, ಭಾಳ ಅದಾರ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕೇಳ್ಬೇಕು ನೀವು. ಇಲ್ಲ ಸೊ ಆ ರೀತಿ ಏನ್ ಬಿಡ್ಬ್ರು. ಆದ್ರೆ ಏನು ಸ್ಯಾಕ್ರಿಫೈಸ್ ಅಂತಂದ್ರೆ ಕಂಪ್ಲೀಟ್ ಈ ಆ್ಯಕ್ಟಿಂಗದ್ದು ಏನೇನು ಐತಲ್ಲ ಆ ಪ್ರೊಸೆಸ್ ಒಳಗಡೆನ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲ ಒಮ್ಮಕ್ಲೆ ಬಂದ್ಬಿಟ್ಟು ಎಲ್ಲ. ಸೊ ಆ್ಯಕ್ಟಿಂಗ್ ಬಿಡ್ಬೇಕಾತ ನಮ್ದು, ಆ್ಯಕ್ಟಿಂಗ ಬಿಡ್ಬೇಕಾತ್ ನಾನು. ಆ ರೀತಿ ಆಗ್ಬಿಡ್ತ ಆ್ಯಕ್ಟಿಂಗ ಬಿಡ್ಬೇಕಾತ್ ನಾನು. ಏನ್ ನೀನು ಯಾವ್ದ್ರಾಗ ಚಲೋ ಇದ್ದೆ? ಆ್ಯಕ್ಟಿಂಗ್ನಾಗ ಚಲೋ ಇದೆಯೋ ಡೈರೆಕ್ಷನ್ಯಾಗೋ? ನನ್ನ ಪ್ರಕಾರ ನಾನು ಆ್ಯಕ್ಟಿಂಗ್ ಚಲೋ ಮಾಡ್ತೇನೆ. ಲೈಕ್ ಯಾವ ಟೈಪ್? ನನಗೆ ನೀವು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ಸ್. ರೊಮ್ಯಾಂಟಿಕ್ ಮಾಡಿಲ್ಲ. ರೊಮ್ಯಾಂಟಿಕ್ ಸೀನ್ ಮಾಡೋದು ರೊಮ್ಯಾನ್ಸ್ ಮಾಡೋಣ, ರೊಮ್ಯಾಂಟಿಕ್ ಸೀನ್ ಇದನ್ನ ಮಾಡಿಲ್ಲ. ಸುಮ್ಮನೆ ರೊಮ್ಯಾನ್ಸ್ ಮಾಡೋಣ, ಅದು ಯಾವ್ದು ಬೆಟರ್ ಡಿಎಮ್ ಹಂಗೆ ಮಾಡ್ತಿರ್ಬೇಕು. ಹೇಗೆ ಐ ವಾಂಟ್ ಪ್ರಾಕ್ಟೀಸ್ ರೊಮ್ಯಾಂಟಿಕ್ ಸೀನ್. ಕ್ಯಾನ್ ಯು ಆರ್ ಯು ಫ್ರೀ ಟುನೈಟ್ ಅಲ್ಲ ವಟೆವರ್. ಇಲ್ಲ ಹಿಂಗೆ ಲೆಟ್ಸ್ ಡೂ ಕಾಸ್ಟಿಂಗ್ ಕೌಚ್ ಅಂತ. ಲೆಟ್ಸ್ ಡೂ ಕಾಸ್ಟಿಂಗ್ ಕೌಚ್ ಟುಡೇ, ಲೆಟ್ಸ್ ಪ್ರಾಕ್ಟೀಸ್ ಕಾಸ್ಟಿಂಗ್ ಕೌಚ್. ಇನ್ ಮ್ಯಾಗಿಂತ ನಾ ಯಾರಿಗಾರ ನಿಜವಾಗ್ಲೂ ಮೆಸೇಜ್ ಮಾಡಿದೆ ಅಂದ್ರೆ ಅವ್ರು ಇದೇ ಯೋಚನೆ ಮಾಡ್ಬೇಕು ನೋಡಿ. ಮಾಡೋರ ಅದಿಲ್ಲ ಇಲ್ಲ ಅದ್ರ ಯಾವ್ದಾರ ನೀನು ಸೀರಿಯಸ್ ರೋಲ್ ಅಂದ್ರೆ ಲೈಕ್ ನೀ ಅಲ್ಲ ಫಸ್ಟ್ ಆಫ್ ಆಲ್ ನಿನ್ ತಲೆಗಿದ್ದೇನೆ ಹೀರೋ ಆಗ್ಬೇಕು ಅನ್ನೋದಿತ್ತು, ಸುಮ್ಮನೆ ಇಂಡಸ್ಟ್ರಿ ಒಳಗೆ ಹೋಗ್ಬೇಕಂತ. ಮೊದಲು ಹೀರೋ ಆಗ್ಬೇಕಂತ ಇತ್ತ, ಸ್ಲೋ ಆಗಿ ಸ್ವಲ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ಸ್. ನಾ ಈಗ ಮಾರ್ಚ್ ಒಳಗೆ ಎಲ್ಲ ಕಾಮಿಡಿ ಮಾಡಿ ರೂಢಿ ಐತಿ. ಸೊ ಕಾಮಿಡಿ ನಾನು ಪಟ್ಟಂತ ಮಾಡ್ಬೋದು. ಸ್ವಲ್ಪ ಇದು ರೊಮ್ಯಾಂಟಿಕ್ ಅಂದ್ಕೊಳ್ಳೆ ನಮಗೆ ನೋಡಿದ್ರ ಇಲ್ಲ, ಅದು ರೂಢಿ ಆಗೋ ಮಟ್ಟ ಅಷ್ಟೇ. ಅದೇ ತಣ್ಣೀರ್ ಸ್ನಾನ ಇದ್ದಂಗ ಅದ. ಒಂದ್ 2 ಸಲ ಆದ್ಮೇಲೆ ನಿನಗೆ ಹಗಲೆ ಮುಗ್ಲಿ ಅದನ್ನ ಮಾಡಕ್ ನಿಂದ ಅದ ಮಾತಾಡಕ್ ರೊಮ್ಯಾಂಟಿಕ್ ಸೀನ್ ನೋಡಿ ಲೈವ್ ಶೂಟ್ ಮಾಡೋದು ನೋಡಿ ನೀ ಯಾರ? ಇಲ್ಲ ಬ್ರೋ ನೋಡಿಲ್ಲ. ಅದಂಗೆ ಗೊತ್ತ ನಂಗೆ ಹೆಂಗೆ ಆಕತ್ ನೋಡಿ ಶೂಟ್ ಮಾಡೋದು ನೋಡೋದೈತೆ ನಂಗೆ. ನನಗೆ ಈ ನಾರ್ಮಲ್ ಲಿಪ್ ಲಾಕ್ ಇಂದ ಬಿಡ್ ನನಗೆ ಅವು ಇನ್ನೊಂದು ಬಿಯಾಂಡ್ ಲಿಪ್ ಲಾಕ್ ಹೋಗ್ತಾರ ನೋಡ, ಅದನ್ನ ಡೈರೆಕ್ಟರ್ ಹೇಳ್ತಿರ್ತಾನೆ ಗೊತ್ತಾ, ನೀ ಇಲ್ಲಿಡಿ ಅಲ್ಲಿಡಿ. ಅದನ್ನ ಹೆಂಗ್ ಹೇಳ್ತಾನೆ ಅದು ಬೇಕು. ವಾಂಗಾರೆಡ್ಡಿ ಕೇಳೋದೈತಂಗ ಅದು ಮೊನ್ನೆ ಹಂಗ್ ಮಾಡಂತ ಹೇಳ ಹೆಂಗ್ ಮಾಡಿದ್ವಿ. ಭಾಳ ಲಿಮಿಟೆಡ್ ಜನ. ಹೌದೌದು ಅದು ಗೊತ್ತಾ. ಅವ್ ಹಿಂದಿ ತರ ಇನ್ಸ್ಟ್ರಕ್ಷನ್ಸ್ ಕೊಟ್ಕೋತಾರೆ. ಇನ್ನೊಂದು ಹಂಗ ಇರ್ತದೆ ಅನಿಸ್ತೈತಿ ನನಗೆ ಗೊತ್ತಿದ್ದ ಪ್ರಕಾರ. ಏನಂದ್ರೆ ಈಗ ಫುಲ್ ಮೂಡ್ನ್ಯಾಗ ನೀ ಇರ್ತಿ ಅಂತ. ಈಗ ನಿನಗೆ ಹಿಂಗೆ ಈಗ ಲಿಪ್ ಲಾಕ್ ಕೊಡಾಕಂತ ಹಿಂಗೆ ಹೋಗಿರ್ತಾನ, ಈ ಲಿಪ್ ಲಾಕ್ ಬೇಡ ಆ ಸೈಡ್ ಸರಿ ನಿಮ್ಮ ಅವನು ಆಡೋ ಡೈರೆಕ್ಟರ್ ಅಂತೇಳಿ ಹಿಂಗೆ ನೋ ಲಿಪ್ ಲಾಕ್ ನೋ ಅದನ್ನ ಅದು ಮೂಡಿಂದ ಹಿಂಗೆ ತರೋದೈತೆ ನೋಡ. ಇನ್ನೊಂದೇನು ಗೊತ್ತು ಬ್ರೋ, ಅದ್ರ ಪ್ರಾಕ್ಟೀಸ್ ಸೆಷನ್ಸ್ ನಡೆದಿರ್ತಾವ. ಅದು ಕ್ಯಾರವನ್ ನಡೆಯೋದು, ಅದು ಪ್ರಾಕ್ಟೀಸ್ ಸೆಷನ್ ಅಲ್ಲ ಬ್ರೋ, ಅದು ಅನ್ಕಂಟ್ರೋಲ್ ಆಗಲಿಲ್ಲ. ವಾಂಗಾರೆಡ್ಡಿ ಪ್ರಾಕ್ಟೀಸ್ ಮಾಡ್ಸಿದ್ದೆ ಇದ್ರಾಗ ಹಳೆ ಅರ್ಜುನ್ ರೆಡ್ಡಿದು ವೈರಲ್ ಆಗೈತಿ. ಇಬ್ರಿಗೂ ಕಿಸ್ ಪ್ರಾಕ್ಟೀಸ್ ಮಾಡ್ಸಾನವ ನಿಂತೆಲ್ಲ, ಅದೆಲ್ಲ ವೈರಲ್ ಆಗೈತಿ. ಅದನ್ನ ಹಿಡಿದಲ್ಲ ಈಗ ಸೀನ್. ಓ ಹೌದನ? ಹಿಂಗೆಲ್ಲ ಮತ್ತೆ ಯಾವ್ದು ಚಲೋ ಅಂತೀವ್ರೋ ನೀನು? ರೊಮ್ಯಾಂಟಿಕ್ ಚಲೋನೋ ಫೈಟ್ ಚಲೋನೋ? ಈಗ ರೊಮ್ಯಾಂಟಿಕ್ ಅನ್ನಾಗ ಬರಂಗಿಲ್ಲ, ಮನ್ಯಾಗ ನೋಡ್ತಾರ ಬಾಳ. ನಡೀತೈತಿ ಅದು ಅನ್ನು ಸ್ಯಾಕ್ರಿಫೈಸ್ ಮಾಡಿ ಅಲ್ಲ, ಹೆಂಗಿದ್ರೆ ಆಕ್ಟಿಂಗ್ ಸ್ಯಾಕ್ರಿಫೈಸ್ ಮಾಡಿ ಇನ್ನೇನು ಇನ್ ರಿಯಲ್ ಲೈಫ್ನಾಗ. ಆದ್ರೆ ಏನು ದೊಡ್ಡದೇನು ಸ್ಯಾಕ್ರಿಫೈಸ್ ಆಗಿಲ್ಲ ನಿನ್ನೆ ಅನಿಸ್ತು ಏನ್ರ ನಂದು ಹೋತಪ್ಪ ಭಾಳ ಇಷ್ಟು ಟೈಮ್ ಭಾಳ ವರ್ಷ ಹೋತ. ಇನ್ನ ಮಟ್ಟ ನಾ ಯಾವಾಗ ಹೋಗ್ತಾ ಈಗ ನಮ್ಮ ಮನ್ಯಾಗ ಹೆಂಗಂತಂದ್ರ ಐತಿ ಇನ್ನ ಭಾಳ ಟೈಮ್ ಐತಿ ಮಾಡ ಅದೇ ಈಗ ಮತ್ತೆ ಈಗ ನಂದು ರೆಡ್ FM ಬಿಡಾಕ ಆಗಂಗಿಲ್ಲ, ಈಗ ಬಿಡಾಕ ಆಗಂಗಿಲ್ಲ. ಸೊ ಈಗ ಯಾವಾಗ ಮಾಡ್ಲಿ ನಾ ಈಗ ಆಕ್ಟಿಂಗ್? ಮತ್ತೆ 30-35 ವರ್ಷಕ್ಕೆ ನನಗೆ ಯಾವ ನನ್ನ ಮಗ ಹೀರೋ ತಗೋತಾನ?
ಅಲ್ಲ ಹೀರೋ ಬಿಟ್ಟೇನ್ ಬಿಡ್ರಿ ನಾನು ಆದ್ರೂ ಆ್ಯಕ್ಟಿಂಗ್ ಬಿಟ್ಟು ಬೈನಿ ಹಂಗೆ ನೋಡಿ. ಇಲ್ಲ ಹೆಂಗಂದ್ರೆ ಈಗ ಇವ್ರು ನೋಡು ಪ್ರಕಾಶ್ ಬೆಳವಡಿ ಸರ್ 70 ಮಾಡಿದಂತಾರ ಅವ್ರು ಅವ್ರು ಬಂದಿದ್ದ ಇಂಡಸ್ಟ್ರಿ 40-45 ಮೇಲೆ ಬಂದ್ರು. ನಿಂಗೆ ಇನ್ನಷ್ಟು ಟೈಮ್ ಇದೆ 20 ಇನ್ನು ಹಂಗ ನಿಂದ ಎಷ್ಟು ಏಜ್ ಈಗ 26 ಅಂದ್ರೆ ಇನ್ನು ನಿನಗ ಇನ್ನು 24 ವರ್ಷ ಟೈಮ್ ಐತಿ. ಅಲ್ಲ ನನ್ ಪಾಯಿಂಟ್ ಇನ್ನು 16 ಇದು ಬಾಳ ದಿನ ಹೇಳ್ಯಾರ. ಇನ್ನೊಂದೇನ್ ಹೇಳ್ಯಾರ ನನಗಂತಂದ್ರ KGF ಅಜ್ಜ ನೋಡ ಆ ವಯಸ್ಸಿಗೆ ಇದಾಗ್ಯಾನ ಒಬ್ರು ಅಜ್ಜ ಹೌದೌದು ಹಂಗ ಆ ರೇಂಜಿಗೆ ಫೇಮಸ್ ಆಗ್ಯಾರ ಅವ್ರು ಆ ವಯಸ್ಸಿಗೆ ಬಂದು. ಅಲ್ವಾ ಆ ವಯಸ್ಸಿಗೆ ಫೇಮಸ್ ಆಗಿ ಏನ್ ಮಾಡ್ಲಿ ನಾನು ಚಲ ಅಲ್ಲ ಬ್ರೋ ನಿನ್ ಕನಸು ಈಡೇರ್ತ ಅನ್ನೋದು ಒಂದೇ ಇಂಪಾರ್ಟೆಂಟ್. ಕನಸು ಟೈಮ್ ಇದೇ ಟೈಮ್ನಾಗ ನೋಡ್ ಬ್ರೋ ಕಲಿಯಾಕ ಫೇಮಸ್ ಆಗಕ್ಕ ಇದೇ ಟೈಮ್ ಅಂತೀನಿ. ಯಾವಾಗ ಬೇಕಾದ್ರೂ ಆಗ್ಬೋದು. ಹೇಳದಲ್ಲ ಅವಾಗ ಫೇಮಸ್ ಮಾಡಿ ಏನ್ ಮಾಡ್ಲಿ ಅಂತಂದ. ಸೊ ನಿಂಗೆ ಹಂಗಂದ್ರೆ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಫೇಮಸ್ ಆಗೋದ್ರ ಮೇಲೆ ಇತ್ತು ಅವನಿಗೆ. ಅಲ್ಲ ಈಗ ನೀವು ಹೇಳಿದ್ರೆ ಲಿಪ್ಲಾಕ್ ಯಾವಾಗ ಮಾಡ್ಲಿಲ್ಲ ಏ ಬ್ರೋ ನೀನ್ ನಿಜ ಜೀವನದಾಗ ಮಾಡಲ್ಲ ಏನಾಗೋದೈತಿ, ಆನ್ ಸ್ಕ್ರೀನ ಮಾಡ್ಬೇಕು ಅನ್ನೋದಿದ್ರೆ ಮತ್ತೆ ತ್ರಾಸ. ನಿಜ ಜೀವನದಾಗಿನ ಬೇರೆ ಖರೆ ಅಂದ್ರೂ ಪಿಕ್ಚರ್ ಇನ್ನೊಂದು ಹೀರೋ ಆಗೋದು ಹೆಂಗ್ ಚಲೋ ಅಂದ್ರೆ ನಮ್ದು ಇಂಡಸ್ಟ್ರಿ ಒಳಗೆ ಲಿಪ್ ಲಾಕ್ ಭಾಳ ಕಾಮನ್ ಇಲ್ಲ. ನೀ ತರ್ಬೋದು ಬ್ರೋ. ನೀನು ಬಾಲಿವುಡ್ ಟ್ರೈ ಮಾಡು ಬ್ರೋ. ಅದೇ ಯಾರೋ ಹೇಳಾರಲ್ಲ ಏ ನೀ ಇಲ್ಲಿ ಅವ ಅಲ್ಲ ನೀ ಬಾಲಿವುಡ್ ಟ್ರೈ ಮಾಡು ನೀನು. ಯಾಕಂದ್ರೆ ಈಗ ಒಂದು ಪ್ಲೇಸ್ ಖಾಲಿ ಐತಿ, ಇಮ್ರಾನ್ ಹಶ್ಮಿದ್ ಏನ್ರು ಇದು ಐತಲ್ಲ ಆ ಜಾಗ ಖಾಲಿ ಐತಿ. ಯು ಕ್ಯಾನ್ ಫಿಟ್. ನಂಗೂ ಟಾಲ್ ಎಷ್ಟು ಹೈಟ್ 6 ಮತ್ತು ಹುಡುಗರಿಗೆ ಏನು ಹಾರ್ಯಾರು ಪಪ್ಪಿ ಹೊಡಿತಾರೆ. ಹೌದಾ 6 ಫೀಟ್ ಇದೆಯಲ್ಲ ನಂಗೆ ಇದು ಹೇಳಂಗೆ ಬರೀ ಬಾಯ್ಸ್ ಪರ್ಸ್ಪೆಕ್ಟಿವ್ ಅಷ್ಟೇ ಹೇಳ, ನಂಗೆ ಆ್ಯಕ್ಟಿಂಗ್ ಬಗ್ಗೆ ಸಂಬಂಧ ಇಲ್ಲದು. ಈಗ ನಾನು ವಾಟ್ ಎವರ್ 5.5 ಇದ್ದೀವಿ. ಸೊ ನಿಂಗೆ 6 ಇದೆಯಲ್ಲ ಹುಡುಗಿಯರು ಸಾಯ್ತಾರೆ ಹೈಟಿಂದ. ನಿಂಗೆ ಕರೆ ನಿನ್ನ ಬಿದ್ದಾರ ಬ್ರೋ ಯಾರು ಸಾಯ್ತಾರ ಅಂತ ಗೊತ್ತಾಗತ್ತಿಲ್ಲ ಇಲ್ಲಿ ಮಟ್ಟ. ಬ್ರೋ ಎಲ್ಲರೂ ಇನ್ಸ್ಟಾಗ್ರಾಮ್ ಬ್ರೋ ಯಾರು ನನಗೆ ಬಂದು ಹೈಟ್ ಬಾ ಡೇಟ್ ಮಾಡೋಣ ಯಾರು ಅಂದಿಲ್ಲ ಅಲ್ಲ ಹೈಟ್ ಸಂಬಂಧ ನೀನು ಹಿಂದೆ ಅಂದಿರ್ಬೋದು. ಜನರಲಿ ಬಂದಾರ ಹಿಂದಂದು ಯೂಸ್ ಅಲ್ಲ ಬ್ರೋ ಅಂದ್ರೆ ಜನರಲಿ ಅಪ್ರೋಚ್ ಆಗೋದು ಇಲ್ಲ ಹೈಟ್ ಸಂಬಂಧ ಅಂತಲ್ಲ ಸುಮ್ಗೆ ಬಂದ ಹಾಯಲ್ಲ. ಅಲ್ಲ ನಾ ಹೈಟ್ಸಮು ಇಲ್ಲ, ಅದು ಬೇರೆ ಮ್ಯಾಟ್ರ. ಇಲ್ಲ ಬರೀ ಹೈಟ್ ಇದ್ರೆ ಹೈಟ್ ಎಷ್ಟು ಸಾಕು ಬ್ರೋ. ಇಲ್ಲ ಹಂಗ ಹ್ಯಾಂಡ್ಸಮ್ ಇಲ್ಲ ಅಂತಲ್ಲ, ಎಟ್ಟಾಕೊಂಡು ಅಸಹ್ಯ ಇದ್ದವ್ರಿಗೆ ಹುಡುಗಿಯರು ಬಿದ್ದಾರ ಅದೆಲ್ಲ ನಾಳ. ಹೈಟ್ ಇದ್ದವ್ರಿಗೆ ಅಂದ್ರೆ ಅಸಹ್ಯದವ್ರು ಬಿದ್ದಾರ ನಿಮಗ್ ಬಿದ್ದಿಲ್ಲ ಅದೇ ಅಂತೀನಿ. ಹಂಗೆ ಎಂತ ಅಸಹ್ಯ ಇದ್ದವ್ರಿಗೆ ಗರ್ಲ್ ಫ್ರೆಂಡ್ ಇದ್ದ ಎಲ್ಲ ಅಂತತಿ. ಅಲ್ಲ ನೀ ಏನಂದ್ರೆ ನಿಂದೊಂದು ಸೆಟ್ ಮಾಡ್ಕೊಂಡ ನೀವು ಬಾರ ಹಂಗಲ್ಲ ಅದೆಲ್ಲ ಬಾರ್ ಸೆಟ್. ಇವ್ ಹಂಗಲ್ಲ ಇವ್ ಅಗ್ರೆಷನ್. ಇನ್ನೊಂದು ಪ್ರಾಬ್ಲಮ್ ಹೇಳ್ತೇನೆ ಕೇಳ್ರಿ ಬ್ರೋ. ಅವ್ರ ಹೈಟ್ ಇಷ್ಟಪಟ್ಟು ಬಂದ್ರು ನಾನು ಮಾತಾಡೋ ಟೋನ್ ಏನೈತಲ್ಲ ಅದು ನಾನು ಭಯಾಗತ್ತೆ ಅನಿಸ್ಬಿಡ್ತೈತಿ ಬ್ರೋ. ಅದು ಲೈಕ್ ಆಗತ್ತೆ, ಅದು ಭಾಳ ನೀ ರೂಡ್ ಇರ್ಬೇಕು ಯಾವತ್ತು. ರಫ್ ಅಂಡ್ ಟಫ್ ಗೈ ಬ್ರೋ, ಟಾಕ್ಸಿಕ್ ರೂಡ್. ಕರೆಕ್ಟ್ ಹುಡುಗರ್ ಸಿಕ್ಕಿಲ್ಲ ನಿನಗೆ ಈ ಪಾಡ್ಕಾಸ್ಟ್ ಅಂತ ಸಿಗ್ತಾರೆ ನಿಂಗೆ ನೋಡಿ. ಇವೊಂದು ಹೈಟ್ 6 ಐತಿ, ಇವೊಂದು ಬೇಸ್ ವಾಯ್ಸ್ ಐತಿ, ಆಮೇಲೆ BDSM ಇವನ್ ಫೇವ್ರೇಟ್ ಐತಿ. ಮುಗೀತಲ್ಲ 50 Shades of Green ಇಡೀ ಮನಿ ತುಂಬ ಪೇಂಟ್ ಹೊಡಿತಾನ ನಾವು ಆ ಲೆವೆಲ್ನಾಗ. ನೋಡೋಣ ಅಂತ. ಅದಾತ ಫಿಲ್ಮ್ ಬಗ್ಗೆ ಮಾತಾಡೋಂತ ನಂದು ಕ್ವಶನ್ಸ್ ನೀನು ಕೇಳೋದೈತೆ. ಅಲ್ಲ ಅದ ಹುಚ್ಚುತನ ಏನ್ ಮಾಡಿ ಅಂದ್ರೆ ನಾ ಇಂಡಸ್ಟ್ರಿ ಒಳಗೆ ಹೋಗಬೇಕನ್ನಕ್ ಹುಚ್ಚುತನ ಮಾಡಿರ್ತಾರ ಗೊತ್ತಾ. ಏನ್ರ ಒಂದು ಭಾಳ ಅಂತದ ಹಿಂಗ ಏನು ಹುಚ್ಚುತನ ಅಂದ್ರೆ ಲೈಕ್ ಮನಿ ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದು ಏನು ಇಲ್ಲ ಮನೆಯಾಗಿನ ರೊಕ್ಕ ಕಳು ಮಾಡಿ ನಾ ಇಲ್ಲ ಹಿಂಗೆ ಫಂಡ್ ಕೊಡ್ತೇನೆ ನಾನು ಏನು ವಾಟ್ ಹಿಂಗೆ ಮಾಡಿರ್ತಾರ. ಹಂಗೇನು ಮಾಡಿಲ್ಲ, ಹಂಗೆ ಮಾಡಿಲ್ಲ. ಆ ಟೈಪ್ ಹುಚ್ಚುತನ ಏನು ಮಾಡಿಲ್ಲ. ಯಾರ ಲ್ಯಾಕ್ ಆಗಿ ಸ್ಯಾಕ್ರಿಫೈಸ್ ಮಾಡಿಲ್ಲ ಅಲ್ಲೇ ಲ್ಯಾಕ್ ಆಗಿ ಒಂದು ಹುಚ್ಚುತನ ಇಡ್ಬೇಕ. ಅಂದ್ರೆ ಏನೇ ಆಗ್ಲಿ ನಾನು ಆ ಡೈರೆಕ್ಟರ್ ಕಾಲರ್ ಹೇಳೋ ಜಗ್ಗರ ನಾವು ಮೂವೀಸ್ ಇರ್ತೇನೆ ಅಂತೇಳಿ ಒಂದು ಹುಚ್ಚುತನ ಇರ್ಬೇಕ. ಇಲ್ಲ ಅಂದ್ರೆ ಇದು ಹುಚ್ಚುತನಕ್ಕೆ ಬರ್ದೈತೋ ಇಲ್ಲ ಗೊತ್ತಿಲ್ಲ. ನಾವು ಹೋದಾಗ ಬೆಂಗಳೂರಿಗೆ ಹೋದಾಗ ಅಲ್ಲೇ ಒಂದು ಡೈರೆಕ್ಟರ್ ಕರೆದಿದ್ರು ನನಗೆ. ಏನ್ ಮಾಡಕ ಇಷ್ಟು ನಗಾಕಂತ ಕರೆದಿದ್ರೆ ನಾನು ಹೋಗಿ ಹಿಂಗ್ರಿ ನಾನು ಆ್ಯಕ್ಟರ್ ನಂದು ಪ್ರೊಫೈಲ್ ನೋಡ್ರಿ ಅಂತೇಳಿ ಎಲ್ಲ ತೋರಿಸಿದ್ದೆ. ತೋರಿಸಾದ್ಮೇಲೆ ಏಯ್ ಮಾಡ್ತಿತ್ತು ನೀ ಸೀರಿಯಲ್ಲಿಗೆ ಮಾಡಿಸ್ಕೊಡ್ಲಲ್ಲ ಅಂತ. ನಡೀತೈತೆ ಸರ್ ನನಗೆ ಈಗ ಸದ್ಯಕ್ಕೆ ನನಗೆ ಹೊಟ್ಟಿಗೆ ಏನಾರ ಬೇಕಾ ನನಗೇನಿದ್ರು ಕೊಡಿಸ್ರಿ ಅಂತ. ಹೌದಾ ಸ್ವಲ್ಪ ನೀನು ಕೋಆಪ್ರೇಟ್ ಮಾಡಬೇಕಾಗ್ತತಿ ಅಂತಂದ್ರೆ ಏನು ಸರ್ ಅಂದೆ. ನನಗೆ ಗೊತ್ತಿತ್ತ ಏನು ಸರ್ ಅಂತಂದೆ. ಅಂದ ತಕ್ಷಣ ಇಲ್ಲ ಹಿಂಗೆ ಹಾಡಚ್ಚಿದ್ರು ಹಾಂ ಕೋಲು ಅಂದ ತಕ್ಷಣ ಅವರು ಇಲ್ಲ ಹಿಂಗೆ ಸ್ವಲ್ಪ ಪರ್ಸ್ನಲ್ ಆಗಿ ಇದು ಮೂವ್ ಆಗ್ಬೇಕಾಗ್ತೈತಿ ನೀನು ಅಂತಂದ್ರೆ ನಾವು ಹುಡುಗಾರಿ ಅಂತಂದೆ ನಾನು. ಅಂದ ತಕ್ಷಣ ಇಲ್ಲ ಅದು ಎರಡು ಟೈಪ್ ತೊಗೊಂತೀವಿ ನಾವು ಅಂತಂದ್ರೆ ಇಲ್ಲ ಅಂದ್ರೆ ಅದಕ್ಕೆ ಯಾವ ಹುಡುಗಿರಿ ಅಂತ ಕೇಳಬೇಕಾಯ್ತು ಬೇಡ. ಅಲ್ಲ ಬ್ರೋ ಅಂದ್ರೆ ಅವ್ನ ಜೋಡಿನ ಬೇರೆಯವ್ರ ಜೋಡಿ ಅವನ ಜೋಡಿನ ಹಾಂ. ಹಾಂ ಸೊ
ಬಿಟ್ಬಿಡೋಣ ನನಗೆ ಏನಂತ ಹೇಳಿದ್ನಿ ನೋಡಿ ಏನಲ್ಲಿ ಇಲ್ಲ ಸರ್ ನನಗೆ ಹಿಂಗೆ ಮಾಡ್ಕೊಂಡು ಇಂಡಸ್ಟ್ರಿಗೆ ಹೋಗೋದಿಲ್ಲ ಅಂತಂದ್ರೆ ಇಲ್ಲ ಇದು ಇಲ್ಲ ಸರ್ ನಾನು ಕಂಫರ್ಟೇಬಲ್ ಇಲ್ಲ ಇಲ್ಲ ನೀ ಎಲ್ಲಿ ಹೋದ್ರು ಮತ್ತೆ ನಿನಗೆ ಇದು ಫೇಸ್ ಮಾಡಬೇಕಾಗ್ತೈತಿ ಅಂತಂದ್ರೆ ಗಂಡು ಮಕ್ಕಳ ಜೊತೆ ಮಾಡುವಟ್ಟು ಬರಿಗೆಟ್ರಿ ಅಂದ್ರೆ ಬ್ಯಾಡ ನನಗೆ ಈ ಇಂಡಸ್ಟ್ರಿ ಅನ್ನೋದು. ಆ ಸೀದಾ ಹೊರಗೆ ಬಂದೆ ಮತ್ತೆ ಅದ ನಮ್ದು ರೂಟೀನ್ ಅದ ಏನದ ರಿಸರ್ವ್ ಬಿಡ್ಕೊಳ್ಳೋದು. ಅಲ್ಲ ಹಿಂಗ ಅವ್ ಎಳ್ದಾಡ್ದು ಏನ್ ಮಾಡಿಲ್ಲ ಬಾ ನೀ ಬರಬೇಕ ಇಲ್ಲ ಯಾಕೆ ಸೂಕ್ಷ್ಮ ಅದ್ರ ಬ್ರೋ ಹೆಂಗಾಗೈತಿ ಅಂತಂದ್ರ ಈಗ ಇದು ಹೇಳಿದ ತಕ್ಷಣ ಅದ್ರ ಬೇಸಿಸ್ ಮೇಲೆ ಪೂರ್ತಿ ಜಡ್ಜ್ ಮಾಡೋದಂತಲ್ಲ. ಇಲ್ಲ ಹಂಗ ಮಾಡಕ್ ಬರಂಗಿಲ್ಲ. ಈಗ ಹೆಂಗ ಭಾಳ ಒಂದು 32 ಈಗ ನೀ ಅದು ಹೋಗಿ ಸ್ಟ್ರಗಲ್ ಮಾಡೋ ಫೇಸ್ ಒಳಗಡೆ ಈ ರೀತಿ ಭಾಳ ಸಿಗ್ತಾವ. ಒಂದ್ಸತಿ ನೀನು ಹೋಗಿ ಒಂದೇನೋ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಸಣ್ಣದಾಗಿರ್ಲಿ ಆಯ್ತಂತಂದ್ರೆ ಅದಾದ್ಮೇಲೆ ಅವಾಗ ನೀವು ಹಂಗ್ ಮಾಡ್ಬೋದು ಬೇರೆದವ್ರಿಗೆ. ಸ್ವಲ್ಪ ಕೋಆಪರೇಟ್ ಮಾಡೋದು ಖಾಲಿ ಐತಿ ಒಂದ್ ಸ್ವಲ್ಪ ಗರಂ ಮಾಡು, ಬಿಸಿ ಮಾಡೋದು ಬೆಡ್ ಯಪ್ಪ ಇದು ತಿಳಿಲಿಲ್ಲ ಬಿಡಪ್ಪ, ಗಂಡ ಮಕ್ಳಿಗೆ ಅಪ್ರೋಚ್ ಆಗುತ್ತೆ ನಂಗೆ. ಅದು ನನಗೂ ಗೊತ್ತಿರ್ಲಿಲ್ಲ, ಅಲ್ಲಿ ಹೋದ್ಮೇಲೆ ಅದೊಂದು ಎಕ್ಸ್ಪೀರಿಯನ್ಸ್. ನಾ ಸಪೋಸ್ ಆ ಪೊಸಿಷನ್ನಾಗ ಇದ್ದಿದ್ದೆ ಅಂದ್ರೆ ಫಸ್ಟ್ ಬೆವರು ಬರ್ತಿತ್ತು ನನಗೆ. ಇವನಿಗೆ ಏನು ಆನ್ಸರ್ ಕೊಡ್ಲಿ ನನ್ನ ತಾಯಿನಡ ನಾನು ಮೊದ್ಲು 4-5 ಯೋಚನೆ ಬಂದ್ಬಿಡ್ತಿತ್ತು. ನಾವು ಅಲ್ಲಿ ಅನ್ಬೇಕು, ಇವ ನಾನು ಎಳೆದಾಡ್ಬೇಕು, ನಾ ಚೀರಾಡೋದು ನೋನ್ ಹಡ ಊರ್ ಮಂದಿಗೆಲ್ಲ ನಂದು ಇದು ಅಂದನ ಸುಮ್ಮನೆ ನನಗೆ ಸರ್ ನಾಳೆ ಹೇಳ್ತೀನಿ ರೀ ಫಿಕ್ಸ್, ಆಲ್ಮೋಸ್ಟ್ ಓಕೆ ಆಯ್ತು ರೀ, ಮಮ್ಮಿ ಕೇಳ್ಕೊಂಡು ಹೇಳಿ ಬರ್ತೀನಿ ಹೊರಗೆ ಬಂದ್ಬಿಡುದು. ಅವಾಗ ಮುಕ್ಳಿ ಅರ್ದಿದ್ ಬ್ರೋ ಈಗ ಇಷ್ಟ ಹೇಳತ್ತ ನಾನು ಆಡ್ದಲ್ಲಿ ಕೂತಾಗ ಮತ್ತೆ ಅದ ಕೇಳ ಅಂತಿದ್ ಎಕ್ಸ್ಪೀರಿಯನ್ಸ್ ಹೆಂಗೆ ಸಣ್ಣ ಹಿಂದ್ ಬೆವ್ರು ಫಸ್ಟ್ ಟೈಮ್ ಕುಂಡಿ ಬೆವ್ರಿರ್ತೈತಿ. ಇಟ್ ಕೇಮ್ ಟು ಮೈ ಆಸ್ ಅಂತ ಅವಾಗ ಕೂತಾನೆ ಹಿಂಗ ಅಂದ ತಕ್ಷಣ ಹಿಂಗ್ ನೋಡಿದೆ ಅವಾಗ ಒಂದ್ 2 ನಿಮಿಷ ನನ್ ಬುಡಕ ಬಂತಲ್ಲ ಅಂದಿನ ಬಂತಲ್ಲ ಅಂತೇಳಿ ಲಿಟ್ರಲಿ ಬಂದಂತ ಬಂತಲ್ಲ ಬುಡಕ ಬಂದಿರ್ತದೆ ಸರ್ ಮಾಡ್ಬಿಡ್ರಿ ಸೀದಾ ಮತ್ತೆ ಅದಾದ್ಮೇಲೆ ಇಲ್ಲ ಸರ್ ಎಲ್ಲ ಏನಿಲ್ಲ ನಮ್ಗೆ ಬಿಟ್ಬಿಡ್ರಿ ಅಂತೇಳಿ ಹೊರಗೆ ಮತ್ತೆ ಬೆಟ್ ಆಗ್ಯಾರ ಮತ್ತೆ ಇಲ್ಲ ಇಲ್ಲ ಏನ್ ಫೇಮಸ್ ಡೈರೆಕ್ಟರ್ ಹೆಂಗ? ಇಲ್ಲ ಇಲ್ಲ ಫೇಮಸ್ ಇಲ್ಲ. ಅವಾಗ ಅವ್ರೇನೋ 1-2 ಫಿಲ್ಮ್ಸ್ ಮಾಡಿದ್ರು. ಫಿಲ್ಮ್ಸ್ ಮಾಡಾರ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಒಂದು ರಿಲೀಸ್ ಆಗಿರ್ಲಿಲ್ಲ. ಚಲೋ ಹಿಟ್ ಆಗೈತೆ ಫಿಲ್ಮ್ ಅದು? ಇಲ್ಲ 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 ನಾರ್ಮಲ್ ಹಿಂಗಿದ್ದಾನ, ಅದಕ್ಕೆ ಸಿಕ್ಕಿಲ್ಲ. ಈಗ ಇಲ್ಲಿ ಹೆಂಗ ಬ್ರೋ ನಾವು ಫಿಲ್ಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಇಲ್ಲ ಬಂದ್ ಸ್ಪಾಟ್ ಬಾಯ್ ಎಲ್ಲಾರನ್ನು ಹಿಡಿದು ಕೋಲಾಟ ಆಡಿ ಇನ್ನೊಂದೇನು ಗೊತ್ತು ಬ್ರೋ, ಅಲ್ಲೇ ಇನ್ನೊಂದು ಭಾಳ ದೊಡ್ಡ ಬಿಸ್ನೆಸ್ ಐತೆ. ಏನಂತಂದ್ರೆ ಇವು ಭಾಳ ಕಡಿಮೆ ಕಾಸ್ಟಿಂಗ್ ಅಂತ ಯಾರು ಇರ್ತಾರಲ್ಲ, ಅಲ್ಲಿಗೆ ಹೋಗ್ಬೇಕಾ, ಅವ್ರಿಗೆ ನೀ ಬಟ್ಟೆ ಆಗ್ಬೇಕಾ, ಅವರಿಗೆ ನಿಂದು ಪ್ರೊಫೈಲ್ ಎಲ್ಲ ಪ್ರೊಫೈಲ್ ಹಿಂಗೆಲ್ಲ ಆಡಿಷನ್ ತೊಗೊಳ್ತಾರ. ಇನ್ನೊಂದೇನಂತಂದ್ರೆ ನಿಂದು ಫೋಟೋಶೂಟ್ ಸರಿ ಆಗಿಲ್ಲ, ನೀ ಹುಬ್ಳಿ ಒಳಗೆ ಏನು ಮಾಡಿಸಿಲ್ಲ, ಅದು ಫೋಟೋಶೂಟ್ ಸರಿ ಆಗಿಲ್ಲ, ನಾನಾ ಮಾಡಿಕೊಡ್ತೇನೆ ನಿನಗೆ ಫೋಟೋಶೂಟ್. ಸೊ ನೀ ಏನು ಮಾಡಂತಂದ್ರೆ ಒಂದು 20,000 ರೂಪಾಯಿ ಅರೇಂಜ್ ಮಾಡ್ಕೊ ಫೋಟೋಶೂಟ್ ರೊಕ್ಕದಕ್ಕೆ. ಸೊ ಫೋಟೋಶೂಟಿಗೆ ಅದು ಆಗ್ತೈತಿ. ಅದಾದ್ಮೇಲೆ ಹೆಂಗಂತಂದ್ರೆ ಕಾಂಟ್ರಾಕ್ಟ್ ತಗೋತಾರ ಅವ್ರು ನಿಮ್ಮ ಕಡೆ 3 ವರ್ಷ. ನೀ ಏನಾರ ಮಾಡ, ನಿಮ್ಗೆ ನಾವು ಆಡಿಷನ್ನಿಗೆ ಕಳಿಸ್ತೀವಿ, ಎಲ್ಲ ಕಡೆ ಕಳಿಸ್ಕೊಡ್ತೀವಿ. ನೀ ಸೀರಿಯಲ್ಸ್ ಮಾಡಿದಿ ಅಂತಂದ್ರೆ ಅದ್ರೊಳಗೆ ನಿನಗೇನು ಪೇಮೆಂಟ್ ಬರ್ತೈತಲ್ಲ ಅದ್ರದ್ದು 60 to 40% ನಮ್ದು, ಬಾಕಿ ನೀ ಇಟ್ಕೊ. ಎವ್ರಿ ಟೈಮ್ 3 years 3 ವರ್ಷದ ಮಟ್ಟ ಅವ್ರಿಗೆ ಪಗಾರ ಕೊಡೋದ, ಒಂದ ಪಗಾರ ಅಲ್ಲ. ಆಡಿಷನ್ ಅವ್ರು ಕಳಿಸ್ತಾರ, ಅವ್ರು ಕಳಿಸ್ತಾರ, ಅವ್ರು ಕಳಿಸ್ತಾರ. ಕೆಲವೊಂದಿಷ್ಟು ಜೆನ್ಯೂನ್ ಇರ್ತಾವ, ಕೆಲವೊಂದಿಷ್ಟು ಹೆಂಗೆ ಕಳಿಸ್ಬಿಟ್ಟಿರ್ತಾರ ಅಂತಂದ್ರೆ ನಾಳೆನ ಕ್ಲೋಸ್ ಆಗ್ಬಿಡ್ತೈತೆ ನೋಡೋದು ಸೀರಿಯಲ್ ಹತ್ತಲ್ಲಿ ಕಳಿಸ್ಬಿಡ್ತಾರ. ಅಲ್ಲ ಬ್ರೋ ಅದು ಹೋಲಿ ಹಂಗ ಹಂಗ ಕಳಿಸಿ ಸುಮ್ಮನೆ ಕಳಿಸೇವನ್ನೋ ಲೆಕ್ಕ ಅದ. ಆ ರೀತಿನೂ ನನಗೆ ಭಾಳ ಫ್ರೆಂಡ್ಸ್ ಹಂಗ ಭಾಳ ಅನುಭವ ಸರ್. ಹೌದಾ, ಮಸ್ತ್ ಐತಲ್ಲ ಬಿಸ್ನೆಸ್. ಅಲ್ಲ ಜನ ಬಕ್ರ ಆಗಕ್ಕೆ ರೆಡಿ ಅದಾರ ಅಂದ್ರೆ ಯಾವ ಲೆವೆಲ್ ಬೇಕಾದಾಗೂ ಮಾಡ್ಬೋದು. ಎಷ್ಟು ಕ್ರಿಯೇಟಿವಿಟಿ 100% ಐತಿ. ಸೀರಿಯಲ್ಸ್ ಭಾಳ ಪಾಲಿಟಿಕ್ಸ್, ಸಿನಿಮಾದೇನಲ್ಲ. ದಿನ ಒಂದು ಸೀರಿಯಲ್ ಓಪನ್ ಆಗತ್ತಲ್ಲ, ದಿನ ಒಂದ್ ಆತ ಆಮೇಲೆ ಸೀರಿಯಲ್ ರೊಕ್ಕನೂ ಹಂಗಾಯ್ತು, ಭಾಳ ರೊಕ್ಕ. ಅವು ಆಕ್ಟರ್ಸ್ಗೆಲ್ಲ ಭಾರಿ ರೊಕ್ಕ ಆಯ್ತು. ವರ್ಕ್ ಜಾಸ್ತಿ ಅಂತಲ್ಲ, 10 hours 12 hours ಮಾಡ್ತಾರ. ಅವ್ರಿಗೆ ಟೈಮ್ ಲಿಮಿಟ್ ಅನ್ನೋದ ಇಲ್ಲ ಅವ್ರಿಗೆ. ಆಡ್ ಹೇಗೆ ಗೊತ್ತಾ, ಬೆಳಗ್ಗೆ ಪ್ಲಾನ್ ಇರಂಗಿಲ್ಲ ಅವ್ರದ್ದು. ಈಗ ನಾವು ನೋಡ್ತೇವಲ್ಲ ಸೀರಿಯಲ್ದಾಗ, ಇವತ್ತು ದೀಪಾವಳಿ ಅಂದ್ರೆ ಇವತ್ತ ಬರ್ತೈತೆ, ಅದು ಪ್ಲಾನ್ ಇರಂಗಿಲ್ಲ. ಬೆಳಗ್ಗೆ ಬರ್ತಾನ, ಡೈರೆಕ್ಟರ್ ಕೂಡ್ತಾನ, ಅವ್ನ ಏನ್ ಮೂಡ ಅದ ಸ್ಕ್ರಿಪ್ಟ್ ಅವತ್ತು ಅವ ಬರೀತಾನ, ಕೊಡ್ತಾರ, ಅಲ್ಲೇ ಶೂಟ್ ಮಾಡಿ ಒಗದ್ ಬಿಡ್ತಾರ. ಯಪ್ಪ ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ದಂಗೆ ಮಾಡ ಅಂತಾರ. ಹಂಗಾಯ್ತು. ಈಗಿನ ಯಾರ ಈಗ ತಗೊಬ್ಬರು ಹೇಳಿದ್ಲು ಒಂದ್ಸಲ, ಮತ್ತೆ ಈಗಿನ ಹೇಳಿದ್ಲು ಯಾರು ಇನ್ನೂ ಬೇಕಿದಾರಲ್ಲ ಆ್ಯಕ್ಟ್ರೆಸ್, ಆಕಿ ಫೇಮಸ್ ಸೀರಿಯಲ್ 12 ವರ್ಷ ಯಾವ್ದು ಪುಟ್ಟಗೌರಿ ಮದುವೆ. ಇಲ್ಲ ಐ ಮೀನ್ ಹಿಂದಿ ಅದಾದ ಫೇಮಸ್ ಐತಿ. ಆಕಿನೂ ಅದನ್ನ ಹೇಳಿದ್ಲ. ನಂಗೆ ಗೊತ್ತೇ ಇರಲಿಲ್ಲ ನಾ ರೈಟರ್ ದಿನ ಅಂತಂದ್ಲಕ್ಕಿ, ನನಗೆ ಗೊತ್ತೇ ಇರಲಿಲ್ಲ ಅನ್ಲೆಸ್ ನಾನು ಸೀರಿಯಲ್ ಮಾಡ್ಬೇಕಾರೆ.
ಸುಮ್ಮನೆ ಬರದೆ ಒಂದು ವಾರದ ಎಪಿಸೋಡ್ ಬರ್ದಿದೆ ಅಂತ ನಡೆದಿಲ್ಲ ಅಂತ. ಆಮೇಲೆ ಒಂದು ವಾರದ ಮೇಲೆ ಪ್ಲ್ಯಾನೇ ಇರಲಿಲ್ಲ ಅಂತ ಏನು ಮಾಡ್ಬೇಕಂತ ಹೇಳಿ ಸುಮ್ಗೆ ಹೋಗೋಕ್ಕಂತ ನೋಡಿ ಸುಮ್ಕೆ ಇವತ್ತು ಈಕಿ ಪ್ಲೇಟ್ ಹೋಗಿತಾಳ ಹಿಂಗೆ ಬೀಳ್ತಾಳ ಬಂದ್ಬಿಡ್ದು ಹಂಗೆ ಬರೆದು ಅದು 5-6 ವರ್ಷ ಶೀಟ್ ಆಗೈತಿಲ್ಲ ಮೂವಿ. ಟಾಪ್ ಸೀರಿಯಲ್ ಅದು. ನಂಗೆ ಆಮೇಲೆ ಗೊತ್ತಾಗ್ತ ಇದ್ರಾಗ ರೊಕ್ಕ ಮಾಡ್ಬೋದು ಹಿಂಗೆ ಬರೀಬೋದು ಈಸಿ ಐತೆ ಅಂತಂದು. ಅಂತ ಬರೀ ಈಸಿ ಐತೆ. ಹೌದೌದು. ಬರಂಗಿಲ್ಲ ನೋಡಿ ಇಲ್ಲ ಏನು ಬರ್ತಾರೆ ಒಂದು ಫುಲ್ ಅರ್ಧ ಸೀರಿಯಲ್ ಹೋಗು ಬರೀ ಡಿಕ್ಕಿ ಹೊಡೆದು ಬೀಳೋದು ಅಷ್ಟೇ ಇರ್ತೈತಿ. ಫುಲ್ ಅರ್ಧ ತಾಸು ಎಳಿತಾರ ಅದನ್ನ ನೆಕ್ಸ್ಟ್ ಲೆವೆಲ್ ಎಳಿತಾರ ಅವರು. ಡ್ರಾಮಾದಾಗ ಹೋದಾರ ಅವರು. ಅಲ್ಲ ನಾ ಥಿಂಕ್ ಮಾಡ ಅಂತಿದ್ದೆ ನಾ ಈ ಮಂಜು ಮೇಸ್ತ್ರಿ ಸೀರಿಯಲ್ ಮಾಡ್ಲೇನು ಅಂತ ಹೇಳಿ. ಬರೀ ಮೇಸ್ತ್ರಿ ಅಂತೇಳಿ ಕಾಂಟ್ಯಾಕ್ಟ್ ಕೊಟ್ಟ ನೋಡ್ಬ್ರೋ ನಾ ಕುಂತಲ್ಲೇ. ಚಲೋ ಮಾಡಂತ ನಾವು ಸೀರಿಯಲ್ ವರ್ಷ ಮಾಡೋಣ. ಇಫ್ ಮಂಜು ಮೇಸ್ತ್ರಿ ವಾಸ್ ಇನ್ ಸೀರಿಯಲ್ ಅಂತೇಳಿ ಪಿಚ್ಚಕ್ಕನ ಉಗುಳಿತ 10 ಸಲ ಸಿಗ್ ಅಂದ ಹೆಂಗ್ ಬೀಳು. ಭಾರಿ ಮಾಡ್ಬೋದು. ಈಗಂತೂ ಅದ ಏನು ಬ್ರೋ ಕ್ಯಾರೆಕ್ಟರ್ ಅದ. ಮೊನ್ನೆ ಗಣೇಶ್ ಚತುರ್ಥಿ ಓದೇ ಡಿಜೆದಾಗೆಲ್ಲ ಹೌದು. ಈಗ ಇವತ್ತರ ಒಂದು ಶೇರ್ ಮಾಡಿದೆ ನೋಡಿ ನಾನು. ಹೆಂಗಂದ್ರೆ ಬಾಯ್ ಎಲ್ಲರೂ ಬಾಯ್ ಒಳಗೂ ಈಗ ಮಂಜು ಇದು ಶಬೀರ್ ಚಾನಲ್ ಲೈಕ್ ಅದು ಹೌದು ಹುಲಿಯ ಹೌದು. ಆಮೇಲೆ ನಿಖಿಲ್ ಎಲ್ಲಿದೀಯಪ್ಪ ಅಂತ ಹೆಂಗ್ ಫೇಮಸ್ ಆಗಿತ್ತು ನೋಡ ಆ ಟೈಪ್ ಶಬೀರ್ ಚಾನಲ್ ಅನ್ನೋದು ಒಂದು ಹೆಸರು ಫುಲ್ ಫೇಮಸ್ ಆಯ್ತು. ಇವತ್ತು ಮಧ್ಯಾಹ್ನ ಅದನ್ನ ಮಾತಾಡ ಅಂತಿದ್ವಿ. ಯಾವ ಸಿಕ್ತಾನ ಅದು ಕುಂದ್ಬಿಡುತ್ತೆ ಎಲ್ಲರ ತಲೆಗ. ಅದು ಫಿಕ್ಸ್ ಆಗ್ಬಿಟ್ಟದ. ಅದು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ. ನಾವು ಅದ್ರ ಮೇಲೆ ವರ್ಕ್ ಮಾಡಿಲ್ಲೇನು ಅದ ವರ್ಕ್ ಆಗೈತೆ ಉಲ್ಟಾ. ಬಟ್ ಚಲೋ ಆತ್. ನನಗೇನು ಗೊತ್ತು ಬ್ರೋ, ನೀವೇನು ಕೂತು ವರ್ಕ್ ಮಾಡಿ ಬರ್ದಿರ್ತಿರಲ್ಲ ಅವು ಏನು ವರ್ಕ್ ಆಗೋದಿಲ್ಲ. ಅವು ರ್ಯಾಂಡಮ್ ಮಾಡ್ತಿರಲ್ಲ ಅವು. ಅದೇ ನಾವು ಭಾಳ ಹಿಂಗೆ ಕುಂತು ವರ್ಕ್ ಮಾಡಿದ್ದು ಹೆಂಗಿರ್ತದೆ ಅಂದ್ರೆ ಹಿಂಗ ಬರ್ಬೇಕು ಹಿಂಗ ಆಗ್ಬೇಕು ಅನ್ನೋದು ಒಂದು ತಲೆಯಾಗ ಇರ್ತೈತಿ. ಅದರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಅಲ್ಲಿ ಬರ್ತೈತಿ. ಹೌದು, ಯಾಕಂದ್ರೆ ನಿನ್ ತಲೆಯಾಗ ಹೆಂಗಿತ್ತು ಹಂಗೆ ಮಾಡಿರ್ತೇವೆ. ಇವೇನು ನೀವು ಸ್ಪಾಂಟೇನಿಯಸ್ ಮಾಡ್ತೇವಲ್ಲ ಇದು ಹೆಂಗಂದ್ರೆ ನಿನಗೆ ಏನು ಗೊತ್ತೈತಿ ಆ ಲಿಮಿಟೆಡ್ ಜಾಗದಾಗ ಏನು ಗೊತ್ತೈತಿ ಅದ್ರ ಮೇಲೆ ಏನು ಸ್ಪಾಂಟೇನಿಯಸ್ ಮಾಡ್ತೀವಿ ಅದು ಭಾಳ ಮಜಾ ಬರ್ತೈತಿ. ನೀನು ಎಂಜಾಯ್ ಮಾಡ್ಕೊಂಡು ಮಾಡಿಬಿಡ್ತೀವಿ. ಇದ್ದಿದ್ದು ನನಗೆ ಹಿಂಗೆ ಬರ್ಬೇಕಂತ ತಲೆಗೆ ಇಟ್ಕೊಂಡಾಗ ಅದು ನೀನು ರಿಸ್ಟ್ರಿಕ್ಟ್ ಆಗಿ ಸ್ಟಾಪ್ ಆಗ್ತದಲ್ಲ. ಏನು ಎಂಜಾಯ್ ಮಾಡ್ತೇವಲ್ಲ ಅದ ಮಜಾ. ಐ ಗೆಸ್ ಇದ ಸೀರಿಯಲ್ಸಾಗ ಅಪ್ಲೈ ಮಾಡತ್ತ ಸಂಬಂಧ ಇಲ್ಲ. ನೆಕ್ಸ್ಟ್ ಡೇ ಏನಾಕತಿ ಇವತ್ತು ಸಂಬಂಧ ಇಲ್ಲ. ಮತ್ತೆ ಹೆಂಗ ಅದಕ್ಕೆ ಇವ್ರ ಸೀರಿಯಲ್ಗ ಒಬ್ಬೊಬ್ರ ಟಿಕ್ಟಾಕರ್ಸ್ ಎಲ್ಲ ಆ್ಯಕ್ಟ್ ಮಾಡ್ತಾರ. ಒಬ್ಬೊಬ್ರು ಅದಾರ ಭಾಳ ಜನ ಟಿಕ್ಟಾಕರ್ಸ್ ಅದ ಬಾವಂಜಾರ ಅದ. ಸೊ ಅವ್ರು ಹೆಂಗೆ ಅಂದ್ರೆ ಅವ್ನು ಮೊನ್ನೆ ಬರ್ತಾನ ಇದ್ದಾನೆ ಒಬ್ಬಂಗ. ಅವನಂತ ಹೇಳ ಬ್ರೋ ನಂಗೆ ರ್ಯಾಂಡಮ್ ಟೈಮ್ ಕಾಲ್ ಬರೋದಂತ. ರ್ಯಾಂಡಮ್ ಟೈಮ್ ನಾಳೆ ನಿಂತಕೋ ಅವ್ರು ಸಂಜೆಗೆ ಮುಂಜಾನೆ ಕಾಲ್ ಬರೋದಂತ. ಹಿಂಗೊಂದು ಸೀನ್ ಬಂದ್ಬಿಡ ಅಂತ ಬಿಡ್ತಾರ. ಅವನ ಕಳ್ಳರ ಸೀನ್ ಮಾಡ್ಯಾನಂತ, ಅವನ ಡ್ರೈವರ್ ಸೀನ್ ಮಾಡ್ಯಾನಂತ, ಅವನ ಎಲ್ಲ ಅವನು ಮಾಡ್ಯಾನಂತ. ಸಂಬಂಧ ಇಲ್ಲ ಅದು. ರ್ಯಾಂಡಮ್ ಕಾಲ್ ಮಾಡ್ತಾರ. ಸೀರಿಯಲ್ಸ್ ಇನ್ನೊಂದು ಏನಂತಂದ್ರೆ ನಮ್ದು ಒಬ್ಬಕಿ ಫ್ರೆಂಡ್ ಸೀರಿಯಲ್ ಒಳಗೆ ಆ್ಯಕ್ಟ್ ಮಾಡ್ತಾರ. ಆಕಿ ಸಿರಿ ಅದೇನು ಹಾಕೊಂಡಿರ್ತಾರೆ ಅದು ಪೂರ್ತಿ ಅವ್ರ ಮೈ ಮೇಲೆ ನೀರು ಬಿದ್ದು ಅದು ಹಸಿ ಅಂತ. ಅವ್ರ ಕಡೆ ಇನ್ನೊಂದು ಪೇರ್ ಇರಂಗಿಲ್ಲ ಅಂತ ಅದೇ ರೀತಿ ಇದೆ. ಸೊ ಅದನ್ನ ಒಣಗಿಸ್ಕೊಂಡು ಮಾಡ್ಬೇಕ. ಓ ಹಂಗ ಸ್ಪೇರ್ ಅರ್ಬಿ ಇಲ್ಲ ಅದು ಪೂರ್ತಿ ಒಣಗಬೇಕ. ಹೆಂಗ್ ಒಣಗಿಸ್ತಾರಂತ ಡ್ರೈಯರ್ ಸುಮ್ಮ ಡ್ರೈಯರ್ ಗಿಯರ್ ತಗೊಂಡು ಏನಾರ ಮಾಡ್ಕೋಬೇಕ. ಇವ್ರ ತಾವ ಒಣಗಿಸ್ಕೋಬೇಕ ಯಾರು ಕಷ್ಟಪ್ಪ ಇದು ಹಿಂಗೆಲ್ಲ. ಅದೆಲ್ಲ ಅವ್ರ ಮಾಡ್ಕೋಬೇಕ. ನೆಕ್ಸ್ಟ್ ಶಾರ್ಟಿಗೆ ರೆಡಿ ಇರ್ಬೇಕು. ಮತ್ ಇನ್ನೊಂದೇನು ಸೈಕಲ್ ಈಗ ನಂದೇನ ಹಸಿ ಇದ್ದಿದ್ದನ್ನ ಆಮೇಲೆ ತಗೋಬೇಕ. ಹೌದು ಡ್ರೈ ಇಲ್ಲಂತ ಫಸ್ಟ್ ಹಸಿದಿ ತಗೋಬೇಕಂತ ಆಮೇಲೆ ಒಣಸ್ಕೊಂಡು ಹೆಂಗ 100 ways to give ತ್ರಾಸ ಅಂತ ಹೇಳಿ ಹಂಗ್ ಮಾಡೋದು. ಹಿಂಗ ಇವ್ರ ಉತ್ಸಾಹ ಮಕ್ಳು ಅದಾರಪ್ಪ. ಅಂದ್ರೆ ಇವ್ರು ಯಾರು ಇವ್ರು ಟಾರ್ಚರ್ ಕೊಡಕಂತೇಳಿ ಹಿಂಗ ರೆಡಿ ಆಗಿದ್ದಿದ್ದಾರ. ಬಾ ತ್ರಾಸ. ನನ್ನ ಫ್ರೆಂಡ್ ಹೋಗ್ಬೇಕು ಅದ ಆಕ್ಚುಲಿ ಸೀರಿಯಲ್ನ ಮಾಡಕ್ಕೆ. ಈಗ ಪ್ರೆಸೆಂಟ್ ಸೀರಿಯಲ್ನ ಯಾವ ಸೀರಿಯಲ್ ಅದ್ರ ಹೆಸರು ಕನ್ನಡನಲ್ಲ ಕನ್ನಡ ಯಾವ ಚಾನಲ್ ಹೇಳೋಲ್ಲಿ ಇಷ್ಟು ಕಲರ್ಸ್ ಕನ್ನಡನೇ ಅದ್ರಾಗ ಐತದ. ಅದ್ರೊಳಗೆ ಆಕೆ ಹೆಸರು ಆ ಕ್ಯಾರೆಕ್ಟರ್ ಹೆಸರು ಏನ ಶಿವಾನಿ ಕಾಮನ್ ಇರ್ತದ. ಕಾಮನ್ ಅದ ಲಚ್ಚಿನ ಏನೈತಿ ಆಕಿ ಕೇಳ್ದೆ ಹೆಂಗಿರ್ತಪ್ಪ ವರ್ಕ್ ಅಂದ. ಇರ್ತತಿ ಯಾವ ಅಂದ್ರೆ ಅಕ್ಕಿದ್ದು ನಾನು ಕೇಳಿದಾಗ ಕಡಿಮೆ ಇತ್ತು ರೋಲ್. ಅಂದ್ರೆ ಈಗ ಹೆವಿ ಅಕ್ಕಿದ ರೋಲ್ ಹೆಚ್ಚಿಗೆ ಕೊಟ್ಬಿಟ್ರ. ಈಗ ಅಕ್ಕ ತಂಗಿ ನಡಕ್ ಜಗಳ ಹಚ್ಚಿ ಇಬ್ರು ಒಂದ ಮನಿಗ್ ತಂದಿಟ್ಟ ಜಡೆ ಅಂತಾರ. ಅದನ್ನ ನೋಡ್ದ ನನ್ ಕಾಣಗಾಬ್ರಿ ಐತಲ್ಲ ಅಂತೇಳಿ ಬಿಡ್ಲಿ ಏನ್ ನೋಡಂತಿ ಯಾವ ಸೀರಿಯಲ್ ಅಂತ. ಅವಾಗ ಕ್ಯಾರೆಕ್ಟರ್ ಹೆಂಗ್ ಸ್ವಿಚ್ ಹಾಕೋ ಹೇಳಕ್ ಬರಂಗಿಲ್ಲ ಅದ್ರ. ಹೌದು ಅದು ಮತ್ತೇನ ಲಫಡಾದ್ರ ಸರ್ಸ್ಬಿಡುದು ಅಂತ. ಸರ್ಸ್ಬಿಡೋದು ಅಂತ ಸೀದಾ ಕ್ಯಾರೆಕ್ಟರ್ ಮುಗಿಸ್ಬಿಡೋದು. ಇವ್ರದ್ದು ಹಂಗಾಗಿತ್ತಲ್ಲ ಮೇನ್ ಯಾರವ್ರ ಅನಿರುದ್ಧ ಆಗಿತ್ತಂತ. ಅದೇನೋ ಲಪಡ ಆತಂತೇಳಿ ಸೀದಾ
ಅದಾದ್ಮೇಲೆ ಸೀರಿಯಲ್ ಬಿದ್ದ ಬಿಡ್ತದೆ. ಹೌದಾ? ಈಗ ಇನ್ನೂ ಐತನ ಹೋಗ್ಯದ ಗೊತ್ತಿಲ್ಲ. ಅದನ್ನ ಸೀರಿಯಲ್ ಹೆಸರಲ್ಲಿ ಇದ್ರೊಳಗೆ ಹಾಲಿವುಡ್. ಮತ್ತು ಇನ್ನೊಂದು ಬ್ರೋ, ಹೊಸ್ದಾಗೆಲ್ಲ ಬರ್ತಾರೆ ನೋಡಿ ಕಿಡ್ಸ್, ಅವ್ರು ಹೆಂಗೆ ಕ್ರಿಯೇಟರ್ಸ್ ಅವ್ರು ಹೆಂಗೆ ಈ ಫೀಲ್ಡ್ ಬರೋರು ಶಾರ್ಟ್ ಮೂವಿ ಮಾಡೋಕೆ ಭಾಳ ಒದಾಡ್ತಾರೆ ಅವ್ರು ಮಾಡ್ಬೇಕು ಹಂಗೆ ಅಂತಂದು. ಅಂದ್ರೆ ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ಬೇಕು, ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಪ್ರೊಸೆಸ್. ಬಜೆಟ್ ಇಲ್ಲ ಅಂದ್ರೆ, ಯಾಕಂದ್ರೆ ಬಜೆಟ್ ಯಾವ ಕಡೆ ಇರಂಗಿಲ್ಲ. ಸೊ ಹೆಂಗೆ ಮಾಡ್ಬೋದೇ ಇಲ್ಲ ವಿತೌಟ್ ಬಜೆಟ್. ಮಾಡ್ಬೋದು ಬ್ರೋ, ಆದರೆ ಏನು ಭಾಳ ಶಾರ್ಟ್ ಕಥೆಗಳನ್ನು 1 ನಿಮಿಷದ್ದು ಅವ್ರು ಟ್ರೈ ಮಾಡ್ಬೇಕು ಫಸ್ಟ್. 1 ನಿಮಿಷ ಬರೋದು ಅದು ವರ್ಕ್ ಆಗ್ತೈತೆ ಇಲ್ಲೋ, ಕ್ಯಾಮ್ರಾ ಆ್ಯಂಗಲ್ಸ್ ಅದು ಇದು ಅಂಥೇಳಿ ಅವ್ರು ತಿಳ್ಕೊಬೇಕಾಗ್ತೈತಿ. ಆ್ಯಂಡ್ ಇನ್ನೊಂದು ನಾನು ಬೆಸ್ಟ್ ಸಜೆಷನ್ ಕೊಡೋದೇನಂತಂದ್ರೆ, ನಿಮ್ಗೆ ಪರಿಚಯ ಇರೋರ ಜೊತೆ ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಶಾರ್ಟ್ ಮೂವೀಸ್ ಹೆಂಗೆ ಅಂತ ಹೇಳ್ತೇನೆ ಕೇಳ್ರಿ. ಪರಿಚಯ ಇರೋರ್ದು ಏನಾಗ್ಬಿಡ್ತೈತಿ ಅಂತಂದ್ರೆ, ಈಗ ಪರಿಚಯ ಅಂದ್ಕೋ ನಾ ಹಂಗೆ ಹೇಳತ್ತಿಲ್ಲ ಬ್ರೋ. ಈಗ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಹೆಂಗಿರ್ತಾವ, ಶಾರ್ಟ್ ಫಿಲ್ಮ್ಸ್ ಆಗಲಿ ಸಿನಿಮಾ ಆಗಲಿ ಹೆಂಗಂತ, ಈಗ ರೀಲ್ಸ್ ನಾನು ನನ್ನ ದೋಸ್ತನ ಜೊತೆ ಮಾಡ್ತೇನೆ. ಸೊ ಅದ್ರದ್ದೇನು ಇಶ್ಯೂ ಇಲ್ಲ, ಯಾಕಂದ್ರೆ ಅವಂಗೂ ಅದು ಮಾಡೋದೈತಿ, ಅವಂಗೂ ಅದು ಮಾಡೋದು ಹುಚ್ಚೈತಿ. ಈಗ ನಾವೇನು ಮಾಡ್ಬಿಡ್ತೇವೆ ಅಂತಂದ್ರೆ, ನಮ್ಗೆ ಯಾವ ದೋಸ್ತರ ಅವಂಗ ಅದು ಇಂಟ್ರೆಸ್ಟ್ ಇರಂಗಿಲ್ಲಲ್ಲ, ಅವಂಗ ಅಪ್ರೋಚ್ ಮಾಡ್ಬಿಡ್ತೇನೆ ನಾ ಫಸ್ಟ್. ಇಲ್ಪ ನನ್ನ ದೋಸ್ತ ಅದಾನ ಬರ್ತಾನೆ ತಗೋ ಅಂತೇಳಿ. ಬರ್ತೇನೆ ನಾನು, ನಾಳೆ ಎಷ್ಟು ಗಂಟೆಗೆ ಹೇಳಿ ನಾ ಬರ್ತೇನೆ ಅಂತ ಅವನ ಫಸ್ಟ್ ಕೈ ಎಪ್ಸೋದು. ಸೊ ಅದ ನಾವು ಭಾಳ ನಾನು ಶ್ರೇಯಸ್ ವಿಪರೀತ ಎಕ್ಸ್ಪೀರಿಯನ್ಸ್ ಮಾಡೇವಿ. ಹಿಂದಿನ ರಾತ್ರಿ ಅವಾಗೊಂದು ಕ್ಯಾರೆಕ್ಟರ್ ಕೊಟ್ಟಿರ್ತೇವೆ, ನಾಳೆ ಅವ ಬರ್ಬೇಕ, ಅದೊಂದು ಭಾಳ ಇಂಪಾರ್ಟೆಂಟ್ ಸೆಟ್ ಮಾಡ್ಕೊಂಡಿರ್ತೇವೆ ನಾವು, ಬರಂಗಿಲ್ಲ ಅವ. ಅದಕ್ಕೆ ಆದಷ್ಟು ಆಜು ಬಾಜುನ ಮತ್ತೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ಕರ್ಕೊಂಡು ಮಾಡಿದ್ರನ್ನ ಕಲಿಯೋದಕ್ಕೆ ಭಾಳ ಸಿಗ್ತೈತಿ. ಈಗ ನೋಡ್ರಿ ಬ್ರೋ, ನಿಮ್ಮ ಜೊತೆ ಕೂತೇನೆ ಅಂತಂದ್ರೆ ನಿಮ್ದಿಂತ್ರ ನಾ ಏನೋ ಒಂದು ಥಾಟ್ ತೊಗೊಂಡು ಹೋಗ್ತೇನೆ ಹೊರಗೆ. ಓಕೆ ಹಿಂಗಲ್ಲಪ್ಪ, ಹಿಂಗೆ ಮಾಡ್ಬೇಕಂತೇಳಿ. ಈಗ ನನ್ನ ದೋಸ್ತಗ ಯಾರಿಗೆ ನಾ ಕರ್ಕೊಂಬಂದು ಕುಂದಿರ್ಸೇನಿ, ನಾನು ಅವಂಗೆಲ್ಲ ಹೇಳ್ತೇನೆ, ಅವಂಗ ನನ್ನ ಕಡೆ ಕೊಡೋಕೇನು ಇನ್ಪುಟ್ಸ್ ಇಲ್ಲ ಅಂತಂದ್ರೆ ಅಲ್ಲೇ ಬೋರ್ ಆಗ್ಬಿಡ್ತೈತಿ ನನ್ನ ಪ್ರಕಾರ, ನನ್ನ ಒಪಿನಿಯನ್. ಈಗ ನೀವು ನಾವೊಂದು ಸ್ಕ್ರಿಪ್ಟ್ ಹೇಳಿದ ತಕ್ಷಣ ಹೂನಪ್ಪ ಇದು ಚಲೋ ಐತಿ, ಇದ್ರೊಳಗೆ ಹಿಂಗೆ ಮಾಡಿದ್ರೆ ಚಲೋ ಅನ್ನೋದು ನನ್ನ ಥಾಟ್. ಅದು ಯಾರ ಪರಿಚಯ ಇದ್ರೋದ್ರ ಜೊತೆ ಆಗಂಗಿಲ್ಲ. ಸೊ ಥಾಟ್ ಇಸ್, ಯಾರು ನಿನಗೆ ಆಜು ಬಾಜು ಮತ್ತು ಅದು ಇಂಟ್ರೆಸ್ಟ್ ಒಳಗೆ ಇರ್ತಾರಲ್ಲ ಅವ್ರಿಗೆ ಕರ್ಕೊಂಬ, ಕುಂದಿರ್ಸ. ಅವನಿಗಷ್ಟು ಐಡಿಯಾ ಇಲ್ಲಪ್ಪ, ಕಲಿಬೇಕನ್ನೋ ಇಚ್ಛೆ ಇತ್ತಂತಂದ್ರೂ ಕುಂದಿರ್ಸ್ಕೊ, ಅವನ ಜೊತೆ ಕೆಲಸ ಮಾಡು. ಅಲ್ಲ, ಆದ್ರೆ ನಾ ಈ ಕ್ವಶನ್ ಕೇಳಿದೆ ಅಂದ್ರೆ, ಬಾಂಬ್ ಈಗಿಂದ ಗೊತ್ತಿಲ್ಲ ನಿಮ್ಗೆ, ಒಂದ್ ದಿವ್ಸ ಮೂಡ್ರ ನೆಕ್ಸ್ಟ್ ಡೇ ಮೂಡಿರಂಗಲ್ಲ, ಆಟ ಬಿದ್ದರೆಲ್ಲ ಮಾಡೋದು ಯೂಸ್ ಇಲ್ಲ. ಶಾರ್ಟ್ ಫಿಲ್ಮ್ ಯೂಶ್ವಲಿ ಅದ. ಮತ್ತು ಇವ್ರು ಹೇಳೋ ಪ್ರಕಾರ ಹೆಂಗೈತಂದ್ರೆ, ಮತ್ತು ಅಫ್ಕೋರ್ಸ್ ನೀ ರೀಲ್ಸ್ ಮಾಡ್ತಿ ಅಷ್ಟ ಅಂದ್ರೆ ನೀನು ದಿನಕ್ಕೆ ಬಿಟ್ಟು ಬಿಡ್ಬೋದು. ಶಾರ್ಟ್ ಮೂವೀಸ್ ಲಾಂಗ್ ಪ್ರೊಸೆಸ್. ಆ್ಯಕ್ಚುಲಿ ನಂದು ಮುಗ್ಧ ಅಂತೇಳಿ ಶಾರ್ಟ್ ಫಿಲ್ಮ್ ನಾ ಟೀಸರ್ ಬಿಟ್ಟೇನೆ ಇನ್ಸ್ಟಾಗ್ರಾಮ್ದಾಗ. ಇನ್ನೂ 1 ಡೇ ಶೂಟ್ ಐತದ. ಆ ಶಾರ್ಟ್ ಫಿಲ್ಮ್ ಶೂಟ್ ಮಾಡಾಗತ್ ನಾನು 3 ವರ್ಷ ಆಯ್ತು. ಒಂದು ಇದು ಮಾಡಿದ್ದಿಲ್ಲ, ಅದ ಅನ್ನೋದು ಹಿಂಗೆ ಹೊಡಕ್ಕೆ ಕುಂತಿರ್ತಿ ತೆಳಗ ಪೋಸ್ಟರ್, ಅದ ಅನ್ನೋದು 3 ವರ್ಷದಿಂದ ಶೂಟ್ ಮಾಡಾಕ್ತೀವಿ. ಹೇಳ್ತೇನೆ ಕೇಳಿಬ್ರು, ಸ್ಟೋರಿ ಭಾಳ ಐತದ. ಇದು ಗ್ರೇಟೆಸ್ಟ್ ಆಫ್ ಆಲ್ ದ ಟೈಮ್ ಗೋಟ್. ನಂದು ಯಾವ ರೇಂಜಿಗೆ ಅಂತ, ಅವಾಗ ಫಸ್ಟ್ ಟೈಮ್ ಶೂಟ್ ಮಾಡಿದಾಗ ಕಂಪ್ಲೀಟ್ ಆಗಿತ್ತದ. ಬಟ್ ಅದೇನಾಗ್ಬಿಡ್ತ, ಎಡಿಟ್ ಮಾಡಿ ನೋಡಿದ ಕೂಡ ಅದು ಮಜಾನ ಬರಲಿಲ್ಲ, ಭಾಳ ಸಣ್ಣ ಸ್ಟೋರಿ ಇತ್ತು. ಅದಾದ್ಮೇಲೆ ಏನಾತ, ಇಲ್ಲ ಇನ್ನೊಂದ್ಸತಿ ಮಾಡೋಣ ಅಂತೇಳಿ ಅವಾಗ ನಾನು ಇಲ್ಲಿ ಅವರ ಒಬ್ಬರಿಗೆ ಚಲೋ ಸಿನಿಮಾಟೋಗ್ರಾಫರಿಗೆ ತೊಗೊಂಡೆ. ಏನು ಪ್ರಾಬ್ಲಮ್ ಅಂತಂದ್ರೆ, ಫ್ರೀ ತೊಗೊಂಡೆ ನಾ ಅವರಿಗೆ ಬಾಟರ್ ಸಿಸ್ಟಮ್ ನೋಡ್ರಿ ಹಿಂಗೆ ಅಲ್ಲೆಲ್ಲಿ ಹೋಗ್ತತಿ ಅದು ಅಂತೇಳಿ ತೊಗೊಂಡೆ. ಅವರು ಓಕೆ ಫೈನ್ ಮಾಡೋಣ ಅಂತಂದ್ರೆ ಅವ್ರ ಜೊತೆ ಕೂತ್ಕೊಂಡು ಇಂಪ್ರೂವೈಸ್ ಮಾಡಿದ್ವಿ. ಕತಿ ಎಲ್ಲ ಭಾಳ ಚಲೋ ಆತು, ಕತಿ ಮಸ್ತ್ ಆತ. ಶೂಟ್ ದಿನ ಸಾಯಂಕಾಲ ಕ್ಲೈಮ್ಯಾಕ್ಸನ್ನ ಫಸ್ಟ್ ಮಾಡ್ಕೊಬಿಡೋಣ ಅಂತೇಳಿ ಎಲ್ಲ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಕೂತೇವಿ. ಶೂಟ್ ಆತ, ಚಲೋ ಆತ. ಅಲ್ಲೇ ನಂದು ಟೀಮಿಗೆ ಮತ್ತು ಅವಂಗ ಒಂದು ಬಿತ್ತು ಆರ್ಗ್ಯುಮೆಂಟ್ ಆತ. ಒಂದು ಲಾಸ್ಟ್ ಒಂದು ಶಾರ್ಟಿಗೆ ನಾನು ಒಂದು ರೀತಿ ಎಕ್ಸ್ಪ್ರೆಷನ್ ಯೋಚನೆ ಮಾಡಿದ್ದೆ, ಆ ರೀತಿ ನಾನು ಕೊಟ್ಟೆ. ನನ್ನ ಟೀಮ್ ಏನಂತಂದ್ರೆ, ಹಿಂಗೆ ಬೇಡ, ಡಿಪ್ರೆಷನ್ದಾಗಿರೋ ಹಿಂಗೆ ಮಾಡಂಗಿಲ್ಲ, ಹಿಂಗೆ ಮಾಡ್ತಾನ ಅಂತ ಅವ್ರೊಂದು ಸಜೆಷನ್ ಕೊಟ್ರೆ. ಅವ ಅದಕ್ಕೆ ನಾ ಇಷ್ಟು ಅವಾರ್ಡ್ ಗೆದ್ದೆ. ಅವ ಸ್ವಲ್ಪ ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿ ಅವಾರ್ಡ್ ಗೆದ್ದಿದ್ದ. ನಾ ಇಷ್ಟು ಅವಾರ್ಡ್ ಗೆದ್ದೇನಿ, ನಾ ಸಿನಿಮಾಟೋಗ್ರಾಫರ್, ನನಗೆ ಇವ್ರು ಹೇಳ್ಕೊಡಕ್ಕೆ ಬರ್ತಾರಲ್ಲ ಅನ್ನೋ ಆ್ಯಟಿಟ್ಯೂಡ್ ಹೋಗಿ ಬಂದು ಶೂಟ್ ಮಾಡಿದ. ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ, ಸರ್ ನಾಳೆ ಈ ಲೊಕೇಶನ್ದಾಗ ಶೂಟ್ ಐತಿ, ನಾಳೆ ಒಂದು ಸ್ವಲ್ಪ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಅದಾವ, ಸೊ ಒಂದು ಸ್ವಲ್ಪ ಜಲ್ದಿನ ಬಂದ್ಬಿಡೋಣ ಅಂತ ನಾ ಹೇಳಂತೇನೆ ಅವಂಗ. ಗ್ಯಾಪ್ ಕೊಡು, ಇವತ್ತು ಅರ್ಧ ದಿನ ಶೂಟ್ ಮಾಡೇವು 3 ತಾಸು, ಗ್ಯಾಪ್ ಕೊಡು, ನಾಳೆ ಆಗಂಗಿಲ್ಲ ನನಗೆ ಸ್ವಲ್ಪ ಗ್ಯಾಪ್ ಬೇಕಂದವ, ವಾಪಸ್ ಫೋನ ರಿಸೀವ್ ಮಾಡಿ ಗ್ಯಾಪ್ ತೊಗೊಂಬಿಟ್ಟ, ಪೂರ್ತಿ ಗ್ಯಾಪ್ ತೊಗೊಂಡ ಬಾಸ್. ಅವಾಗ ಏನು ಕಲ್ತ್ಕೊಂಡೆ ಅಂದ್ರೆ, ನಾ ಈ ಕೇಳೋರಿಗೂ ಹೇಳ್ತೀನ, ಫ್ರೀದಾಗ ಯಾರ ಕಡೆನೂ ಕೆಲಸ ಮಾಡಿಸ್ಕೋಬೇಡ್ರಿ. ಫ್ರೀನಾಗಾದ್ರೂ ಫ್ರೀ ಬಿಡು ಬೈ, ನೀ ರೊಕ್ಕ ಕೊಡ್ತೇನಂದ್ರೂ ಬರಂಗಿಲ್ಲ ಈಗ. ಅದು ಫ್ರೀ ಅಂದ್ರೆ ಇನ್ನೂ ತ್ರಾಸ ಅದ. ಅಂದ್ರೆ ಇಂಟ್ರೆಸ್ಟ್ ಇದ್ದವ್ರ ಕಡೆ ಮಾಡಿಸ್ಕೊರ ಅಷ್ಟೇ, ಮಾಡಿಸ್ಕೋಬೇಕು. ಆಮೇಲೆ
ಈಗೋ ಆಟಿಟ್ಯೂಡ್ ಇತ್ತಂದ್ರೆ ಏನ್ ಇಂಪಾಸಿಬಲ್ ಆಗಲ್ಲ ಅದು ನೀನ್ ರೊಕ್ಕನಾರ ಕೊಡು ಇಲ್ಲ ರೊಕ್ಕ ಕೊಳ್ಳಂಗಾರ ಇರು. ಈಗೋ ರೆಡಿ ಯಾವಾಗ ಇರ್ಬೇಕು, ಅವನ ಪ್ರೊಡ್ಯೂಸ್ ಮಾಡ ಅಂತಾನ, ಅವಂದ ಸ್ಟೋರಿ ಅವಂದ, ಅವಾಗ ಓಕೆ ಏನಾರ ಮಾಡ್ಬೋದು. ಅದು ಇಲ್ಲ ಅಂದ್ರ ಒಂದು ನೆಕ್ಸ್ಟ್ ಲೆವೆಲ್ ಮಾಡಿ ಬಂದಿರ್ಬೇಕ ಅವ. ಹೌದೌದು, ಏನೋ ಒಂದು ಹಂಗಿತ್ತು. ಅದು ಅಲ್ಲ, ಅದು ಮುಗೀತ, ಅದು ಹಾಳಾಗಿ ಹೋಗ್ಬಿಡ್ತದ. ಅದಾದ್ಮೇಲೆ ನಾನು ಅವನ ಜೊತೆ ಏನು ಕಿರಿಕಿರಿ ಮಾಡ್ಕೊಲಿಲ್ಲ, ಸುಮ್ಮನೆ ಬಿಟ್ಟ ನಾನು. ಅದಾದ್ಮೇಲೆ ಈಗ ಮತ್ತೆ ನಾನು ಅದನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಈ ಸತಿ ಎಲ್ಲರಿಗೂ ಪಕ್ಕಾ ರೊಕ್ಕ ಕೊಟ್ಟು ಮಾಡೋಣಪ್ಪ ಅಂಥೇಳಿ ಫುಲ್ ಒಂದು ಬಜೆಟ್ ಫಿಕ್ಸ್ ಮಾಡ್ಕೊಂಡು ಮಾಡಿದೆ. 2 ದಿನ ಶೂಟ್ ಮಾಡಿದೆ, ಮಸ್ತ್ ಬಂದು. ನೆಟ್ಫ್ಲಿಕ್ಸ್ ಕ್ವಾಲಿಟಿ ಬ್ರೋ, ನೆಟ್ಫ್ಲಿಕ್ಸ್ ಕ್ವಾಲಿಟಿದಾಗ ತಗದೇವಿ. ಪೋಸ್ಟ್ ಮಾಡ್ರು ಬಿಟ್ಟೇವಿ. ಇನ್ನೊಂದು ದಿನ ಶೂಟ್ ಐತಿ, ಅಲ್ಲೇ ಭಾಳ ಇಂಪಾರ್ಟೆಂಟ್ ಸೀನ್ಸ್ ಇದಾವೆ. ಅಲ್ಲಿ ಏನಾಗತ್ತೈತೆ ಅಂದ್ರೆ ನನಗೆ ಭಾಳ ದೊಡ್ಡ ಬಜೆಟ್ ಬೇಕಾಗೈತಿ, ಅದೀಗ ನನ್ನ ಕಡೆ ಇರಲಿಲ್ಲ. ಆವಾಗ ನಾನು ಸ್ವಲ್ಪ ಅನ್ಎಂಪ್ಲಾಯ್ಡ್ ಇದ್ದಿರಲಿ. ಈಗ ಮಾಡ್ತೀನಿ. ಈಗ ಅದನ್ನ 3 ವರ್ಷ ದೊಡ್ಡ ಬಿಟ್ಟತಾರ ಹುಡುಗರೆಲ್ಲ ಸೀನ್ ಹೋಗಿದ್ದವ್ರ. ಇಲ್ಲ ಅಲ್ಲ, ಇದು 2 ದಿವಸ ಶೂಟ್ ಯಾವಾಗ ರೀಸೆಂಟ್ ಒಂದು 3-4 ತಿಂಗಳ ಈಗ ಮನ್ ಆಗೈತೆ. ಹಂಗೇನು ಬೆಳೆದಿರಂಗಿಲ್ಲ. ಅಲ್ಲ ಬ್ರೋ, ಅಂದ್ರೆ ಅರ್ಧ ಫಿಲ್ಮ್ ಅವಾಗ ಸ್ಟಾರ್ಟ್ ಮಾಡ್ರಿ, ಅರ್ಧ ಫಿಲ್ಮ್ ಈಗ ಮಾಡಿರಿ, ಇನ್ನೊಂದು ದಿವಸ ಐತೆನ ಈಗ ಅರ್ಧ ಫಿಲ್ಮ್ ಅಂದ್ರೆ ಅದು ಬಿಟ್ಟ ಬ್ರೋ, ಪೂರ್ತಿ ಬಿಟ್ಟ. ಈಗ ಮತ್ತು ಹೊಸ್ತಾಗಿ ರಿವಿಷನ್ ಇದೆ. ಅಂದ್ರೂ ಭಾಳ ದಿವಸ ಇರ್ಲಿಲ್ಲ, 3 ದಿವಸ ಇತ್ತಲ್ಲ. 3 ದಿವಸ 3-4 ದಿನ ಪ್ಲಾನ್ ಮಾಡ್ಕೊಂಡ್ರ ಟೈಟ್ ಇದ್ರಾಗ ಪೂರ್ತಿ ಟೈಟ್ ಮಾಡಿದ್ದೆ. ಅದು ಹೆಂಗಂತಂದ್ರೆ ಅದು ಕ್ಲೈಮ್ಯಾಕ್ಸ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಶೂಟ್ ಮಾಡ್ಬೇಕಿತ್ತ. ಅವಾಗ ನಮಗದ ಲೊಕೇಶನ್ ಹುಡುಕ್ಲಿಕ್ಕೆ ತ್ರಾಸ ಆಗ್ಬಿಡ್ತು. ಅದ್ರ ಸಲುವಾಗಿ ಬರೀ ಕ್ಲೈಮ್ಯಾಕ್ಸ್ ಒಂದ ಮಾಡ್ಕೊಂಡು ಇಲ್ಲ, ಅದೊಂದು ಗೋಡಾನ್ ಬೇಕಾಗಿತ್ತು, ಪೂರ್ತಿ ಖಾಲಿ ಬಿದ್ದಿತ್ತು ಗೋಡಾನ್. ಇವ್ರ ಮನೆ ಕೆಳಗೆ ಮಾಡ್ಬೋದಿತ್ತು ನೋಡಿ. ಅಲ್ಲ ಓಕೆ, ಫಿಲ್ಮ್ ಅದೊಂದು ಆತ. ಮತ್ತೆ ಯಾವ್ದಾರ ಪ್ರೊಜೆಕ್ಟ್ ಐತೆ ಬ್ರೋ ನಿಮ್ದು? ಈಗ ಅದಾವ ಬ್ರೋ, ಕೆಲವೊಂದಿಷ್ಟು ಕತಿ ಬರೆದು ಸ್ಕ್ರಿಪ್ಟ್ ರೆಡಿ ಅದಾವ, ವೆಬ್ ಸೀರೀಸ್ಗೂ ಅದಾವ. ಇದು RJ ಕೆಲಸ ಐತಲ್ಲ, ಭಾಳ ಹೆಂಗೆ ಎಂಥ ಕೆಲಸ ಇದೆ ಇದೇನು. ಎಷ್ಟು ದಿವಸ ಆತಿಗೆ ವರ್ಕ್ ಮಾಡಂತ? ಈಗ 1.5 ತಿಂಗಳು ಆಯ್ತು ನೋಡ್ರಿ. ಸೊ ಈ 1.5 ತಿಂಗಳದಾಗ ಏನು ಅನಿಸ್ತು ನಿನಗೆ? RJ ಕೆಲಸ ನೋಡೋಷ್ಟು ಈಸಿ ಆಯಿತು ಏನು, ಅಂದರೆ ಕೇಳೋಷ್ಟು ಈಸಿ ಆಯಿತು ಏನು, ಹೆಂಗಿದೆ? ನಾನು ಫಸ್ಟಿಗೆ RJದು ಏನು ಬಂತಲ್ಲ, ನಂದೊಂದು ಥಾಟ್ ಪ್ರೊಸೆಸ್ ಇತ್ತು. ಈಗ ಎಲ್ಲರಿಗೂ ಈ ಥಾಟ್ ಪ್ರೊಸೆಸ್ ಇರ್ತೈತಿ. ಏನಪ್ಪ ಅಂತಂದ್ರೆ, ಭಾಳ ಈಸಿ ಬಿಡು, ಹೋಗಿ ಆರಾಮ್ಸರ ಏನಿರ್ತೈತಿ, ಮಾತಾಡೋದೈತಿ, ಸೀದಾ ವಾಪಸ್ ಬರೋದೈತಿ, ಏನೈತೆ ಅದ್ರಾಗ, ನಾನು ಮಾತಾಡ್ತೀನಿ. ಇದು ನಂದು ಇತ್ತು ಥಾಟ್ ಪ್ರೊಸೆಸ್. ಹೋದೆ ಫಸ್ಟ್ 1-2 ದಿನ ಅವ್ರ ಸ್ವಲ್ಪ ಫ್ರೀ ಬಿಟ್ಟಿದ್ರೆ, ಅದಾದಮೇಲೆ ಚಾಲು ಆಯ್ತು. ಈಗ ನಾನು ರೆಕಾರ್ಡ್ ಮಾಡ್ಬೇಕು ಲಿಂಕ್ಸ್. ರೆಕಾರ್ಡ್ ಮಾಡಕ್ಕೆ ನಾ ಕೂತಿದ್ದೆ ಅಲ್ಲ, ನಂದು ನಮ್ದು ಸಿನಿಮಾ ಡೈಲಾಗ್ ಅಂದ್ಕೊಳ್ಳೆ ನಮ್ದು ಬೇಸು ಈ ರೀತಿ ಮಾತಾಡ್ತೀನಿ, ನಾ ಈ ರೀತಿ ಮಾತಾಡಿದ್ರೆ ನನಗೆ ರೂಢಿ ಆಗ್ಬಿಟ್ಟಿತ್ತು. ಅಲ್ಲಿಗೆ ಹೋಗಿ ಓದೋದಲ್ಲ ಹಲೋ ಎಲ್ಲ ಕಡೆ ಅಲ್ಲಿಗೆ ಹೋಗಿ ಫಸ್ಟ್ ದಿನ ಹಿಂಗೆ ಮೈಕ್ ಮುಂದೆ ಕುಂದಿರ್ತೇನೆ, ಸ್ಟಾರ್ಟ್ ಮಾಡು, ಒಂದು ಸ್ಕ್ರಿಪ್ಟ್ ನೀನೇ ಬರೀ, ಒಂದು ನಿಮಿಷದ ಅಷ್ಟೇ ಅದು ಮಾತಾಡೋದು, 1-1.5 ನಿಮಿಷ. ಸೊ ಸ್ಕ್ರಿಪ್ಟ್ ಬರೆದು ಸ್ಟಾರ್ಟ್ ಮಾಡು ಅಂತ ಹೇಳಿದ್ರೆ ಮಾಡಿದೆ. ಅವಾಗ ಹೆಂಗಂತಂದ್ರೆ, ನಮಸ್ಕಾರ ರೀ ಎಲ್ಲರಿಗೂ, ನೀವು ಕೇಳತ್ತೀರಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಹಿಂಗಾಗತ್ತಿತ್ತು ಅದು. ಮಾಡ್ಯುಲೇಷನ್ ಪಿಚ್ ಹೈ ಹೋಗ್ಬೇಕು, ಕೆಳಗೆ ಬರ್ಬೇಕು. ಅಲ್ಲಿ ಟೀಮ್ ಹೆಂಗೈತಂದ್ರೆ ಬ್ರೋ ಸ್ವಲ್ಪ ಸಪೋರ್ಟಿವ್ ಐತಿ, ಭಾಳ ನೀಟಾಗಿ ಹೇಳ್ಕೊಡ್ತಾರೆ. ಟೀಮ್ ಸ್ವಲ್ಪ ನೀಟಾಗಿ ಐತಿ, ಎಲ್ಲಾನು ಹೇಳ್ಕೊಡ್ತಾರೆ ಕುಂದ್ರಿಸ್ಕೊಂಡು. ಸೊ ಅವರೆಲ್ಲ ಇಲ್ಲ ಹಿಂಗೆ ಮಾಡ್ಯುಲೇಷನ್ ಇದು ಅಂತೇಳಿ 1 ತಿಂಗಳು ಆದಮೇಲೆ ಈಗ ನನಗದ ಫ್ಲೋ ಸಿಕ್ಕೈತಿ. ಈಗ ನಂದು ಈಗ ಲಾಂಚ್ ಆಗೈತೆ ಶೋ. ಈಗ ಅದ್ರ ಅಲ್ಲಿ ಮಟ್ಟ ಪ್ರಾಕ್ಟೀಸ್ ಸೆಷನ್, ಪೂರ್ತಿ ಪ್ರಾಕ್ಟೀಸ್ ಸೆಷನ್ ಡೈಲಿ. ನಂದು ಇಡೀ ದಿನ ರೆಕಾರ್ಡಿಂಗ್ದಾಗ ಹೋಗ್ತಿತ್ತು. ಅದಕ್ಕೆ ನಂಗೆ ಓಕೆ ಇದಾತ ವಾಯ್ಸ್ ಮಾಡ್ಯುಲೇಷನ್ ಪಾರ್ಟ್ ನಂಗೆ ಗೊತ್ತಾದ. ನಾನು ಕೇಳಿದ್ರೆ ಈ ಕ್ರಿಯೇಟಿವಿಟಿ ಪಾರ್ಟ್ ಅಂದ್ರೆ ದಿನ ಒಂದು ಏನಾರ ಹೊಸದು ಮಾಡ್ಕೊತ ಹೋಗ್ಬೋದು. ಅದೇನು ಟಫ್ ಐತೆ? ಈಸಿ ಟಫ್ ಐತಿ. ಯಾಕಂದ್ರೆ ಈಗ ನಂದೇನು ಸೆಗ್ಮೆಂಟ್ ಐತಲ್ಲ ಮ್ಯೂಸಿಕ್ ಅಡ್ಡ ಅಂತ ಹೇಳಿ, ನಂದು ಫಸ್ಟ್ ಕಾಂಪಿಟೇಷನ್ ರೌಂಡ್ ಇರ್ತೈತಿ. ಸೊ ಅದು ಆರಾಮ್ ಸರಿ ಆಗ್ತೈತಿ, ಕ್ವಶನ್ ಕೇಳಿ ಅದೇ. ಸೆಕೆಂಡ್ ಏನೈತಿ, ನಂದು ಮೂವಿ ಅಪ್ಡೇಟ್ಸ್ ಐತಿ. ಈಗ ನನಗೂ ಕೆಲವೊಂದಿಷ್ಟು ಮೂವಿ ಸೋರ್ಸಸ್ ಇದಾವ, ಅಲ್ಲಿಂದ ನನಗೆ ಬರ್ತಾವ. ಕೆಲವೊಂದ್ಸತಿ ಏನೂ ಇರಂಗಿಲ್ಲ, ಅವಕ್ಕೆ ಅವರು ಪರ್ಸನಲ್ ಇರ್ತಾವೆ, ಏನೇನ್ರ ಪರ್ಸನಲ್ ನಾವು ಹೇಳಕ್ ಆಗಂಗಿಲ್ಲ. ಸೊ ಅವಾಗ ನಾವು ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಕ್ರಿಯೇಟ್ ಅಂದ್ರೆ ಏನೋ ಫೇಕ್ ನ್ಯೂಸ್ ಅಂತಲ್ಲ. ಈಗ ನನಗೆ ಹಂಗ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಸಿನಿಮಾ ಬಗ್ಗೆ ಮಾತಾಡ್ಬೇಕಂತ ಕಾಂಬಿನೇಷನ್ ಬಗ್ಗೆ ಮಾತಾಡೋದು. ಈಗ ಗಣೇಶ್ ಅವರು ಯೋಗರಾಜ್ ಭಟ್ ಅವ್ರು ಮಾಡಿದ್ರ ಸಿನಿಮಾ, ಈ ರೀತಿ ನಾವು 8 ನಿಮಿಷ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. 8 ನಿಮಿಷ ಮಾತಾಡಬೇಕು. 8 ನಿಮಿಷ ವಾಟ್ ಆಫ್ ಆಕ್ಚುಲಿ ಅದು ನೋಡಕ್ ಹಂಗ ಅನ್ಸತಿ. 8 ನಿಮಿಷ ಗ್ಯಾಪ್ ಇರಂಗಿಲ್ಲ, ಹಂಗಂಗಿರದಿ ಹೆಂಗ್ ಬೇಕಾದಂಗೆ ಆರಾಮ್ ಗ್ಯಾಪ್. ಇವತ್ತು ಹಂಗಿರಂಗಿಲ್ಲ, ಕ್ರಿಸ್ಪ್ ಕಟ್ ಮಾಡ್ಬೇಕು. ಸೊ ಅದೇನ ದೊಡ್ಡ ತಲಿಬ್ಯಾನ್ ಅದು. ನೀವೆಂಥ ಕಾಂಟೆಂಟ್ ಸ್ಕ್ರಿಪ್ಟ್ ಸ್ಟೋರಿ ಬರೋರಿದ್ರು ಅಲ್ಲಿ ನಿಮಗೆ ಸ್ವಲ್ಪ ತ್ರಾಸ ಆಗ್ತದೆ. ಅದ್ರ ಜೊತೆ ಮತ್ತೇನು ಎಕ್ಸ್ಟ್ರಾ ಕೆಲಸ ಏನಿರ್ತಾವೆ? ಈಗ ನೋಡ್ರಿ, ಈಗ ಏನು ಜನರ ತಲೆಗೆ ಏನೈತಿ,
ಈಗ ಹೊಕ್ಕನ ಈಗ ಒಂದಿಷ್ಟು ರೆಡಿ ಇದು ಇರ್ತೈತಿ ಬಟ್ ಅವ್ರು ಹಿಂಗೆ ಹೇಳ್ಬೇಕು ಈ ಸ್ಟೋರಿ ಹೇಳೋದು ಇದು ಹೇಳೋದು 2 ತಾಸಿಂದ ಒಂದು ಸೆಗ್ಮೆಂಟ್ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಅದು ಬಿಟ್ಟು ಏನಿರ್ತೈತಿ? ಬೆಳಗ್ಗೆ ಹೋದ ತಕ್ಷಣ ಆ ಕಾಂಟೆಂಟ್ ನೀವು ಹೋಗಿ ಮಾತಾಡೋದಲ್ಲ. ಫಸ್ಟಿಗೆ ಒಂದು ಪ್ರೆಪ್ ಶೀಟ್ ಅಂತೀರಿ, ಪ್ರಿಪ್ರೇಷನ್ ಶೀಟ್. ಅದರೊಳಗಡೆ ನೀವು ಏನೇನು ಮಾತಾಡಕತ್ತೀರಿ, ಎದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀರಿ ಅಂತೇಳಿ ವಿತ್ ಲಿಂಕ್ಸ್. ಈಗ ನಾವು ಒಂದು ನ್ಯೂಸ್ ಹೇಳ್ತೇನೆ ಅಂದ್ರೆ ಅದು ಲಿಂಕಲ್ಲಿ ಇರ್ಬೇಕು. ಅದನ್ನ ಮಾಡಿ ಹೆಡ್ಡಿಗೆ ಕಳಿಸ್ಬೇಕು. ಅವ್ರು ಅದನ್ನ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದ್ಮೇಲೆ ಅಲ್ಲಿ ಹೋಗ್ಬೇಕು. ಫ್ರೀಡಮ್ ಫ್ರೀಡಮ್ ನಮಗೆ ಬ್ರೋ. ಏನ್ ಸೈಕ್ ಅಂತಂದ್ರ ನನಗೆ ಈಗ ಅಲ್ಲೇ ಬ್ರ್ಯಾಂಡ್ ಹೆಸರು ಏನು ತಗೊಳಂಗಿಲ್ಲ, ಬ್ರ್ಯಾಂಡ್ ಹೆಸರು ಏನು ಮಾತಾಡಂಗಿಲ್ಲ. ಅಲ್ಲೇ ನಮ್ ಬಾಯಾಗ ಬರ್ತಾವ ನಮಗ್ ಪಟ್ ಪಟ್ ಮತ್ ಸೀದಾ ಐಫೋನ್ ಸ್ಯಾಮ್ಸಂಗ್ ಅಂತ ಬಂದ್ಬಿಡ್ತೈತಿ. ಹೌದು ಬಡದ ಟಫ್ ಆಗತ್ತೆ. ನಂಗೆ ಮೊನ್ನೆ ಹೋಗಿದ್ವಲ್ಲ, ಏನ್ರ ಮಾತಾಡ್ಬೇಕಾರೆ ನನ್ನ ಫ್ಲೋ ನನ್ನ ಬೆಗಡ ಬರಂದ್ಬಿಟ್ಟೈತಿ. ಹೆಂಗೆ ಇಬ್ರು ಹಂಗೆ ಸೈಕ್ ಆಗಿದ್ರು ಹಂಗೆ ಏನಾರು ಬರಂತೈತಿ. ನಂಗೆ ಮಾತಾಡೋದಿಲ್ಲ, ನಂಗೆ ಗೊತ್ತೈತಿ ಈಗ ಮಾತಾಡ್ಬಾರ್ದಿವಲ್ಲ ಅಂತಂದು ಫುಲ್ 1-2 ಸಾವಿರ ಟೈಮರ್ ಅದೇ. ಬ್ರೋ ತಡಿ ಬ್ರೋ ಆಗಂತಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಏನೋ ಮತ್ತೆ ಆಮೇಲೆ ಮಾತಾಡಿದ್ವಿ. ಆದ್ರೆ ಚಲೋ ಆತ್ ಬ್ರೋ. ಅದು ಚಲೋ ಆತ, ಚಲೋ ಆತ. ಹೆಂಗೆ ಮಾತಾಡೋದು ಚಲೋ ಆಗಿದೆ ಅಂತೇಳಿ ನಮಗೆ ಹೇಳಿದ್ರೆ ಯಾರು ಚಲೋ ಆಗೈತೆ ಶೋ ಅಂತೇಳಿ ಹೆಡ್ ಇರ್ತಾರಲ್ಲ ಹಂಗೆ ಅವ್ರು ಹೇಳಿದ್ರು ಶೋ ಚಲೋ ಆಗೈತಿ. ಅದೇ ನಂಗೆ ಕೇಳೋದೈತಿ. ಅವತ್ತು ನಮ್ಮ ಮನೆಗೆ ಕಾರು ಇಲ್ಲ, ಅವತ್ತು ಎಲ್ಲಿ ಕೇಳ್ಬೇಕು ಗೊತ್ತಾಗಲ್ದು. ಈ ಮೊಬೈಲ್ ಇಲ್ಲ, ಅಲ್ಲಿಲ್ಲ, ಏನೂ ಇಲ್ಲ. ಮುಗ್ದೈತೆ ನನ್ನಿಂದ ಅವತ್ತು ಮುಗೀತ. ನನಗೆ ಅವತ್ತು ಏನಾಗ್ಬಿಟ್ಟೈತಿ ಅಂತಂದ್ರೆ ಹಿಂದಿನ ದಿನ ನಮ್ದು ಗಣೇಶನ ಸವಾರಿ ಅಂತೇಳಿ ನಾವು ಅಡ್ಡಾಡತ್ತಿದ್ವಿ ಸ್ವಲ್ಪ ಇವೆಂಟ್ ಮಾಡ್ಕೋತ. ನೆಕ್ಸ್ಟ್ ಡೇ ನಂದು ಅದು ಶೋ ಐತಿ, ನೆನಪ ಇಲ್ಲ ನನಗೆ. 3rd hour ನಂದು ಡೈಲಿ ಚೇಂಜ್ ಆಗ್ತೈತಿ. ನೆನಪ ಇಲ್ಲ. ಬೆಳಗ್ಗೆ 8 ಗಂಟೆಗೆ ನೆನಪಾಗಿತ್ತು. ಅಯ್ಯೋ ಇಂಟರ್ವ್ಯೂ ತೊಗೋಬೇಕು ನಾ ಇವತ್ತು ಯಾರ್ದಾರ ಅಂತೇಳಿ ಪಟ್ಟಂತ ಫೋನ್ ಹಚ್ಚಿದೆ ಬ್ರೋಗ್ 8 ಗಂಟೆಗೆ. ಬರ್ತೇನೆ ಅಂತಂದ್ರೆ ಅವಾಗ ಆತದ. ಯಪ್ಪ ನಂಗೆ ನೋಡಿತ್ತು, ನಂಗೆ ನೋಡಿಲ್ಲ, ನೋಡ್ಬೇಕು. ನಾ ಕಳಿಸ್ತೇನೆ. ಏನು ನೋಡಿದೆ ಹೇಳೋದೈತಿ. ಅಲ್ಲ ನಂಗೆ ಹೆಂಗೆ ಬಂದೈತೆ ಅದು 8 ನಿಮಿಷ ಐತಲ್ಲ, ಎಷ್ಟು 8 ನಿಮಿಷ ಮಾತಾಡೇನ ಅಂದ್ರೆ ಗ್ಯಾಪ್ ಹೆಂಗೆ ರೆಡಿ ಒಂದಿದ್ದ ಹಂಗೆ 1 ನಿಮಿಷ ಹಿಂಗೆ ಕಟ್ ಆಕತ್ತಂತಂದ ಕ್ವಶನ್ ಕೇಳ್ತಾನ ನೋಡ್ಕೊಂತ ಮಾತಾಡೋದು. ಇದಕ್ಕೆ ಹೋಗಿತ್ತಲ್ಲಪ್ಪ, ಮಿರ್ಚಿಗೆ ಹೋದಾಗ ಇತ್ತಲ್ಲ ಅದ್ರದ್ದು ಹಂಗೆ. ಅವ್ರು ಅಂಕಿತ ಅವ್ರು ಮಾಡಿದ್ರು ನಮ್ದು. ಹೌದಾ? ನೀಗಿರೋದು ರೆಡ್ ಎಫ್ ಎಮ್. ಅವ್ರು ಅಲ್ಲಿವರೆಗ ರೈವಲ್. ಅಂಕಿತ ಅಕ್ಕನೂ ಅಲ್ಲೇ ಇಲ್ಲಿ ಬಂದಾನ. ಆದ್ರೆ ರೈವಲ್ ನಿಮ್ದು ಇದಕ್ಕೆ ಮಿರ್ಚಿ ಏನು ತಲವರ್ಗಿರೋರು ಹಾಕ್ತಾರನೇ. ಅದು ರೈವಲ್ ಅಂತ ಕನ್ಸಿಡರ್ಡ್ ಇಲ್ಲ. ಬೇಡ. ಮತ್ತೆ ಇದು ಯಾವ್ದಾರ ಅಂದ್ರೆ ಇಂಗ್ಲೀಷ್ ಅಲ್ಲ ಇನ್ನೊಂದು ಇದೆ ಎಫ್ ಎಮ್ ಇಂದ ಎಷ್ಟು ದುಡಿಬೋದು ನಿಮಗೆ ಅನ್ಸಿದ ಮಟ್ಟಿಗೆ? ಈಗ ಜನರ ತಲೆ ನೀನಂತಲ್ಲ ಈ ಜನರಲ್ಲಿ ಮಿಡ್ ಆರ್ಜೆ ಎಷ್ಟು ದುಡಾತಾನ? ಆರ್ಜೆ 25 ಇದ್ರೆ ಚಾಲು ಆಗ್ತದೆ. ಇದು ಹುಬ್ಬಳ್ಳಿ ಅಂತ ಊರಿನಾಗ, ಬೆಂಗಳೂರು ಅಂತ ಊರಿನಾಗ ಅದು ಡಿಪೆಂಡ್ಸ್ ಬ್ರೋ. ಈಗ ನಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ವಾಯ್ಸ್ ಓವರ್ದಾಗಿತ್ತಲ್ಲ, ಸೊ ಅದ್ರ ಸಲುವಾಗಿ ನನಗೊಂದು ಅಮೌಂಟ್ ಬಂತು. ಇದು ಹಿಂಗೆ ಈಗ ಟಾಪ್ ಆರ್ಜಸ್ ಇರ್ತಾರೆ ನೋಡಿ, ಲೈಕ್ ಎಕ್ಸ್ಟ್ರೀಮ್ ಟಾಪ್ ನಾಣ ಲೈಕ್ ಬಿಗ್ ನೇಮ್ಸ್, ಅವ್ರಿಗೂ ಹಿಂಗೆ ಹೆಡ್ಡಿಗೆಲ್ಲ ಸಬ್ಮಿಟ್ ಮಾಡ್ಬೇಕು ಅವರೆಲ್ಲ ಲಿಂಕಿಂಗ್. ಹೌದೌದು, ಅವರು ಮಾಡ್ಬೇಕು. ಅವ್ರ ಹೆಡ್ ಇರಂಗಿಲ್ಲ ಅಲ್ಲ ಬ್ರೋ, ಅಷ್ಟು ಟಾಪ್ ಇರ್ತಾರಲ್ಲ. ಇಲ್ಲ ಬ್ರೋ, ಎಲ್ಲರೂ ಹಂಗೆ ಮಾಡ್ಬೇಕು. ಅಯ್ಯೋ ಹೆಡ್ ಯಾರದ ಅಂತ ಪ್ರೀತಲ್ಲಿ ಇದ್ದವ ಹಂಗದಕ್ಕದ ಅಂದ್ರೆ ಬ್ರೋ ಒಟ್ಟು ನೀ ಕಳಿಸ್ಬೇಕ. ಆದ್ರೆ ಅವರು ಅದ್ರೊಳಗ ಇರ್ತಾರ, ಅವ್ರಿಗೆ ನೀವು ಕಳಿಸಿ ಅದು ಅಪ್ರೂವ್ ತಗೊಳ್ಳೋದು ಹಂಗೆ ಇರ್ತೈತ್ಲಿ. ಅದ ಹೆಂಗಂದ್ರೆ ನಿಂದು ಕಂಟ್ರೋಲ್ ತಪ್ಪಿಸ್ಕೊಳೋದು ಇರಂಗಿಲ್ಲ ಅವ್ರಿಗೆ ತಮ್ದು. ಐ ಗೆಸ್ ಹೌದು. ಮತ್ತೆ ಬೇಕಾದಂಗೆ ನೀನು ಹಂಗ ಬಿಟ್ರಂತ ತಿಳ್ಕೊ, ಏನ್ ಬೇಕಾದ್ ಮಾತಾಡಿ ಹಳ್ಳ ಇಡ್ಸಿದಂದ್ರೆ ಆಮೇಲೆ ಅವ್ನ ಹೆಡ್ ಅವನಿಗೆ ಹೇಳ್ತಾನೆ. ಹೌದು, ಅವು ಕೆಲವೊಂದಿಷ್ಟು ವರ್ಡ್ಸ್ ರಿಸ್ಟ್ರಿಕ್ಟ್ ಮಾಡ್ಬೇಕಾ, ಸೈಕ್ ಅನ್ನೋದು ರಿಸ್ಟ್ರಿಕ್ಟ್ ಮಾಡ್ಬೇಕಾ. ಸೈಕ್ ಅನ್ನಂಗಿಲ್ಲ, ಸೈಕ್ ಅನ್ನಂಗಿಲ್ಲ. ಅನಾಹುತ ಅನ್ಬೋದ? ನಾನು ಬಾಳ ಅಂತೇನ್ ಬ್ರೋ, ನಾ ಬಾಳ ತಡ್ಕೊಂಡ್ ಕೂತೇನೆ. ಈಗ ಅನಾಹುತ ಅನ್ಬೋದ? ಬೆಂಕಿ ಅನಾಹುತ ಅವೆಲ್ಲ ಅನ್ಬೋದು. ನಾ ಫಸ್ಟ್ ಡೇ ಲಿಂಕ್ ರೆಕಾರ್ಡ್ ಮಾಡ್ಬೇಕಾದ್ರೆ ಹಲ್ಗಡ್ಗಿರಿ ಅಂದ್ಬಿಟ್ಟೆ ನಾನು. ಹಲ್ಗಡ್ಗಿರಿ ಯೂಸ್ ಮಾಡಂಗಿಲ್ಲ ಆಬ್ವಿಯಸ್ಲಿ, ಅದು ನಾರ್ಮಲ್ ಯೂಸ್ ಮಾಡಂಗಿಲ್ಲ. ನೀ ಹೆಂಗೆ ಯೂಸ್ ಕಾರ್ ಹೊಡಿತಾನ ಹಲ್ಗಡ್ಗಿರಿ ಅದು ಮಾತ್ರ ಭಾಳ ತಪ್ಪಿ ಬಂತಂತ ತಿಳ್ಕೊಡು. ಹಿಂಗೇನೋ ಒಂದು ಏನು ಕಂಟ್ರೋಲ ತಪ್ಪಿ ಬಂದ್ಬಿಡ್ತ, ಅವಾಗ ನೆಕ್ಸ್ಟ್ ಲೆವೆಲ್ ಬಯಸ್ಕೊಳ್ಳಿಕ್ಕೆ ರೆಡಿ ಆಗ್ಬೇಕು. ಅಲ್ಲ ಎಡಿಟ್ ಮಾಡ್ತಾನಲ್ಲ ಲೈವ್ ಇದ್ದಾಗ ಏನ್ ಮಾಡಬಹುದು, ಬಯಸ್ಕೊಂಡದಷ್ಟೇ. ಪ್ರತಿಯೊಂದು ನೀ ಹೆಂಗ್ ಮಾಡಂದ್ರ ಕಲ್ಟ್ ಫ್ಯಾನ್ ಬೇಸ್ ಮಾಡ್ಕೊಂಬಿಡ ನಿಂದ ರೇಡಿಯೋನಾಗ. ನಿಂಗೆ ಅಪ್ಪಿತಪ್ಪಿ ಬೈದ್ರಂದ್ರು ನೀನು ಅವಾಗ ನನಗೆ ಇದು ಆ ಬೈಗಳು ಬಂತ್ರಿ, ಬರ್ರಿ ನಮ್ಮ ಆಡಿಯನ್ಸ್ ಎಲ್ಲ ಬರ್ರಿ, ನಂಗೆ ಬೈತಾರೆ, ಈಗ ನನ್ನ ಹೆಲ್ಪಿಗೆ ಬರ್ರಿ ಅಂತ ಕರ್ಸ್ಕೊಂಡು ಇದ್ರ ಮುಂದೆ ಪ್ರೊಟೆಸ್ಟ್. ಅವನಿಗೆ ಬೈಬಾರ್ದು, ಪ್ರತೀಕಿಗೆ ಬೈಬಾರ್ದು ಅಂತೇಳಿ ಆ ಟೈಪ್ ಏನಾರ ಒಂದು ಕಲ್ಟ್ ಫ್ಯಾನ್ ಬೇಸ್ ಮಾಡ್ಕೊ. ಆ ರೀತಿ ಕಲ್ಟ್ ಫ್ಯಾನ್ ಬೇಸ್ ಇದ್ದವರು ಇದನ್ನ ಫಾಲೋ ಮಾಡಬೇಕಂದ್ರೆ
ಅವರ ಫಸ್ಟಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳೋಬೇಕಾರ ಎಲ್ಲ ಸೈನ್ಗೆ ನೋಡ್ಸ್ಕೊಂತಾರನ ಎಲ್ಲ ಏನು ಭಾಳ ಅಂದ್ರೆ ಏನಪ್ಪ ಬೈದು ಹೊರಗೆ ಹಾಕ್ತಿದ್ದಾರ ಬೈ ನೀನ ಒಂದು FM ಆಗಿರ್ತೀವಿ ಆಲ್ರೆಡಿ ಆ ಟೈಮ್ನಾಗ ನಿಂದು ವಾಯ್ಸಿಂದ ನೀನು ಏನು ಮಾಡ್ಬೋದು ಆಗಿ ಕರ್ಸಿದವ್ರಿಗೆ ಇಲ್ಲ ನಾವು ಹೇಳ ಅಂತ ಅವೇನು ಮಾಡಿಲ್ಲ ಇದೆಲ್ಲ ನಮ್ಮಿಬ್ಬರ ಮೇಲೆ. ಈಗ ನೀವು ಮೂವಿ ಪರ್ಸನ್ ಆಗಿದ್ದ ಸಂಬಂಧ ಬಂದ ಹಂಗ ಸುಂಗ ನಿಂದು ಫೇವ್ರೆಟ್ ಮೂವಿ ಯಾವ್ದಾರ ಸ್ಪೆಸಿಫಿಕ್ ಜಾನರ್ಸ್ ಕೇಳ್ತೇನೆ ಅಂದ್ರೆ ಈಗ ಆ್ಯಕ್ಷನ್ ಜಾನರ್ ಒಂದು ಮೂವಿ ಹೇಳ ಬೀಟ್ ಕನ್ನಡ ಹಿಂದಿ ಅವ್ರ ಇಂಗ್ಲೀಷ್ ಎನಿಥಿಂಗ್. ಇಲ್ಲ ಕನ್ನಡನೇ ಹೇಳ ಮತ್ತೆ ಕನ್ನಡ ಅಲ್ಲ ಕನ್ನಡ ಹೇಳ್ತೀರಿ ಅಂದ್ರೆ ಒಬ್ಬೊಬ್ರು ಹೆಂಗಿರತಿ ಈಗ ಜಾನರ್ ಈ ಕನ್ನಡ ಇನ್ನೂ ಮಾಡಿಲ್ಲ ಚಲೋ ಅಂತ ಹಂಗಿರತ್ತೆ. ಅಂತವೇನು ಕನ್ನಡನ ಎಲ್ಲರೂ ಚಲೋ ನಮ್ದು ಆ್ಯಕ್ಷನ್ ಫಿಲ್ಮ್ ಅಂತಂದ್ರೆ ನನ್ನ ತಲೆಯೊಳಗೆ ಬರೋದು KGF. KGF 1 KGF 2 ಇದು ಮಾಡ್ತೇನೆ ಆ್ಯಕ್ಷನ್ ಒಳಗಡೆ. ಮತ್ತು ಅದು ಬಿಟ್ಟು ಅವನೇ ಶ್ರೀಮನ್ ನಾರಾಯಣ ನನಗೆ ಭಾಳ ಇಷ್ಟ. ಆ್ಯಕ್ಷನ್ ವೈಸ್ ಅಂತಲ್ಲ, ಅಡ್ವೆಂಚರಸ್ ವಾಯ್ಸ್. ಎಸ್ ಅದು ನನಗೂ ಒಟ್ಟ ಬೋರ್ ಆಗಿದ್ದಿಲ್ಲ ಪಿಕ್ಚರ್. ಅದು ನಂಗೆ ಸ್ವಲ್ಪ ಲಾಂಗ್ ಅನ್ಸೈತೆ ಅದ್ರ. ಇಲ್ಲ ನನಗೆ ಆ ಟೈಪ್ ಸೇರ್ತಾವೆ ನನಗೆ. ಹ್ಯಾರಿ ಪಾಟರ್ ಟೈಪ್ ಮನುಷ್ಯ ನಾನು. ಇವರೆಲ್ಲ ಸೈನ್ಸ್ ಎಲ್ಲ ಫಿಕ್ಷನಲ್ ಮೂವಿ ಟೈಪ್ ಇಂದ. ಸೊ ನಂಗೆ ಹಂಗಾಗಿ ನನಗೂ ಸೇರಿತ್ತು ಅವನೇ ಶ್ರೀಮನ್. ಸಿಂಪಲ್ ಸುನಿ ಅವ್ರು ಹೇಳ್ದಂಗೆ ಲ್ಯಾಗ್ ಆಗ್ಯದ ಮೂವಿ. ಅದು ಒಂದು ಪರ್ಸ್ಪೆಕ್ಟಿವ್ ಹೆಂಗೈತಿ ಅಂದ್ರೆ ಒಂದು ಸ್ಲೋ ಒಂದು ಲ್ಯಾಗ್ ಬೇರೆ ಸ್ಲೋ ಬೇರೆ. ಸ್ಲೋ ಅಂದ್ರೆ ಏನು ಕಾಂಟೆಂಟ್ ಇರ್ಲಾರ್ದ ಹೇಳ್ಯದ ನಾವು ನೋಡ್ಕೊಂಡ್ ಬಂದ್ವಲ್ಲ ಅದು ದ್ಯಾಟ್ ಇಸ್ ಸ್ಲೋ. ಕೆಲವೊಂದು ಸಿನಿಮಾ ಬೇಕಂತ ಮಾಡಿರೋದಿಲ್ಲ ಅದು ಎಲ್ಲೋ ಒಂದ್ ಕಡೆ ಲೀಡ್ ಆಗ್ತಿರ್ತೈತಿ. ಅವನೇ ಶ್ರೀಮನ್ ನಾರಾಯಣ ನನಗೆ ಹಂಗ ಅಲ್ಲ ಸ್ಟೋರಿ ಒಳಗೆ ಅದು ನೀಡ್ ಇತ್ತದ ಆಕ್ಚುಲಿ ಆ ಪೇಸ್ ಬೇಕಾಗಿತ್ತು ಕರೆಕ್ಟ್. ಬಟ್ ನನಗೆ ಅದ ಚಾರ್ಲಿ ಮೂವಿನಾಗ ಸ್ಲೋ ಅನ್ಸಿತ್ತು. ನನಗದ ಚಾರ್ಲಿ ಸ್ಲೋ. ಈಗ ಅದು ಒಂದು ನಾಯಿ ಬಂದು ಒಂದು ಬಾಲ್ ಬಾಯಿಗೆ ಇಟ್ಕೊಂಡಿರ್ತೈತಿ, ಹುಡುಗರು ಬಂದು ಕೇಳ್ತಾರ, ಅವ್ರು ತಗೋತಾರಲ್ಲ, ಅದು ಎಷ್ಟೊಂದಾಗ ಮುಗಿಸ್ಬೋದು ಬ್ರೋ ಭಾಳ ಜಲ್ದಿ. ಅಲ್ಲ ನಾವು ಅವ್ರ ದೊಡ್ಡದು ಅಲ್ಲ, ನಾ ಹಂಗೆ ಹೇಳಲಿಕ್ಕತ್ತೀನಿ. ಈಗ ನಾರ್ಮಲಿ ನಮ್ದು ಹೆಂಗೆ ಅದು ಒಂದು 10 ಸೆಕೆಂಡ್ ತೋರಿಸ್ಬೋದು, 34 ಸೆಕೆಂಡ್ ಆಯ್ತು. ಓಕೆ ಹಂಗೆ ಅವು ಕೌಂಟ್ ಮಾಡೋಣ ಕುಂದು ವೇಟ್ ಮಾಡಿದ್ದಾನೆ ನಾವು ಅದನ್ನ ಡಿ ಮಾಡೋದು ಬಾಲ್ ಹಿಡಿತಾ ಟೈಮ್ ರಕ್ಷೆಟ್ಟಿ ಪರಿಚಯ ನಮ್ಮಿಬ್ರಿಗೂ. ಹೌದು ಕಾಂಟ್ಯಾಕ್ಟ್ ಹೋಗೋದಾರ ದಿನ ವಾಟ್ಸಪ್ ಸ್ಟೇಟಸ್ ರಿಪ್ಲೈ ಮಾಡ್ತೀನಿ, ಅವ್ರು ರಿಪ್ಲೈ ಮಾಡಂಗಿಲ್ಲ. ನಮಗ್ ಪರಿಚಯನೇ ಅದಾರ ಅವ್ರಿಗೆ ಪರಿಚಯ ಇಲ್ಲ, ಅವ್ರಿಗೆ ಪರಿಚಯ ಆಗುವಟ್ಟಿನ. ಆದ್ರೆ ಆಕ್ಚುಲಿ ನಾವು ಒಂದ್ ವೇಳೆ ಒಂದು ಪಿಕ್ಚರ್ ಆಗಿತ್ತಂದ್ರೆ ರಿಷಬ್ ಶೆಟ್ಟಿ ಅವ್ರ ಜೊತೆ ಅಂತ ನಾವು ಇದಕ್ಕೆ ಇರ್ತಿದ್ವಿ. ಆಕ್ಚುಲಿ ಯಾವ್ದಿದೆ ಕಾಂತಾರ ಇರ್ತಿದ್ವಿ. ಕಲರ್ಸ್ ಅಪ್ ನಡೀತೈತಿ ಇಬ್ರದು. ನೀವು ಟ್ರೈ ಮಾಡಿಲ್ಲ ಪಿಕ್ಚರ್? ಬ್ರೋ ನಾ ಟ್ರೈ ಮಾಡಿನ, ಇಲ್ಲ ಅಂತ ಏನಿಲ್ಲ. ಇಲ್ಲ ನಾನು ಟ್ರೈ ಮಾಡಿಲ್ಲ, ಬಂದೋ ನನಗೆ ಬಂದಿದ್ದನ್ನ ಯಾವುದು ಹಿಂಗೆ ಒಲ್ಲೆ ಅಂದಿಲ್ಲ, ಹೋಗಿ ಮಾಡೀನಿ. ಆದ್ರೆ ಮೂವಿದ ಅಂದ್ರೆ ನಾವು ಪ್ಯಾಷನೇಟ್ ಇಲ್ಲ ಅಂತ ಬರೀ ಮೂವಿ ಬಗ್ಗೆ ಅಂದ್ರೆ ಮಾಡೋದ್ರ ಬಗ್ಗೆ. ಸೊ ನಮಗೆ ಹೆಂಗೆ ಅನಿಸ್ಬ್ರೋ ಔಟ್ಸೈಡ್ ಪರ್ಸ್ಪೆಕ್ಟಿವ್ ಬ್ರೋ ಇಂಥ ನಾವು ರೀಲ್ ಮತ್ತು ವಿಡಿಯೋಸ್ ಮಾಡಿ ಹೊಡಿಯಲ್ಲ, ಅದು ಪ್ರೊಸೆಸ್ ಹೆಂಗೆ ಗೊತ್ತಾನೆ. ಇವತ್ತು ಶೂಟ್ ಮಾಡ್ತಾರೆ, ನೆಕ್ಸ್ಟ್ ಇಯರ್ ರಿಲೀಸು 2-3 ವರ್ಷ. ಹೌದು ಬ್ರೋ ಅಷ್ಟು ಆಗಂಗಿಲ್ಲ ಬಿಟ್ಟು. ಆಮೇಲೆ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೋಗಿದ್ದೆ, ನಮಗೆ ಅವರಾಗೆ ಕರೆದಿದ್ದಿತ್ತಲ್ಲ ಅದು ರೆಸ್ಪೆಕ್ಟ ಬೇರೆ ಇರ್ತದೆ. ಹೌದೌದು, ಅವರು ನಮ್ಮನ್ನು ನೋಡಿ ನಮ್ದೇನು ಇದನ್ನ ನೋಡಿ ಕರೆದಿದ್ರಲ್ಲ ಆ ರೆಸ್ಪೆಕ್ಟ ಬೇರೆ. ಇವನ್ ನಾವು ಹೆಂಗೆ ಟ್ರೀಟ್ ಆಗ್ತೀವಿ ಅಂದ್ರೆ ಒಂದು ಹೈ ಲೆವೆಲ್ ಆಕ್ಟರ್ ಲೆವೆಲಿಗೆ ಟ್ರೀಟ್ ಮಾಡ್ತಾರೆ ನಮ್ಮ. ಹೌದೌದು. ಆಮೇಲೆ ನಮ್ಮಂಥವ್ರು ನೋಡಿ ಕರೆಯೋರೆಲ್ಲ ನಾರ್ಮಲ್ ಹಿಂಗೆ ಬಿಗ್ ಬಜೆಟ್ ಮೂವೀಸ್ ಇರಂಗಿಲ್ಲ ಅವ, ನಾರ್ಮಲ್ OTT ಇರ್ಬೋದು, ಇಲ್ಲ ಅಂದ್ರೆ ಹಿಂಗ ಹೆಸರು ಅಕ್ಕತ್ತ ಆಗ್ಬೋದು ಆಗ್ಲಿಕ್ಕಿಲ್ಲ ಅನ್ನೋರು. ಮತ್ತೆ ಹೆಂಗ ಸಬ್ಜೆಕ್ಟ್ ಡಿಫ್ರೆಂಟ್ ಇರ್ತಾವ, ಹಿಂಗ ಬೇಸಿಕ್ ಸಬ್ಜೆಕ್ಟ್ ಇರಂಗಿಲ್ಲ. ಸೊ ನಾವು ಹೋಗಿದ್ದು 2-3-4 ಮೂವಿದಕ್ಕೆ ನಾವು ಹೋಗಿದ್ದೆ. ಅದ್ರೊಳಗೆ 2 ಕಂಪ್ಲೀಟ್ ಆಗೈತಿ, ಒಂದು ರಿಲೀಸಿಗೆ ಬಂದು ನಿಂತೈತಿ, ಇನ್ನೊಂದು ಆಗೋದೈತಿ. ಸೊ ಅದ್ರೊಳಗೆಲ್ಲ ಫುಲ್ ಹೆವಿ ರೆಸ್ಪೆಕ್ಟ್. ಹೀರೋಗಳ ಜೊತೆನೂ ಮಾತಾಡೋದು, ಹೀರೋಗಳ ಜೊತೆ ಚಿಟ್ ಚಾಟ್ ಮಾಡೋದು. ಆಮೇಲೆ ಅವ್ರಿಗೆ ನಾ ಸಜೆಸ್ಟ್ ಮಾಡ್ತಿದ್ದೆ ಉಲ್ಟಾ, ಹೆಂಗಂದ್ರೆ ಬ್ರೋ ನೀವು ಹಿಂಗೆ ಹಾಕ್ರಿ, ಬ್ರೋ ನೀವು ಸ್ಟೋರಿ ಹಾಕ್ರಿ, ನೀವು ಡೈಲಾಗ್ ಹೊಡೆದು ಹಾಕ್ರಿ, ನಿಮ್ದು ಮೂವಿದೇನ್ರ ಇದು ಬೆಳಿತಿರ್ತಾರೆ ನಮ್ಮನ್ನ ಅಂತಿರ್ತಾರ ಅವರು. ಹಿಂಗೆ ಅವ್ರ ಜೊತೆ ಅಷ್ಟು ಕ್ಲೋಸ್ ಅಂದ್ರೆ ಅದು ಪ್ರಯಾರಿಟಿ ಅಂತಾರೋ, ಅದು ಏನು ಅನ್ಬೋದು, ಅದು ನಿಮಗೆ ಅಡ್ವಾಂಟೇಜ್ ಅನ್ಬೋದು. ಅದು ಅವರಾಗೆ ಕರ್ಸಿದ್ರೆ ನಾವಾಗಿ ಏನು ಹೋಗ್ತೇವೆ ನೋಡ, ಅಲ್ಲಿ ಯು ಹ್ಯಾವ್ ಟು ಪ್ರೂವ್. ನೀನೆಲ್ಲ ತೋರಿಸೋ ಮಟನು ಅವ್ರು ನಿನಗೆ ಇದು ಕೊಡಂಗಿಲ್ಲ. ಇಲ್ಲೇ ನಮ್ಮನ್ನು ಕೆಲವೊಂದ್ ಕಡೆ ಲಿಟ್ರಲಿ ತೋರಿಸ್ಬೇಕಾಗಿ ಫಸ್ಟ್ ಟೈಮ್ ಕುಂಡಿ ಕಡೆ ಸ್ವಲ್ಪ ಕೋಆಪರೇಟ್ ಮಾಡ್ಬಿಟ್ರೆ
ಬಟ್ ನನಗೆ ಅದ ಅನಿಸ್ತಪ್ಪ, ನನಗೆ ಇಲ್ಲೇ ನಮ್ಮ ಹುಡುಗರಿಗೆ ಇಲ್ಲೇ ನಾರ್ಮಲಿ ಒಂದಾದ್ರೆ ಹಿಂಗೆ ಶರ್ಟ್ ಬಿಚ್ಚಿ ವಿಡಿಯೋ ಮಾಡಿ ಶರ್ಟ್ ತೆಗಿನ್ ಅಂತ ಹೇಳಕ್ಕ ಕಂಫರ್ಟೇಬಲ್ ನಾವಿರಂಗಿಲ್ಲ, ಅದ್ರಾಗ ಅವ್ರು ಬಿಚ್ಚಂಗಿಲ್ಲ. ಅಂಥದ್ರಾಗ ಇವರು ನೀ ಹಿಂಗ ಮಾಡ್ಬೇಕು, ಇದನ್ನ ಕೊಡಬೇಕು, ನಮಗೆಲ್ಲ ಕೋಲಾಟ ಆಡ್ಬೇಕು ನಮ್ಮ ಜೊತೆ ಅಂದ್ರೆ ಎಂತ ಡೇಂಜರಸ್ ಇದೆ. ಹೋಲಿ ಒಂದು ಅದ್ರ ಮೇ ಬಿ ನೀ ಗೇ ಇದ್ದೆ ಅಂದ್ರೆ ಮಾಡ್ತಿದ್ದೇನ? ಮಾಡ್ತಿದ್ದೆ ಅಫ್ಕೋರ್ಸ್. ಮಾಡ್ತಿಲ್ಲ ಅಲ್ ಬ್ರೋ, ಈಗ ಇನ್ನೊಂದು ಹೇಳ್ತೇನೆ ಕೇಳ ಬ್ರೋ, ಇದು ನಾನು ನಿಮ್ಗೆ ಹೇಳ್ತೇನೆ ಕೇಳ್ರಿ ಬ್ರೋ, ಇದು ಎಲ್ಲಾರ ಜೊತೆ ನಡೆಯಂಗಿಲ್ಲ, ಎಲ್ಲಾ ಟೀಮ್ ಒಳಗ ಎಲ್ಲಾರ್ದು ಹಿಂಗಿರಂಗಿಲ್ಲ. ಬಹಳ ಕಡಿಮೆ ಜನ ಈ ರೀತಿ ಮಾಡ್ತಾರ. ಹೆಂಗಂತಂದ್ರೆ ಒಂದೇ ಲಿಸ್ಟ್ ಇರ್ತೈತಿ. ಈಗ ನೀ ಹೋಗಿ ನೀ ಅಫ್ಕೋರ್ಸ್ ಇಫ್ ಇನ್ ಕೇಸ್ ಒಪ್ಕೊಂಡಿ ಅಂತಂದ್ರೆ ಅದು ಲಿಸ್ಟ್ ಒಳಗೆ ನಿಂದ ಹೆಸರು ಬರ್ತೈತಿ. ನಾನ್ ಒಪ್ಕೊಳ್ಳೋರ 2 ಲಿಸ್ಟ್ ಇರ್ತಾವ. ಒಪ್ಕೊಂಡಿ ಅಂತಂದ್ರೆ ಆ ಲಿಸ್ಟ್ ಮುಂದೆ ಫಾರ್ವರ್ಡ್ ಆಕೈತಿ. ನೀ ನಾಳೆ ಮತ್ತೆ ಎಲ್ಲಿ ಹೋದ್ರು ಅದು ಆಗ್ತೈತಿ 100%. ಒಪ್ಕೊಳ್ಳಿಲ್ಲ ಅಂತಂದ್ರೆ ಅದು ಲಿಸ್ಟ್ ಇದ್ರೆ ಇವ ಒಪ್ಕೊಳಂಗಿಲ್ಲ. ಸೊ ಅವಂಗ ಬೇರೆ ರೀತಿ ಟ್ರೀಟ್ಮೆಂಟ್, ಇವಂಗ ಬೇರೆ ರೀತಿ. ಸೊ ಒಂದ್ಸಲ ಓಪನ್ ಆತಂದ್ರೆ ಇಟ್ಸ್ ಆಲ್ವೇಸ್ ಅಲ್ಲ ನಾವು ಕೇಳಿದ ಅದಲ್ಲ. ನಮ್ ಕ್ವಶನ್ ಏನಿತ್ತು, ನೀ ಗೇ ಇದ್ರು ಮಾಡ್ತಿರ್ಲಿಲ್ಲ. ಒಳಗೆ ಹೋಗ್ಬೇಕು ಅನ್ನೋದಿಲ್ಲ, ಹೋಗಿಸ್ಕೋಬೇಕು ಅನ್ನೋದಿಲ್ಲ, ಹೋಗಿಸ್ಬೇಕು ಅನ್ನೋದಿಲ್ಲ. ಹಿಂಗ ಮಾಡ್ಲಿಲ್ಲ ಅಂದಿದ್ರೆ ರಣವೀರ್ ಸಿಂಗ್, ಕಪೂರ್ ಆಲ್ರೆಡಿ ಹಂಗ ಮಾಡ್ದವ. ರಣವೀರ್ ಸಿಂಗ್, ಆಮೇಲೆ ಇವ್ರು ಫವಾದ್ ಪಾಕಿಸ್ತಾನಿ. ಫವಾದ್ ಯಾರದ ಹೊರಗೆ ಹಾಕಿದ್ರಲ್ಲ ಅವ್ನು ತೆಗೆದ ಮುಷ್ಕಿಲ್. ಅವ್ರು ಯಾರು ಹಿಂಗೆ ಒಳಗೆ ಬರ್ತಾನೆ ಇರಲಿಲ್ಲ. ನಿನ್ನಂಗೆ ಏನಾರು ಸೊಕ್ ತೋರಿಸಿದ್ರು ಅಂದ್ರೆ ಬ್ರೋ ಅವ್ರ ಈ ಸ್ಟೇಟ್ ಆಗ್ತಿರ್ಲಿಲ್ಲ. ಕರೆಕ್ಟ್ ಅಂದ್ರೆ ನಾ ಸೊಕ್ ತೋರಿಸಿ ಡೆಫಿನೆಟ್ಲಿ ನೀನು ತಿಕ್ಕಾಕೊಬ್ಬು ತೋರಿಸಿದ ತಿಕ್ಕಾಕೊಬ್ಬ. ಈಗ ರೀಸೆಂಟ್ ಬಂತಲ್ ಬ್ರೋ ಭೀಮಾ, ನೋಡಿರೇನ್ ಬ್ರೋ? ಥಿಯೇಟರ್ನೇ ನೋಡಿದ್ದೆ. ಏನೋ ಆಯ್ತಂತ ಈ ಪಿಕ್ಚರ್. ನನಗೆ ಆ ರೀತಿ ಡೈಲಾಗ್ಸ್ ಬರೆಯೋದು ಇಷ್ಟ. ಅಲ್ಲ ಡೈಲಾಗ್ ಆಕ್ಚುಲಿ ನನಗೆ ಆ ಪೊಲೀಸ್ ಆಕ್ಟಿಂಗ್ ಏನ್ ಮಾಡಲ್ಲ, ಅವ್ರಿಗೆ ಕೊಟ್ಟಿದ್ದ ಡೈಲಾಗ್ ಕೊಟ್ಟಿದ್ದ ಆಕ್ಟಿಂಗ್ ಗಾಂಡ್ ಗಾಬ್ರಿ. ಬಟ್ ನಂಗೆ ಪಿಕ್ಚರ್ ಲಿಂಕ್ ಅನಿಸ್ಲಿಲ್ಲ. ಆ ಸೀನಿಗೂ ಈ ಸೀನಿಗೂ ಸಂಬಂಧನ ಇಲ್ಲ, ಸುಮ್ಮನೆ ಒಂದು ನಡೆ ಅಂತೇನೋ. ಓಕೆ, ನಂದು ಈ ರೀತಿ ಪಿಕ್ಚರ್ ಮೇಲೆ ಒಂದು ಬೇರೆ ಟೇಕ್ ಐತ್ ಬ್ರೋ. ಹೆಂಗ ನನಗ ಸಲಗ, ಭೀಮಾ, ಪಾಪ್ಕಾರ್ನ್ ಮಂಕಿ ಟೈಗರ್, ಟಾಪ್ ನಾ 4-5 ಸಲ ನೋಡ್ಯ ಥಿಯೇಟರ್ದಾಗ. ಯಾವ ನನಗೆ ಡೈಲಾಗ್ಸ್ ಆ ರೀತಿ ಇದ್ರ ಸಿನಿಮಾ. ಅಂಡ್ ಅದ್ರ ಒಳಗಡೆ ಚರಣ್ ರಾಜ್ ಅವ್ರ ಮ್ಯೂಸಿಕ್. ಚರಣ್ ರಾಜ್ ಏನು ಎಲ್ಲ ಲಿಟ್ ಮಾಡಂತಾರ ಬ್ರೋ. ಸಪ್ತಸಾಗರ ಆಚೆ ಏನ್ ಮ್ಯೂಸಿಕ್, ಇಲ್ಲೇನ್ ಮ್ಯೂಸಿಕ್, ಅಲ್ಲಿ ರೇಂಜ್ ಅವ್ರು ಬೆಳಿಬೇಕು ನೋಡಪ್ಪ. ಚರಣ್ ರಾಜ್ ಒಂದು ಇದೈತಿ, ಮೀಮ್ ಮಾಡ್ರ, ಮಸ್ತ್ ಮಾಡ್ರ ಮೀಮ್. ಏನಂದ್ರೆ ಸಪ್ತಸಾಗರ ಲಾಸ್ಟ್ ಒಂದು ಸೀನ್ ಇದ್ದಲ್ಲ, ಸೊ ಅವ್ನ ಚರಣ್ ರಾಜ್ ಏನ್ ಹೇಳ್ತಾರ, ಹ್ಯಾಪಿ ಇರ್ಬೇಕು ಮ್ಯೂಸಿಕ್, ಸ್ಯಾಡ್ ಇರ್ಬೇಕು ಮ್ಯೂಸಿಕ್. ಅಂದ್ರೆ ಮ್ಯೂಸಿಕ್ ಎರಡೂ ಇರ್ಬೇಕು, ಹ್ಯಾಪಿನೂ ಇರ್ಬೇಕು, ಸ್ಯಾಡ್ ಇರ್ಬೇಕು. ನಿನ್ನ ನೋಡೋಣ ಮನಸ್ ಮೇಲೆ ಅಂದ್ರೆ ನೀ ಸ್ಯಾಡ್ ಇದ್ದಂದ್ರೆ ನಿಂಗೆ ಸ್ಯಾಡಾಗಿ ಕೇಳಿಸ್ಬೇಕು, ನೀ ಹ್ಯಾಪಿ ಇದ್ರೆ ನೀ ಹ್ಯಾಪಿನ ಕೇಳಿಸ್ತದೆ. ಓಕೆ, ಸೊ ಆ ಸೀನ್ ನೋಡಿ ನೀನು ನೋಡ್ತೀರ, ಅವ್ನು ನಡ್ಕೊಂಡು ಹೋಗ್ತಾನ, ಅವ್ನು ಖುಷಿ ಹೋದಾನ, ಫೈನಲಿ ಮುಗೀತಲ್ಲ ಅಂತಂದ. ಆದರೆ ಸ್ಯಾಡ್ ಇದಕ್ಕಂದ್ರೆ ಅವ್ನು ಸತ್ತಾನ, ಆಗಿನ ಜೊತೆ ಕೂಡಿಲ್ಲ. ಸೇಮ್ ಮ್ಯೂಸಿಕ್ ಐತೆ ಎಟ್ ಟೈಮ್ ಎರಡೂ, ನಿಂಗೆ ಗೊತ್ತಾಗಲ್ಲ ಏನು ಫೀಲ್ ಆಗ್ಬೇಕಂತಂದ್ರೆ. ಅಲ್ಲ, ಅದು ಫಸ್ಟ್ ಸೈಡ್ ಎ ಒಳಗ ಅದು ಕಡಲನ್ನು ಅನ್ನೋ ಸಾಂಗ್, ಅದು ಹ್ಯಾಪಿ ಫೀಲಿಂಗ್ ಐತೆ. ಅದೋ ಸಾಂಗ್ ಲಾಸ್ಟಿಗೆ ಬಂದ್ ಕೂಡ ಸ್ಯಾಡ್ ಫೀಲಿಂಗ್. ಅದು ತೋರ್ಸು, ಅದು ಹೆಂಗಂದ್ರೆ ಮೂವಿ ಒಳಗೆ ಅಷ್ಟು ಇದನ್ನ ಮಾಡ್ಯಾರ ಅವ್ರು. ಹೌದು, ಅಷ್ಟು ಹಿಡಿದು ಇಟ್ಕೊಂಡಾರ. ಮೇನ್ ಅದು ಮೂವಿ ಮ್ಯೂಸಿಕಲ್ ಮೂವಿನ ಬ್ರೋ. ಚರಣ್ ರಾಜ್ ಅವ್ರು ಏನಂದ್ರೆ ಫಸ್ಟ್ ಇಂದನೂ ಅವ್ನ ಮ್ಯೂಸಿಕ್ನಾಗ ನಿಮ್ಮನ್ನ ಇಟ್ಕೊಂಡು ಬಂದ ಎಂಡಿಗೆ ಅವ್ನು ಏನು ಕೊಟ್ಟರು ನೀವು ತಗೊಂಡು ಲೆಕ್ಕಕ್ಕೆ ತಂದಿಟ್ಬಿಟ್ರೆ ಹೆಂಗೈತೆ. ಬಟ್ ವೆರಿ ಬ್ರಿಲಿಯಂಟ್, ವೆರಿ ಟ್ಯಾಲೆಂಟ್, ನೆಕ್ಸ್ಟ್ ಲೆವೆಲ್. ಅದು ಭೀಮಾ ಸಾಂಗ್ಸ್ ಅರ ನೋಡಿ ನೀನು, ಫ್ರೆಶ್. ಡೋಂಟ್ ವರಿ ಇದು ನೋಡಿದ್ ಲಿರಿಕ್ಸ್ ನೀನು, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಇದನ್ನ ಹೆಂಗ್ ಮಾಡ್ಬೋದು ನೀನು, ಎಂತ ಪಾಲ್ತು ಲಿರಿಕ್ಸ್. ಬಟ್ ಅದನ್ನ ತಂದು ಮತ್ತೆ ಇನ್ನೊಂದು ಬಿಜು ಮತ್ತು ಇವ್ರದೆಲ್ಲ ಕಾಂಬಿನೇಷನ್ ಲೈಕ್ ಹಿಪ್ ಹಾಪ್ ಐತಿ, ನೆಕ್ಸ್ಟ್ ಲೆವೆಲ್ ಆಗೈತಿ. ನಾನು ಯಾವ್ದದ ಸಲಗ ಒಳಗೂ ಒಂದು ಈ ರೀತಿ ಒಂದು ಸಾಂಗ್ ಐತಿ, ಸೂರ್ಯಣ್ಣ ಅಂತ. ಸೂರ್ಯಣ್ಣ ಅದು ಕೇಳಿದಾಗ ಮಜಾ ಅನ್ಸಿತ್ತು. ಬಟ್ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಇನ್ನೊಂದು ಸಾಂಗ್ ಐತಿ ಭೀಮಾದಾಗ, ಐ ಲವ್ ಯು ಕಡೆ ಅಂತ ಹೇಳಿ. ಅದು ಕಂಪೋಸ್ ಆಗಿರೋದು ನೋಡ್ರಿ, ಲಿರಿಕ್ಸ್ ಕೇಳ್ರಿ, ಅದ್ರ ಲಿರಿಕ್ಸ್ ಪೂರ್ತಿ ಚಪ್ರಿ ಅದ. ಆದ್ರೆ ಆ ಸಾಂಗ್ ನೆಕ್ಸ್ಟ್ ಲೆವೆಲ್, ಫುಲ್ ಕ್ಲಾಸಿಕಲ್ ಸ್ಟೈಲ್ ಒಳಗೆ I love you to ನೆಕ್ಸ್ಟ್ ಲೆವೆಲ್ ಲೈಕ್ ಭಾರಿ ಐತೆ ಅದೊಂದು. ಆಮೇಲೆ ಇವನ್ ಸಲಗ ಒಳಗಾದ್ರು ನೋಡೋದು, ನಾಯಕನ ಹೀಕಲ್ ನಾಯಕ್, ಅದನ್ನ ಫ್ಯೂಷನ್ ಮಾಡಿದ್ದು. ಇದಕ್ಕೆ ಇವ್ರ ಮಾಡಾರನ, ಗೋಧಿ ಬಣ್ಣ ಅವ್ರ ಮಾಡಾರನ. ಅದು ಗೋಧಿ ಬಣ್ಣ ಚರಣ್ ರಾಜ್ ಆಕ್ಚುಲಿ ಚರಣ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಹೌದು
ಹೌದಾ ಸಾಧ್ಯ ಅದಕ್ಕೂ ಹಂಗೈತಿ. ಅದು ಮ್ಯೂಸಿಕಲ್ ಮೂವಿನೇ ಐತಿ ಪೂರಾ. ಬಟ್ ವೆರಿ ನಮಗೆ ಬೇಕಾಗಿತ್ತು ಇಂಡಸ್ಟ್ರಿಗೆ ಅಂತವ್ರು ಬೇಕಾಗಿತ್ತು. ಕರೆ ಬ್ರೋ. ಏನ್ ಟ್ಯಾಲೆಂಟ್ ಚಲೋ ಅನ್ಕೊಂಡೆ ಎಲ್ಲ ಮೂವಿ ಚರಣ್ ರಾಜ್ ನಾನು ಭಾಳ ಹಿಂಡಬಾರ್ದು ಅದನ್ನು. ಈಗ ಒಂದಿಷ್ಟು ಹಿಂಗೆ ಮಾಸ್ ಮೂವಿಗೆ ನಮ್ದು ಬಸ್ರು ಅದಾರ, ಅದ್ರ ಜೊತೆಗೆ ಈಗ ಇಂಥದಕ್ಕೆಲ್ಲ ಎಲ್ಲ ಎಕ್ಸ್ಪೆರಿಮೆಂಟಲ್ ಟೈಪಿಗೆ ಚರಣ್ ರಾಜ್ ಅದಾರ. ನಡಕ್ ಒಂದಿಷ್ಟು ಜನ ಅದಾರ, ಏನ್ ಮಾಡಂತಾರ ಗೊತ್ತಾಗಲ್ಲ. ಕಮರ್ಷಿಯಲ್ ಚರಣ್ ರಾಜ್ ಅವರಿಗೆ ಕಾಲ್ ಮಾಡಿದ್ದೆ ಮೊನ್ನೆ ಒಂದು ವಾರದಿಂದ. ಕಟ್ ಮಾಡಿದ್ರೆ ನಾನು ಹಂಗ ಅನ್ಕೊಂಡಿದ್ದೆ, ಕಟ್ ಮಾಡ್ತಾರ ಅನ್ಕೊಂಡಿದ್ದೆ. ಯಾಕಂದ್ರೆ ಫುಲ್ ಹೈಪ್ದಾಗ ಎಬ್ಬಿಸಿ ಸರ್ ಹಿಂಗೊಂದು ಇಂಟರ್ವ್ಯೂ ಮಾಡಬೇಕಿತ್ತು ನಿಮ್ದು ಅಂದ್ಕೊಳ್ಳಿ. ಪ್ರತೀಕ್ ಅವರೇ ನಾನೀಗ ಸ್ವಲ್ಪ ಟೈಟ್ ಆಗಿದ್ದೀನಿ. ಅಲ್ಲಲ್ಲ ಟೈಟ್ ಆಗಿದ್ದೀನಿ, ಕೆಲಸದಾಗ ಟೈಟ್ ಆಗೀನಿ, ನಿಮ್ಗೆ ನಾನು ಸೇವ್ ಮಾಡ್ಕೊತೀನಿ ನಿಮ್ಮ ನಂಬರ್, ಯಾವಾಗ ಫ್ರೀ ಇರ್ತೀನಿ ಯಾವಾಗ ಕೊಡ್ತೀನಿ ಅಂತೇಳಿ. ನನಗೆ ಏನು ಮಾತಾಡಲಿ, ಆಯ್ತು ಸರ್ ಥ್ಯಾಂಕ್ ಯು ಅಂತೇಳಿ ಕಟ್ ಮಾಡಿದೆ. ಸರ್ ಬೀಚ್ ನಮ್ಮ ಮಸ್ತ್ ಐತೆ ಸರ್, ವೆರಿ ಪ್ಲೇಸೆಂಟ್. ಆ ವಾಯ್ಸ್ ಕೇಳಿದ ತಕ್ಷಣ ಈ ರೀತಿ ಮ್ಯೂಸಿಕ್ ಮಾಡ್ತಾರಪ್ಪ ಇವ್ರ ನಂಗೆ ಅನ್ಸಂಗೇ ಇಲ್ಲ, ಅಷ್ಟು ಸಾಫ್ಟ್. ಅಲ್ಲ ಅದ ಅವ್ರ ಟೈಟ್ ಆಗಿ ಹಿಂಗದ ಸರ್. ಅದು ಯಾವ ಬ್ರ್ಯಾಂಡ್ ಹೇಳ್ಬಿಡ್ರಿ ಸರ್, ಇಷ್ಟೊತ್ತಾದ್ರೂ ಟೈಟ್ ಆಗಿರಿ ಅಲ್ಲಿ ಒಂದೇ. ಹಾಂ ಹುಡುಗಪ್ಪ ಬಂದ್ಬಿಟ್ಟಾಗನ ಬ್ರೋ ನಂಗೆ ಅನ್ಸಿದ್ದಲ್ಲ ಬ್ರೋ ನೀವು ಇಷ್ಟು ಹಂಬಲ್ ಇರ್ತೀರ ಅಂತ. ನಾನು ನೋಡೋಣ ಬರ್ ಏನು ಹಂಬಲ್ ಏನು ಮಾಡ್ಬೇಕು ಇನ್ನೂ. ಈಗ ನಾರ್ಮಲಿ ಹೆಂಗೆ ಮಾತಾಡ್ತೀವಲ್ಲ ಅದು ಅವ್ರ ತಲೆಯಾಗ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾವಾದರೂ ಈಗ ಸುದೀಪ್ ಅವ್ರು ಇರಲಿ ಯಾವ್ದಾರು ಹೀರೋ ಇರಲಿ, ಇವ್ರೇನು ಹಂಗೆ ಮಾತಾಡ್ಸಂಗಿಲ್ಲ ಬಿಡಪ್ಪ ಹಂಗೆ ಹಿಂಗೆ ಅಂತೇಳಿ. ಸೊ ಅದೊಂದು ಪರ್ಸ್ಪೆಕ್ಟಿವ್ ಸೆಟ್ ಮಾಡ್ಕೊಂಡು ಹೋಗಿ ನೀನು ಅವ್ರೇನು ಒಂದು ಎರಡು ಮಾತಾಡಿದ್ರು ಸಾಕು, ಹೌದೌದು ಇಷ್ಟು ಚಲೋ ಅದಾರ ಅಂತ ಅನಿಸುತ್ತಲ್ಲ. ಹಂಗೆ ನಮ್ದು ಹೆಂಗಿರ್ತೈತಿ, ಇವ ಹಿಂಗೆ ವಿಡಿಯೋನ ಹಿಂಗೆ ರಾವ್ ಮಾತಾಡ್ತಾನೆ, ಎದ್ರಿಗೂ ಕೆಟ್ಟ ರಾವ್ ಇರ್ಬೇಕು ಅನ್ಕೊಂಡಿರ್ತಾರೆ. ನಾವು ಬಂದ್ಬಿಟ್ಲಿ ಹಾಂ ಬ್ರೋ ಆರಾಮದಿರಿ ಹಂಗೆ ಅಂದ್ಬಿಟ್ಲಿ ಹಂಗೆ ಅಂತಾರೆ. ಇವ್ ಮಾತಾಡಂಗಿಲ್ಲ, ಅದಕ್ಕೆ ಇವನ್ ಬಗ್ಗೆ ಗೊತ್ತಾಗೋಲ್ಲ ಜನ. ಇಲ್ಲ ಹಂಗಿಲ್ಲ ನಂಗೆ ಹೇಳ್ತಾರೆ, ಅವನ್ನೆಲ್ಲ ಹೇಳ್ತಾರ ನಾನು ಅನ್ಕೊಂಡಿದ್ದೆಲ್ಲ ನೀವೆಲ್ಲ ಹಿಂಗೆ ಹಿಂಗಂದು ನಂಗೆ ಗೊತ್ತಾಗಲ್ಲ ಇವ್ರಿ ಎಲ್ಲ ಅನ್ಕೊಂಡಂತಾರ ನಂಗೆ ಗೊತ್ತಾಗಂಗಿಲ್ಲ. ಅದು ನನಗೆ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗೈತಿ. ಅಧ್ಯಕ್ಷ ಶರಣ್ ಸರ್ ಇದಾರಲ್ಲ, ಅವರಿಗೆ ಕಾಲ್ ಮಾಡಿದ್ದೆ. ಅವ್ರು ಗೊತ್ತಿಲ್ಲ, ಅವ್ರು ಹುಬ್ಳಿಯವ್ರು ಬೈತವೆ. ಅಲ್ಲ ಹುಬ್ಬಳ್ಳಿ ಒಳಗೆ ಬಂದಿದ್ದು ಹೋದ್ರು, ಕೇಶಪುರ ಹುಬ್ಬಳ್ಳಿದವ್ರಲ್ಲ. ಅವ್ರು ಯಾವ್ದೋ ಒಂದು ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ರು. ಇಲ್ಲ ಅವ್ರ ಸ್ಕೂಲಿಂಗ್ ಎಲ್ಲ ಆಗಿದೆ. ಇಲ್ಲ ಆಗಿತ್ತು, 7th ಸ್ಕೂಲ್ ಅವ್ರದ್ದು. ಅವ್ರದ್ದು ಸೊ ಅವ್ರು ಕಾಲ್ ಮಾಡಿದೆ, ಕಟ್ ಮಾಡಿದ್ರೆ ನೀ ಕಟ್ ಮಾಡಿದ್ದಿ, ಅವ್ರು ಕಟ್ ಮಾಡಿದ್ರೆ. ನನಗೇನು ಶರಣ್ ಸರ್ ಈಸ್ ಅ ವೆರಿ ಬಿಗ್ ಸೆಲೆಬ್ರಿಟಿ. ಸೊ ನನಗೆ ಅವ್ರ ಫುಲ್ ಸ್ಟ್ರಿಕ್ಟ್ ಇರ್ತಾರಪ್ಪ, ಹಂಗೆ ಹಿಂಗನ್ನೋ ಇದ್ರಲ್ಲೇ ಫೋನ್ ಹಚ್ಚನ್ನ ಅವರಿಗೆ ಫೋನ್ ಹಚ್ಚಿ ಸರ್ ಕಟ್ ಮಾಡಿದ್ರೆ. ಆಮೇಲೆ ರಿಪ್ಲೈ ಮಾಡಿದ್ರೆ ಯಾರು ತಾವು ಅಂಥೇಳಿ. ನಾನು ಹಿಂಗೆ RJ ರೆಡ್ FM ಇಂತ್ರ ಸರ್ ಅಂತ ಹೇಳಿದ ತಕ್ಷಣ ಕಾಲ್ ಮಾಡಿದ್ರು. ಅವರೇ ಕಾಲ್ ಮಾಡಿ ಫುಲ್ ದೋಸ್ತ ಆಗ್ಬಿಟ್ರು. ಈಗ ಇಂಟರ್ವ್ಯೂ ಮುಗಿದ್ಮೇಲೆ 10 ನಿಮಿಷ ಮಾತಾಡೋರು ನಾವು. ಸೊ ಅಷ್ಟು ಚಿಲ್ ಇದಾರ. ನಾವು ನೋಡಿದ ತಕ್ಷಣ ಯಾರು ರಾವ್ ಅನಿಸ್ತಾರ ಅವರ ಚಿಲ್ ಇರೋದು. ಅವ್ರು ಭಾಳ ಟ್ಯಾಲೆಂಟೆಡ್ ಭಾಳ ಅದಾರಪ್ಪ. ನಂಗೆ ಭಾಷೆ ಇರ್ತಾರ ಮಸ್ತ್. ಆ್ಯಂಡ್ ಅವ್ರು ಮಾತಾಡೋದ್ರಾಗ ನಮಗೆಲ್ಲೂ ಅವ್ರು ಇಷ್ಟು ವರ್ಷ ಬೆಂಗಳೂರದಾಗ ಅದಾರಪ್ಪ ಅನ್ಸಂಗಿಲ್ಲ. ಇಲ್ಲಿ ಭಾಷೆನ ಭಾಳ ನೀಟ್. ಕಾಮಿಕ್ ಟೈಮಿಂಗು ಏನು ಕಾಮಿಕ್ ಟೈಮಿಂಗ್ ಐತಿ ಮೂವಿ ಒಳಗೆಲ್ಲ ಭಾರಿ ಭಾರಿ ಚಲೋ. ಮೂವೀಸ್ ಬಗ್ಗೆ ಏನಾದ್ರು ಸಾರಿ ನಿಲ್ಪರ್ಬಿಟ್ಟೇನೆ. ಯಾವ್ದು ಇದು ಆಕ್ಷನ್ ಹೋಗಿ ಇದು ಹೇಳಿದೆ, KGF ಹೇಳಿದೆ. ಓಕೆ, ಮತ್ತು ಡ್ರಾಮಾ ರೊಮ್ಯಾಂಟಿಕ್ ಒಳಗೆ ಡ್ರಾಮಾ ಅಂತಂದ್ರೆ ಸಪ್ತಸಾಗರದಾಚೆ. ಸಪ್ತಸಾಗರ ರೀಸೆಂಟ್ ಅಂತಲ್ಲ ಜನರಲಿನೂ ಅದ. ಜನರಲಿ ಡ್ರಾಮಾ ಅಂದ್ರೆ ಸಪ್ತಸಾಗರದಾಚೆ. ನನಗೆ ಫ್ಯಾಂಟಸಿ ಸೈಡ್ A ಸೈಡ್ B. ಫ್ಯಾಂಟಸಿ ಅಂದ್ರೆ ನನಗೆ ಗೊತ್ತಲ್ಲ, ಸೈನ್ಸ್ ಫಿಕ್ಷನ್ ಈ ಟೈಪ್. ಸೈನ್ಸ್ ಫಿಕ್ಷನ್ ಆ ಟೈಪ್ ಅಂತಂದ್ರೆ ಅಂತ ಬರೀ ಇಲ್ಲ. ಲಿಂಕ ಸೈನ್ಸ್ ಫಿಕ್ಷನ್ ಅಂತಂದ್ರೆ ನನಗೆ ಇದು ಫ್ಯಾಂಟಸಿ ತುರ್ತು ನಿರ್ಗಮನ. ಅದು ಕನ್ನಡ ಒಳಗಡೆ ನಿರ್ಗಮನ. ನನಗೆ ಬ್ಲಿಂಕು ಚಲೋ ಐತೆ ಬ್ರೋ. ಬ್ಲಿಂಕು ಸೈನ್ಸ್ ಫಿಕ್ಷನ್ ನಂಗೆ ಮತ್ತೆ ಯಾವ ನೆನಪಿಲ್ಲ ಆ್ಯಕ್ಚುಲಿ. ನನಗೂ ಇದು ಎಕ್ಸಿಟ್ ಅಂತ ಒಂದಿತ್ತಲ್ಲ, ಅದು ಇದು ಅದ ತುರ್ತು ನಿರ್ಗಮನ ಎಕ್ಸಿಟ್. ಇವನ್ ಸುನಿಲ್. ಆಮೇಲೆ ಇದು O2 ಇದು ಗುಲ್ಟು ಅಲ್ಲ O2 ಅಶಿಕಾ ರಂಗನಾಥ್ O2 ಆಕ್ಸಿಜನ್ 2 ಭಾರಿ. ನಾನು ನೋಡಿಲ್ಲ, ನಾನು ನೋಡ್ಬೇಕು. ಅದು ಇದ ಫಿಕ್ಷನ್ ನೋಡಿಲ್ಲ ನಾನು. ಅಂದ್ರೆ ಆಕೆ ಏನೋ ಹಿಂಗೆ ರೆಡಿ ಮಾಡಿರ್ತಾಳ ಸಮಥಿಂಗ್ ಆಂಟಿಡೋಟ್ ಏನೋ ಭಾರಿ ಅದು. ಹಂಗೆ ನೋಡಿದ್ರೆ ಸೈನ್ಸ್ ಫಿಕ್ಷನ್ ಅಂದ್ರೆ ನಾನು ಹೇಳಿ 2000 ಅವಾಗಿಂದ ಬೆಸ್ಟ್ ಮೂವಿ ನೋಡ್ದೋಸ್ತ. ದೇವರಾಜ್ ಅವ್ರ ಮೂವಿ ಅದು ಆಕ್ಚುಲಿ ಸೈನ್ಸ್ ಫಿಕ್ಷನ್ ಮಸ್ತ್ ಮೂವಿ ಬಂದಿದ್ದು. ಅದು ಎಂಡಿಗೆ ಅದು ಕಣ್ಣು ತೆಗೆದ್ಬಿಟ್ರೆ ಇನ್ನೂ ಬದುಕೇನ ಅಂತೇಳಿ ಮಸ್ತ್ ಪಿಕ್ಚರ್ ಅದು. ನೆಕ್ಸ್ಟ್ ಲೆವೆಲ್ ಅವೆಲ್ಲ. ಇದು ಸೈನ್ಸ್ ಫಿಕ್ಷನ್ ಆತ, ಆ್ಯಕ್ಷನ್ ಆತ, ಥ್ರಿಲ್ಲರ್ ಭಾಳ ಅದಾವ. ಥ್ರಿಲ್ಲರ್ ಯಾವ್ದು ಅಂತಲ್ಲ ಫಸ್ಟ್ ಯಾವ್ದು ಬರೋಣ? ಥ್ರಿಲ್ಲರ್ ಅಂದ ತಕ್ಷಣ ನನಗೆ ಫಸ್ಟ್ ಬರೋದು ಕವಲುದಾರಿ. ಕವಲುದಾರಿ ಜೊತೆಗೆ ಮತ್ತು ಥ್ರಿಲ್ಲರ್ ಅಂದ್ಕೊಳ್ಳಿ ಅವನೇ ಶ್ರೀಮನ್ನಾರಾಯಣ.
ಓಕೆ ಹಾಂ ಅದು ಓಕೆ ಬಿಕಾಸ್ ಅದು ಭಾಳ ಚಂದ ಮಸ್ತ್ ವೆರಿ ನೀಟ್ ಭಾಳ ಅದಾವ ಬ್ರೋ ಥ್ರಿಲ್ಲರ್. ಆಮೇಲೆ ಇದು ಬರ್ತೈತಲ್ಲ ಕೆಂಡ ಸಂಪಿಗೆನೂ ಬರ್ತೈತಿ. ಕೆಂಡ ಸಂಪಿಗೆ ಕೆಂಡ ಸಂಪಿಗೆ ಆಮೇಲೆ ಕಡ್ಡಿಪುಡಿ. ಕೆಂಡ ಸಂಪಿಗೆ ಒಂದು ಹೊಸ ಬಂತಲ್ಲ ಹೀರೋನ್ ಮೂವಿ ಮೊನ್ನೆ ಬರಾಂತೈತಿ ಈಗ ಒಂದು ಬರಾಂತೈತಿ ಮೊನ್ನೆ ಈಗ ಯಾವ್ದು ಬಂದೈತೆ ಬರಾಂತೈತಿ ಗೊತ್ತಿಲ್ಲ. ಕೆಂಡ ಸಂಪಿಗೆ ಆ ಹೀರೋದು ಅವ್ರದ್ದು ಇನ್ನೊಂದು ಇದು ಬಂದಿತ್ತು ಯಾರಿದ ಅದು ಪಾಟು ಬರಾಂತೈತಿ ಎಲ್ಲ ಜೊತೆಗೆ ಅನೌನ್ಸ್ ಮಾಡ್ಯಾರ ಅವ್ರು ಪಾಪ್ಕಾರ್ನ್ ಮಾಕಿ ಟೈಗರ್ ಒಳಗಡೆ. ಅದು ಮಾಡ ಅದು ಬ್ರೋ ಬರ್ತೈತೋ ಇಲ್ಲ ಗೊತ್ತಿಲ್ಲ. ಅದು ಕಾಗೆ ಬಂಗಾರ. ಕಾಗೆ ಬಂಗಾರ. ಮತ್ತೆ ಜಾನರ್ ಇರ್ತವೆ ಇದು ಕಾಮಿಡಿ. ಇದು ಲಸ್ಟ್ ಕಾಮಿಡಿ ಹೋಗೋದು ಬರ ಇದು ಲಾಸ್ಟ್ ಒಂದು ಪೆಟ್ರೋಮ್ಯಾಕ್ಸ್. ಪೆಟ್ರೋಮ್ಯಾಕ್ಸ್ ಲಾಸ್ಟ್ ಇಲ್ಲ ಸಾರಿ ಇಲ್ಲ ಇವು ಬರ್ತಾವಲ್ಲ ಇವು ಮಲಯಾಳಿ ಮೂವೀಸ್ ಅಂತ ನಾನು ನೋಡಿಲ್ಲಪ್ಪ. ಕಾಮಿಡಿ ಅಂತಂದ್ರೆ ರಾಮಶ್ಯಾಮ ಬಾಮ ಟಾಪ್. ಅದು ಇವನ್ ರಿಮೇಕ್ ಆದ್ರೂ ಆ ರಿಮೇಕ್ ಇಂತ ಭಾಳ ಒಂದಿಷ್ಟು ಮೂವೀಸ್ ಹೆಂಗಿರ್ತಾವ ನೀ ಎಷ್ಟು ಸಲ ನೋಡಿದ್ರು ಮಜಾ. ರಾಮಶ್ಯಾಮ ಬಾಮ, ಗಾಳಿಪಟ, ಗಾಳಿಪಟ, ರಾಮಶ್ಯಾಮ ಬಾಮ. ಆಮೇಲೆ ಇದನ್ನು ಬರ್ತೈತಿ ನನಗೆ ಇದ್ರ ಪ್ರಕಾರ ಅಂದ್ರೆ ಯಾರ್ಲಿಪ್ಪ ಅದು ಗಳು ಪಂಚರಂಗಿ ಟೈಮ್ ಪಾಸ್ ಮೂವಿ. ಆಮೇಲೆ ಲೈಫ್ ಇಷ್ಟ ಆ ಸೀರೀಸ್ ಬಂದು ಗೊತ್ತ ದಿಗಂದಿಂದ ಮಸ್ತ್ ಇದ್ವು ಮೂರು ಕುರಿಗಳು ಸರ್ ಕುರಿಗಳು ಗಾಣಗಾಬ್ರಿ. ಅದ್ರ ಲಾಸ್ಟ್ ಪಾರ್ಟ್ ನೋಡಿ. ಆಮೇಲೆ ಕತ್ತೆಗಳು ಸರ್ ಕತ್ತೆಗಳು ಅದು ಸೇಮ್ ಇದ್ರ ಟೈಪ್ ಡಂಬರ್ ಇದ್ರ ಟೈಪ್ ಮಾಡಿದ್ರ ಅದನ್ನ ಲಾಸ್ಟ್ ಪಾರ್ಟ್ ನೋಡಿ. ಕುರಿಗಳು ಸರ್ ಅದು ಏನೈತೆ ವರ್ಷನ್ ಗೊತ್ತಿಲ್ಲ ಲಾಸ್ಟ್ ಪಾರ್ಟ್. ಅದ ಕತ್ತೆಗಳು ಲಾಸ್ಟ್ ಕುರಿಗಳು ಸರ್ ಕೋತಿಗಳು ಸರ್ ಕುರಿಗಳು ಅದಾದ್ಮೇಲೆ ಕತ್ತೆಗಳು ಸರ್ ಕತ್ತೆಗಳು ಏನೈತಿ ನಾವು ಥಿಯೇಟರ್ ನೋಡಿದ್ವಿ. ಎಕ್ಸ್ಟ್ರೀಮ್ ಡಬಲ್ ಮೀನಿಂಗ್ ನಾರ್ಮಲ್ ಇಲ್ಲ ಫುಲ್ ಡಬಲ್ ಮೀನಿಂಗ್ ಮಾಡ್ಬಿಟ್ಟಾರ. ಯಾವ್ದು ಪಂಚರಂಗಿ ಪಿಕ್ಚರ್ದಾಗ ಒಂದು ಸೀನ್ ಐತಲ್ಲ ಅದು ಅವ್ರ ಇವ್ರ ಕಣ್ಣಿರಂಗಿಲ್ಲ ಅವ್ರಿಗೆ. ಅವ್ರ ಬಸ್ ಹಿಂಗ್ ಹಿಂದ್ ಬರ್ತೈತೆ ಬಾ ಏನ್ ಸೀನ್ ಬ್ರೋ ಅದ. ಬಾ ಬಸ್ ಮೇಲೆ ಇಷ್ಟು ಧೂಳು ಕುಂತಿದೆ ಇನ್ನು ನನಗ್ ಕಣ್ಣಿಲ್ದವನಿಗೆ ಕಾಣಿಸ್ತಾ ಇದೆ ನಿನಗ್ ಕಾಣಂಗಿಲ್ಲ ಅಂತ ಅವರು ಬಾರಿ ಮಾಡ್ತಾರ. ಅವ್ರ ರಾಜು ಇವರು ಭಾರಿ ಮಾಡಿದ್ರ ಯಾರ ತಲೆಕೋಟೆ. ಹೌದೌದು ಅವ್ರ ಅದ್ ಯಾವ್ದದೆ ಇನ್ನೊಂದು ಲೆಫ್ಟ್ ಎಕ್ಸ್ಟ್ರಾ ಹೊಡದ್ರಿ ಅಂದ್ರೆ ಸಮುದ್ರಕ್ಕೆ ಹೋಗಿ ಬೀಳ್ತೀವಿ ಬೆದರಿಕೆ ಅಂತೇಳಿ. ಅದ್ರಾಗೆಲ್ಲ ನಮ್ದು ಇದ್ರದ್ದು. ಆಮೇಲೆ ಡಕೋಟಾ ಎಕ್ಸ್ಪ್ರೆಸ್ ಬಸ್ಸು ವೆರಿ ಗುಡ್ ಮೂವಿ. ರಿಮೇಕ್ ಅಲ್ಲ ಅದ್ರ ಈಗ ಗೊತ್ತಿಲ್ಲ. ಹೌದು ರಿಮೇಕ್ ಡಕೋಟಾ ರಿಮೇಕ್ ಬ್ರೋ. ಹೌದು ನಾವು ರಿಮೇಕ್ ಮಾಡಿವ ನಾವು ಅವ್ರು ನಮ್ದು ಮಾಡ್ರ ಗೊತ್ತಿಲ್ಲ ಒಟ್ಟು ರಿಮೇಕ್. ಬಟ್ ಚಲೋ. ಹಾರರ್ದಾಗ ನಿಮಗೆ ಯಾವ್ದು ಇಷ್ಟ ಬ್ರೋ? ಹಾರರ್ ನಂಗೆ ನೆನಪೇ ಇಲ್ಲ ಅನ್ಸುತ್ತೆ ಯಾವುದು ಅದು. ಹೌಸ್ ಇಸ್ ಗುಡ್ ಆಲ್ ಟೈಮ್ ಫಕಿಂಗ್. ಅದಲ್ಲ 6-1 ಏನದು ಅದಲ್ಲ ಕಾದಂಬರಿ ನೋಡಿ. ಕಾದಂಬರಿ ಅದ್ಲೆ ಇದು ಕಾದಂಬರಿಲೇ ಇವ. ಆಮೇಲೆ ರಾಜ ವರ್ಮ ಹಾರರ್ ದೆವ್ವಾಗಿ ಬರುದು. ಆಮೇಲೆ ಆಕ್ಚುಲಿ ಹಾರರ್ ಮಜಾ ಬಂದಿದ್ದಂದ್ರೆ ಆಪ್ತಮಿತ್ರ. ಅದೇ ಹೇಳ್ಬೇಕಂತಿದ್ದೆ ಆಪ್ತಮಿತ್ರ. ಹೌದೌದು ನಂಗೆ ನೆನಪಾಗಲ್ಲ ನೋಡೋದು. ಅದು ಮತ್ತು ಹುಷ್ ಎರಡು ಆಪ್ತ ರಕ್ಷಕ ಅಂತ ಪರಿ ಏನ್ ಅನ್ಸಿಲ್ಲ. ಬಟ್ ಆಪ್ತಮಿತ್ರ ಏನ್ ಅವ್ರ ಸೌಂದರ್ಯ ಅವ್ರದ್ದು ಏನ್ ರೋಲ್ ಇತ್ತ. ಶಿ ಕಿಲ್ಡ್ ಇಟ್. ಅದು ಯಾವ ಪೇಂಟಿಂಗ್ ನೋಡಿದ್ರೆ ಹುಚ್ಚು ಭಾರಿ ಅಲ್ಲ. ಇದು ಇಷ್ಟು ಪಿಕ್ಚರ್ ಗೊಂಬಿ ನೋಡ್ರಿ ಎಲ್ಲಕ್ಕಿಂತ ಇನ್ನೊಂದ್ ಮರ್ತ್ವಿ ನಿನ್ನ ಬಿಡಲಾರ ಅದು ಇಲ್ಲೈತಿ. ಹೆಂಗ ಚಡ್ಡಿ ಹರಿಸ್ತಿತ್ತು ಪಿಕ್ಚರ್. ಅದು ಎಮ್ಮಿ ಮಯ ಬಂದಾಗ ಅದ ರಿಂಗ್ ಅದೇ ಕಬಡ್ಡಿ ಆಮೇಲೆ ಅದು ಐಕಾನಿಕ್ ಸೀನ್ ಯಾವ್ದಂದ್ರೆ ಹಿಂಗ ಹಾಲ್ ಹಾಲ್ತದಿದ್ಯಾ. ಏನ್ ಆಕ್ಟಿಂಗ್ ಏನ್ ಇದು ಅದು ಮೇಕಪ್. ಈಗ ಮೀಮ್ಸ್ ಯೂಸ್ ಆಗುತ್ತೆ. ಬಾರಿ ಮೂವೀಸ್ ಅವೆಲ್ಲ. 6-1 ಏನದ ಐತಲ್ಲ ಅದು ನಂಗೆ ಸೇರೈತೆ. ಮಾಡರ್ನ್ ಸಸ್ಪೆನ್ಸ್. ಆದ್ರೆ ಅವ್ರ ಪ್ರಮೋಷನ್ ಭಾರಿ ಚಲೋ ಮಾಡಿದ್ರು. ಬಾರಿ ಮಾಡ ನೆಕ್ಸ್ಟ್ ಲೆವೆಲ್ ಮಾಡಿದ್ರು. ಅಲ್ಲ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಇದು ಯಾವ್ದದ ಬಾನಲ್ಯ ಮಧುಚಂದ್ರಕ್ಕೆ ಆಲೆಮನೆ ಅಂತ ಐತು ಒಂದು. ಆಮೇಲೆ ಶಿವರಾಜ್ ಕುಮಾರ್ ಅವ್ರದ್ದು 3 ಜನ ಇದ್ದಿತ್ತು ಸಂಯುಕ್ತ ಅಂತ ಒಂದು ಮೂವಿ ಐತಿ. ಸಂಯುಕ್ತ 3 ಜನ ಹೀರೋಗಳು. ಅವಾಗ ಟ್ರಯೋಸ್ ಬರ್ತಿದ್ದು. ಅದು 3 ಜನದೊಂದು ಪಿಕ್ಚರ್ ಸಂಯುಕ್ತ ಅಂತ ಹೇಳಿ ಅದು ಥ್ರಿಲ್ಲರ್. ಆಮೇಲೆ ಅವ್ರದೊಂದು ಅನುರಾಗನ ಆರಾಧನಾ ಅಂತ ಒಂದು ದೆವ್ವದ ಮೂವಿ ಇತ್ತು. ಹೀರೋಯಿನ್ ಮೈಯಾಗ ದೆವ್ವ ಬರ್ತಿರ್ತೈತಿ. ಅದು ಖತರ್ನಾಕ್ ಮೂವಿ. ಮತ್ತೆ ರಮೇಶ್ ಮಾಡಿದಲ್ಲ ಅವ ಯಾವ ಮೂವೀಸ್ ಡ್ರಾಮಾ ಬರ್ತಿದ್ವು ಅವೆಲ್ಲ ತ್ಯಾಗರಾಜ್ ಭಾರಿ ಮೂವಿ. ಎಲ್ಲ ಬಿಟ್ಕೊಡೋದು ವೆರಿ ಬ್ಯೂಟಿಫುಲ್ ಮೂವಿ. ಡಿಟೆಕ್ಟಿವ್ ಟೈಪ್ ಯಾವ್ದಾರ ಮೂವಿ? ಶ್ರೀಮನ್ ನಾರಾಯಣ ಬಿಟ್ಟು ಹೇಳಿ. ಡಿಟೆಕ್ಟಿವ್ ಟೈಪ್ ಅಲ್ಲ. ಶ್ರೀಮನ್ ನಾರಾಯಣ 2 ಸತಿ ಆತಲ್ಲ. ಡಿಟೆಕ್ಟಿವ್ ಬೆಲ್ ಬಾಟಮ್. ಸೂರತ್ ಕಲ್ಲು. ಸೂರತ್ ಕಲ್ಲು 1, 2 ಏನು ಹಂಗ 1 ನೋಡಿ 2 ನೋಡಿ ಅನ್ಸಲ್ಲ ನಂಗೆ.
ಒನ್ ಭಾರಿ ಇತ್ತು. ಡಿಟೆಕ್ಟಿವ್ದು ಹಂಗಂದ್ರೆ ಮತ್ತೆ ಆಪ್ತ ಮಿತ್ರನು ಕೈಂಡ್ ಆಫ್ ಡಿಟೆಕ್ಟಿವ್ ಆಕೈತಿ, ಅದ್ರ ಬೇಡ. ಇಲ್ಲ ಅದು ಹಾಂ ಡಿಟೆಕ್ಟಿವ್ ಅಂತಲ್ಲ, ಒಬ್ಬ ಅದಾನ. ಯಾವುದು ಡಿಟೆಕ್ಟಿವ್ ಮೂವಿ ನೆನಪಾಗೋಲ್ಲ ನೋಡಿ. ಹಾಂ ಮಿಂಚಿನ ಓಟ ನೋಡಿಲ್ಲ ನಾನು ಆ್ಯಕ್ಚುಲಿ. ಯಾರು ನೋಡಿಲ್ಲ. ಡಿಟೆಕ್ಟಿವ್ ಅಲ್ಲ ಅದು. ಮಿಂಚಿನ ಓಟ ಹಳೇದಿದ್ರಲಿಪ್ಪ. ಮಿಂಚಿನ ಓಟ ಇವಂದಲ್ಲ, ಇವ್ರದ್ದು ಐತಿ. ಇಲ್ಲ ಮಿಂಚಿನ ಓಟ ಶಂಕರ್ನಾಗ ಮತ್ತು ಅನಂತ್ನಾಗ. ಅದ್ರೊಳಗೆ ಐತಿ ನೋಡು ಬೆಳ್ಳಿ ಮಣ, ಅದ್ರೊಳಗೆ ಇದ್ದೇನೆ ಅದ. ಇಲ್ಲ ಒಂದು ಕಾರ್ನ ಹೋಗೋದೊಂದು ಐತಿ ಮಿಂಚಿನ ಓಟ ಅದ. ಆಮೇಲೆ ಡಿಟೆಕ್ಟಿವ್ ಅಂದ್ರೆ ಜೇಡರ ಬಲೆ ನೋಡಿಲ್ಲ. ಭಾಳ ಇವ್ರದ್ದು ಜೇಮ್ಸ್ ಬಾಂಡ್ ಲೆಕ್ಕದಾಗ ರಾಜ್ಕುಮಾರ್ ಅವ್ರು ಬರ್ತಿತ್ತು ಜೇಡರ್ ಬಲೆ. ಆಮೇಲೆ ಅದ್ರದ್ದು ಆಪರೇಷನ್ ಡೈಮಂಡ್ ರಾಕೆಟ್, ಅವೆಲ್ಲ ನೆಕ್ಸ್ಟ್ ಲೆವೆಲ್ ಇದ್ರ ಮೂವಿ, ಡಿಟೆಕ್ಟಿವ್ ಮೂವೀಸ್. ಆಪರೇಷನ್ ಡೈಮಂಡ್ ರಾಕೆಟ್, ಆಮೇಲೆ ಜೇಡರ್ ಬಲೆ, ಆಮೇಲೆ ಮತ್ತೆ ಡಿಟೆಕ್ಟಿವ್ ಮತ್ತೆ ನೆನಪ ಆಗಿಲ್ಲ. ಶಬ್ದವೇದನೆ ಡಿಟೆಕ್ಟಿವ್ ಮೂವಿನ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಪೊಲೀಸ್ ಇರ್ತಾನೆ. ಹೌದೌದು. ಹಂಗೆ ಡಿಟೆಕ್ಟಿವ್ ಅಂದ್ರೆ ಇದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ರಮೇಶ್ ಅವ್ರದ್ದು, ಆಮೇಲೆ ಶಂಕರ್ನಾಗ್ ಅವ್ರದ್ದು. ಹೌದಾ? ಶಂಕರಾಗ ನೋಡಿಲ್ಲ. ಸೇಮ್ ಇವ ಸಲ್ಮಾನ್ ಖಾನ್ ಇಂದ ಸ್ಟೋರಿ ಇತ್ತು ಗೊತ್ತೇ. ಒಬ್ಬ ರಿಚ್ ಕಿಡ್ ಕಾರ್ ತಗೊಂಡು ಹೋಗ್ತಾನ, ಇವ ರಿಪೋರ್ಟರ್ ಇರ್ತಾನ. ಅದು ಕಂಡು ಹಿಡಿಯೋದೈತಿ. ಭಾರಿ ಮೂವಿಪ್ಪ, ಮಸ್ತ್ ಮೂವೀಸ್. ಈ ಲಾಯರ್ ಇದ್ರೊಳಗಂತಂದ್ರೆ ಇದು ನನಗೆ ಹಿಂದಿ ಯುಗ ಪುರುಷ ಅಲ್ಲ, ಇನ್ನೊಂದು ಯಾವುದಪ್ಪ ಅದು. ಲಾಯರ್ ಇರ್ತಾನಲ್ಲ ಅವ, ಮೂರು ಅಣ್ಣ ತಮ್ಮ. ಇವ ಅನಂತ್ನಾಗ ಅಣ್ಣ ಪೊಲೀಸ್ ಇರ್ತಾನ. ರಾಜ್ಕುಮಾರ್ ಬ್ರಹ್ಮವಿಷ್ಣು ಮಹೇಶ್ವರನಲ್ಲ, ಯಾವ್ದು ಹೇಳ ಅಂತ ಲಾಯರ್. ನಾ ಹಿಂದಿ ಒಳಗಡೆ ರವಿಚಂದ್ರನ್ ಇರೋದು. ಸೆಕ್ಷನ್ 375 ಅಂತ ಹೇಳಿ ಬಂತಲ್ಲ. ಕುಡಿಯೋದೇ ನನ್ನ ಕನ್ನಡ ಒಳಗ? ಇಲ್ಲ ಹಿಂದಿ ಒಳಗ. ನಾ ಕನ್ನಡ ಲಾಯರ್ ನೋಡಿ, ಹಿಂದಿ ನೋಡಿನ. ಸೆಕ್ಷನ್ 375 ಅದು ಭಾರಿ ಐತಿ. ಪಿಂಕ್ ಬ್ಲ್ಯಾಕ್. ಬ್ಲ್ಯಾಕ್ ಅಲ್ಲ ಬ್ಲ್ಯಾಕ್ ಕುಡ್ರದು ಬ್ಲ್ಯಾಕ್ ಅಂತ ಆಕ್ಟಿಂಗ್ ಅಟ್ಟ ಓಕೆ. ಅದು ಭಾಳ ಬ್ಯಾಸರ ಪಿಕ್ಚರ್ ಪಾ. ಬ್ಲ್ಯಾಕ್ ಸಾಧ್ಯನ ಮನುಷ್ಯ ನೋಡೋದಲ್ಲ ಅದು. ಮತ್ತೆ ಈ ಟೈಪ್ ಸೈಕೋಟ ಮೂವಿ ರಾಜ ವರ್ಮ ಒಂದು ಅನ್ಕೊಂತೇನ. ಅದ್ ಬಿಟ್ಟ ಸೈಕೋಟಿಕ್ ಅಂದ್ರೆ ಕನ್ನಡನಾಗ ಸೈಕೋಟಿಕ್ ಅಂದ್ರೆ ಸೈಕೋನ ಐತಲ್ಲ. ಆಮೇಲೆ ಲೂಸ್ ಮದನ್, ಅವ ಸೈಕೋ ಇರೋ ಟೈಪಿಂದ ಹೆಸರು ಲೂಸ್ ಮದನ್ ಐತದ. ಯಾವ್ದದ ದುನಿಯಾ ಅಂತೀನಿ ಹಂಗಲ್ಲ. ಲೂಸ್ ಮದನ್ ಮೂವಿ ಐತಿ. ಲೂಸ್ ಹಿಂಗೇನೆ ಐತಿ. ಅದು ಹಂಗೈತಿ ಕೈಂಡ್ ಆಫ್. ಹಂಗೆ ಭಾಳ ಮಾಡಿಲ್ಲ ನೋಡಿ ಸೈಕೋಟಿಕ್. ಇದು ಸೈಕೋನಲ್ಲ, ಶಾಕಾರಿ ಸೈಕೋ ಟೈಪ್ ಅದು. ಶಾಕಾರಿ ಚಲೋ ಐತಿ. ಆ ಥ್ರಿಲ್ಲರ್ ಬರ್ತೈತೆ ಅನ್ಸುತ್ತೆ. ಆಮೇಲೆ ಥ್ರಿಲ್ಲರ್ ಪ್ಲಸ್ ಸೈಕೋಟೈಕ್ ಅಂದ್ರೆ ಇದು ಬರ್ತೈತಿ, ರಂಗಿತರಂಗ ಬರ್ತೈತಿ. ಅವ ರಂಗಿತರಂಗ ಆಕ್ಚುಲಿ ಮಿಸ್ ಮಾಡಿದ್ವಿ. ಅದು ಚಲೋ ಥ್ರಿಲ್ಲರ್. ಅದು ಥ್ರಿಲ್ಲಿಂಗ್. ಹಂಗಂದ್ರೆ ವಿಕ್ರಾಂತ್ ರೋಡಲ್ಲೂ ಬರ್ತೈತಿ. ಪಾರ್ಟ್ 2 ಅಲ್ಲ, ಕನ್ನಡ ಮೂವಿನ ರೀಮೇಕ್ ಮಾಡಿದವ್ರು ಇವ್ರ ಸಿದ್ಧ ರೀಮೇಕ್ ಮಾಡಿದ್ರು ಅದು. ಸೊ ವಿತ್ ದಿಸ್ ನೋಟ್ ಇನ್ನೂ ಮುಗುದಿಲ್ಲ ಆಕ್ಚುಲಿ, ಭಾಳ ಅದಾವ ಮಾತಾಡೋಣಂತ. ನೆಕ್ಸ್ಟ್ ಟೈಮ್ ಇವತ್ತು ಮತ್ತೊಂದು ಸ್ವಲ್ಪ ಬೇಸ್ ವಾಯ್ಸ್ ಜೊತೆ ಕರ್ಕೊಂಡ್ಬರೋಣ ಅಂತ. ನೀವು ಬ್ರೋ ಬೇಸ್ ವಾಯ್ಸ್ ಹೇಳ್ರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಬಿಡ್ರಿ. ಯಾವ ಪಾರ್ಟ್ ಕಮೆಂಟ್ ಇಂದ ಹೇಳಕ್ಕೋಬೇಡ, ಅದೇನೋ ಮಿಸ್ ಇದು ಮಾಡ ಅಂತಾರ ಅವ್ರು. ಹಂಗ ಕಮೆಂಟ್ ಹೊಡ್ರಿ ಅಂತ ಹೇಳಿದ್ರೆ ಉಲ್ಟಕ್ಕ ಇದನ್ನ ಮಾಡಂಗಿಲ್ಲ ಅಂತ. ಅದು ಗೊತ್ತಾ, ಆದ್ರೆ ಕನ್ನಡ ಅದು ಇನ್ನೂ ಬಂದಿಲ್ಲ. ಕನ್ನಡ ಒಳಗೆ ಕನ್ನಡ ಸಹ ಹೊಡಿರಿ ಅಂತ ಹಿಂಗ ಜನಕ್ಕೆ ತಿಳಿಬಾರ್ದು ನೋಡು. ಕಮೆಂಟ್ಗೆ ಏನಂತಾರೆ ಆಕ್ಚುಲಿ? ಕಮೆಂಟ್ ಬರೀರಿ ಕೆಳಗನ್ನೋದು, ತೆಳಗೆ ಬರೀರಿ ಅಂತ. ಕೆಳಗೆ ಬರೀರಿ ಏನನ್ನ ನಿಮ್ಗೆ ಯಾವ ಅನಿಸಿಕೆಗಳನ್ನು ಬರೀರಿ, ನಿಮ್ದು ಯಾವ ಫೇವ್ರೇಟ್ ಪಾರ್ಟ್ ಐತೆ ಅದನ್ನ ತೆಳಗೆ ಬರೀರಿ ಅಂತಂದು ಹೇಳಿ ಲೈಕ್ ಶೇರ್ ಅದು ಹೇಳ್ರಿ. ಅಲ್ಲೇ ನಿಮ್ಗೆ ಈ ಪಾಡ್ಕಾಸ್ಟ್ ಒಳಗಡೆ ಬೇಸ್ ವಾಯ್ಸ್ ಅಲ್ಲ, ನಿಮ್ಗೆ ಈ ಪಾಡ್ಕಾಸ್ಟ್ ಒಳಗಡೆ ಏನು ಲೈಕ್ ಆಗೈತಲ್ಲ ಅದನ್ನ ಕೆಳಗಡೆ ಬರೀರಿ. ಅದಾದ್ಮೇಲೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನಿಮ್ಮ ಲಿಂಕು ಎಲ್ಲರ ಲಿಂಕು ತೆಳಗೆ ಫಾಲೋ ಮಾಡ್ಬೋದು. ನಮ್ಮ ಎಲ್ಲರ ಲಿಂಕು ಕೆಳಗಡೆ ಇದಾವೆ, ಫಾಲೋ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಸೆಕ್ಸ್ ಮಾಡೋದು ಮರಿಬೇಡ್ರಿ. ಜನ ಅದ ಅಂತಿರ್ತಾರ, ಮರಿಯುದ ಲೋ ಬೈ ಸಿಗೋವಲ್ದು ನನಗೆ ದಿನ ರಾತ್ರಿ ನೆನೆಸ್ಕೊಳ ಅಂತ.